ಕಾರ್ಡ್ಸ್ ಭವಿಷ್ಯ ಹೇಳುತ್ತಾ ಅಂದ್ರೆ 100% ಹೇಳುತ್ತೆ. ಟ್ಯಾರೋ ಅಂತಂದ್ರೆ ಏನ್ ಮ್ಯಾಮ್? ಇದು ಯಾವುದೇ ಒಂದು ನ್ಯೂಮರಾಲಜಿ, ಅಸ್ಟ್ರಾಲಜಿ ರಿಲೇಟೆಡ್ ಅಲ್ಲ. ಪ್ಯೂರ್ ಎನರ್ಜಿ ಬೇಸಿಸ್ ಮೇಲೆ ವರ್ಕ್ ಆಗುವಂತಹ ಒಂದು ಡಿವಿನಿಷನ್ ಟೂಲ್ ಅಂತಾನೆ ಹೇಳಿ. ಎನರ್ಜಿ ಅನ್ನೋದು ಎಲ್ಲಾ ಕಡೆ ಇದೆ. ಯೂನಿವರ್ಸ್ ಇಸ್ ಮೇಡ್ ಅಪ್ ಆಫ್ ಎನರ್ಜಿ. ಟ್ಯಾರೋ ಕಾರ್ಡ್ ಎಲ್ಲಿಂದ ಬಂತು ನಮ್ಮ ಇಂಡಿಯಾಗೆ, ನಮ್ಮ ಭಾರತ ದೇಶಕ್ಕೆ ಅಂತ? ಟ್ಯಾರೋ ಕಾರ್ಡ್ಸ್ ನ ನೋಡಿದ್ರೆ ಈಜಿಪ್ಷಿಯನ್ ದೇವತೆಗಳು ಕಾಣಿಸ್ಕೋತಾರೆ. ಆ ಒಂದು ನ್ಯೂಮರಾಲಜಿ ಏನಿದೆ, ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಗ್ರಹಗಳದ್ದಾಗಿರ್ಬೋದು, ಅದೆಲ್ಲಾನು ನೀಟಾಗಿ ಟ್ಯಾಲಿ ಆಗುತ್ತೆ. ನಮಗೆ ನಾವೇ ಸ್ಪಷ್ಟವಾಗಿ ನಾವು ಎವಿಡೆನ್ಸ್ ಮುಖಾಂತರ ನಮ್ಗೆ ಅದು ಅರ್ಥ ಆಗಿದೆ, ಹೌದು ಇದು ವರ್ಕ್ ಆಗುತ್ತೆ. ಈಗ ನಾಗದೋಷ ಅಂತ ಹೇಳಿದ್ರಿ, ಸೊ ಯಾಕೆ ಬರುತ್ತೆ ಆ ದೋಷ, ಏನಕ್ಕೆ ಬರುತ್ತೆ ಮ್ಯಾಮ್ ನಾಗದೋಷ ಅನ್ನುವಂಥದ್ದು? ಏನೋ ಒಂದು ಕರ್ಮದಿಂದ ಅಂತೂ ಅದು ಬಂದಿರುತ್ತೆ. ನವನಾಗ ಸ್ತೋತ್ರ ಅಂತ ಬರುತ್ತೆ, ಅದನ್ನ ಅವ್ರ ಜನ್ಮವಿಡೀ ಪಠನೆ ಮಾಡಬೇಕು. ಈವನ್ ಒಂದು ಸ್ಮಾಲ್ ಹ್ಯಾಂಡ್ ಶೇಕಲ್ಲೂ ಎನರ್ಜಿ ಕನೆಕ್ಟ್ ಆಗಿಬಿಡುತ್ತೆ. ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಯಾರು ಹ್ಯಾಂಡ್ ಶೇಕ್ ಹಾಗೆ ಮಾಡಲ್ಲ, ನಮಸ್ತೆ ಅಂತಾನೆ ಹೇಳ್ತಾರೆ. ಅವರ ಒಂದು ಎನರ್ಜೀಸ್ ಹೇಗೆ ಚೇಂಜ್ ಆಗುತ್ತೆ ಅದ್ರ ಅನುಗುಣವಾಗಿ ಟ್ಯಾರೋನಲ್ಲಿ ಎನರ್ಜೀಸ್ ಕಾಣಿಸ್ಕೊಳುತ್ತೆ. ಗುರುವಿನ ಆಯ್ಕೆ ಮಾಡೋದು ಹೆಂಗೆ ಮ್ಯಾಮ್ ನಿಮ್ಮ ಪ್ರಕಾರ? ಇದು ಎಗೇನ್ ಅವರ ಕರ್ಮದ ಮೇಲೇನು ಡಿಪೆಂಡ್ ಆಗಿರುತ್ತೆ. ಗುರುವಿಗೆ ನಾವು ಹುಡ್ಕೊಂಡು ಹೋಗಬಾರ್ದು, ಅವರಾಗ ಅವರೇ ಸಿಗ್ತಾರೆ ನಮಗೆ ಅಂತ. ಅವರ ಎನರ್ಜಿ ನಿಮ್ಗೆ ಎಫೆಕ್ಟ್ ಆಗುತ್ತಾ ಮ್ಯಾಮ್? ನಾವು ಪ್ರೊಟೆಕ್ಷನ್ ಹಾಕೊಂಡೇ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡಬೇಕು. ಏಂಜಲ್ಸ್ನ ಒಂದು 8 ಆರ್ಕೇಂಜಲ್ಸ್ ಇದ್ದಾರೆ, ಪವರ್ಫುಲ್ ಆರ್ಕೇಂಜಲ್ಸ್. ಅವ್ರನ್ನ ಇನ್ವೋಕ್ ಮಾಡ್ತೀನಿ. ಮನುಷ್ಯನ ದೇಹದಲ್ಲಿ ಸುಮಾರು ಸಾವಿರಾರು ಚಕ್ರಗಳಿದೆ. ಅದರಲ್ಲಿ ಪ್ರಾಮುಖ್ಯವಾಗಿ ನೋಡೋದಾದ್ರೆ ನಾವು 7 ಚಕ್ರ ಅಂತ ಕರಿತೀವಿ. ನಮ್ಮ ಲೈಫಲ್ಲಿ ಏನೇ ಸಮಸ್ಯೆ ಇದ್ರೂ ನೋಡಿ ಅದ್ರದ್ದು ರಿಲವೆಂಟ್ ಆಗಿರೋ ಚಕ್ರನೇ ಬ್ಲಾಕೇಜಸ್ ಆಗಿರುತ್ತೆ. ಪ್ರತಿನಿತ್ಯ ಸಾಕಷ್ಟು ನೆಗೆಟಿವ್ ಮಾತಾಡ್ತೀವಿ, ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀವಿ, ಅದು ಇಂಪ್ಯಾಕ್ಟ್ ಆಗುತ್ತಾ? ಈ ಕ್ಷಣಕ್ಕೆ ನಾನು ಏನು ಮಾಡಿದ್ರೆ ನನ್ನ ನಾಳೆಗಳು ಚೆನ್ನಾಗಿರ್ತವೆ ಅನ್ನೋದ್ರ ಒಂದು ಪಾಸಿಟಿವ್ ಥಾಟ್ ಬಂದರೆ ಅದು ನಿಮ್ಮ ಎಂಟೈರ್ ಲೈಫ್ನೇ ಬದಲಾಯಿಸುತ್ತೆ. ಆಡು ಭಾಷೆ ಇದೆ, ಹಣೆ ಬರಹವನ್ನ ಬ್ರಹ್ಮ ಬಂದರೂ ಬದಲಾಯಿಸಕ್ಕಾಗಲ್ಲ ಅಂತ. ಸೊ ಈ ಟ್ಯಾರೋ ಕಾರ್ಡ್ ಹಣೆ ಬರಹವನ್ನ ಬದಲಾಯಿಸುತ್ತಾ? ಭಗವಂತ ಎಲ್ಲಾನು ಪ್ರೀ ಡೆಸ್ಟಿನ್ಡ್ ಆಗಿ ಕಳ್ಸಿರಲ್ಲ. ಲೋಡ್ ಜಾಸ್ತಿ ಇದ್ದಾಗ ಜಾಸ್ತಿ ಕಷ್ಟಪಡು, ಲೋಡ್ ಕಮ್ಮಿ ಇದ್ದಾಗ ಸರಾಗವಾಗಿ ನೀನೇ ಹೋಗ್ತೀಯ. ನಾವು ಹೇಳ್ತೀವಲ್ಲ, ಕರ್ಮ ಕಳ್ಕೊಳಕ್ ಇರ್ತಕ್ಕಂಥ ಒಂದೇ ಒಂದು ಆಪ್ಷನ್ ಅಂತಂದ್ರೆ ಜ್ಞಾನ, ಇನ್ನೊಂದು ಧ್ಯಾನ. ಮಾಟ ಮಂತ್ರ, ವಶೀಕರಣ, ಇದು ನಿಜಕ್ಕೂ ವರ್ಕ್ ಆಗತ್ತಾ ಮ್ಯಾಮ್? ಕರೆಕ್ಟ್ ಆಗಿರೋಂಥ ವ್ಯಕ್ತಿ ಪ್ರಾಪರ್ ಆ ಪ್ರೊಸೀಜರಲ್ಲಿ ಮಾಡಿದಾಗ ಖಂಡಿತ ವಶೀಕರಣ ಅಂತಕ್ಕಂಥದ್ದು ಆಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯನ್ ಟಿವಿಯ ಪಾಡ್ಕಾಸ್ಟ್. ನಾನು ಸುಬ್ರಹ್ಮಣ್ಯ ಆತ್ರೇಯ. ಇವತ್ತಿನ ಪಾಡ್ಕಾಸ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರದೊಂದಿಗೆ ನಾವು ಮತ್ತೆ ಬಂದಿದ್ದೀವಿ. ಐ ಆಮ್ ಡ್ಯಾಮ್ ಶೋರ್ ಈ ಒಂದು ಪಾಡ್ಕಾಸ್ಟನ್ನು ನೀವು ಕೂಡ ತುಂಬ ಗಮನವಿಟ್ಟು ಕೇಳ್ತೀರಾ. ಜ್ಯೋತಿಷ್ಯ ಅಂತಂದರೆ ನಾವೇನು ಮಾಡ್ತೀವಿ, ಜಾತಕ ನೋಡ್ತೀವಿ, ರಾಶಿಯ ಮುಖಾಂತರ ನಮ್ಮ ಭವಿಷ್ಯವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ. ಆದರೆ ಈಗ ಟ್ಯಾರೋ ಮೂಲಕ ನಮ್ಮ ಫ್ಯೂಚರ್, ಪ್ರೆಸೆಂಟ್ ಮತ್ತು ಪಾಸ್ಟನ್ನು ತಿಳ್ಕೊಳ್ತಾ ಇದ್ದೀವಿ ಟ್ಯಾರೋ ಕಾರ್ಡ್ಸ್ ಮೂಲಕ. ಹಾಗಂದರೆ ಟ್ಯಾರೋ ಕಾರ್ಡ್ ಅಂತಂದರೆ ಏನು, ಟ್ಯಾರೋ ಕಾರ್ಡ್ ರೀಡರ್ಗಳು ಹೇಗಿರ್ತಾರೆ, ಎಲ್ಲವನ್ನು ಕೂಡ ಇವತ್ತಿನ ಪಾಡ್ಕಾಸ್ಟಲ್ಲಿ ನಾನು ನಿಮಗೆ ಪರಿಚಯವನ್ನು ಮಾಡಿಕೊಡ್ತೀನಿ. ಇವತ್ತಿನ ಪಾಡ್ಕಾಸ್ಟ್ನ ಅತಿಥಿ ಡಾಕ್ಟರ್ ರಮ್ಯಾ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಶ್ರೀ ಗುರುಭ್ಯೋ ನಮಃ. ಮೂಲತಃ ಇಂಜಿನಿಯರಿಂದ ಟ್ಯಾರೋ ಕಾರ್ಡ್ ಆಸ್ಟ್ರಾಲಜರ್ ಆಗಿದ್ದೀರಾ. ಸೊ ಹೆಂಗೆ ಮೇಡಮ್ ಈ ಜರ್ನಿ? ಎಲ್ಲರ ಒಂದು ಬದುಕಿನಲ್ಲಿ ಒಂದು ಡೆಸ್ಟಿನಿ ಅಂತಕ್ಕಂಥದ್ದು ಇರುತ್ತೆ, ಒಂದು ಸೋಲ್ ಪರ್ಪಸ್ ಅಂತಕ್ಕಂಥದ್ದು ಇರುತ್ತೆ. ಹಾಗೆ ನಾನು ಸಹ ನನ್ನ ಸೋಲ್ ಪರ್ಪಸ್ ಏನು ಅಂತ ಕಂಡು ಹಿಡಿಯೋಕ್ಕೆ ಶುರು ಮಾಡಿದಾಗ ನನಗೆ ಈ ಒಂದು ಟ್ಯಾರೋ ಅನ್ನೋದು ಅಥವಾ ಈ ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ತುಂಬಾ ಅಟ್ರ್ಯಾಕ್ಟ್ ಆಗ್ತಾ ಹೋಯಿತು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಇದು ಯಾಕೆ ಅಂತ ಹೇಳೋದಾದರೆ, ನಾನು ಸುಮಾರು ನನ್ನ ಒಂದು ಸ್ನೇಹಿತರಾಗಿರ್ಬೋದು, ನನ್ನ ಸುತ್ತಮುತ್ತ ಜನ ಆಗಿರ್ಬೋದು, ಅವರ ಲೈಫಲ್ಲೂ ಸುಮಾರು ಪ್ರಾಬ್ಲಮ್ಸ್, ಇದು ಯಾಕೆ ಬರುತ್ತೆ, ನನಗೆ ಯಾಕೆ ಈ ಥರ ಸಮಸ್ಯೆ, ಅದು ಹಾಗೆ ನನ್ನ ಜೀವನದಲ್ಲೂ ಸುಮಾರು ಬದಲಾವಣೆಗಳು, ಸುಮಾರು ಸಮಸ್ಯೆಗಳಂತಕ್ಕಂಥದ್ದು ನಡೀತಾ ಇದ್ವು. ನನಗೆ ಸ್ಟಾರ್ಟಿಂಗ್ ಅರ್ಥ ಆಗ್ತಿರ್ಲಿಲ್ಲ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಏನಕ್ಕೋಸ್ಕರ ನನಗೆ ಈ ಥರ ಒಂದು ಕರ್ಮದ ಒಂದು ಫಲ ಸಿಗುತ್ತೆ, ಇನ್ಫ್ಯಾಕ್ಟ್ ಕರ್ಮ ಇದೆಯಾ. ಸೊ ಈ ಥರ ಹಲವಾರು ಪ್ರಶ್ನೆಗಳು ನನ್ನ ಮೈಂಡಲ್ಲಿ ಕಾಡೋಕ್ಕೆ ಶುರುವಾಯಿತು. ಮುಖ್ಯವಾಗಿ ನನ್ನ ಕೇತು ಮಹಾದಶ ಸ್ಟಾರ್ಟ್ ಆದಾಗ, ಕೇತುನ ನಾವು ದ ಪ್ಲಾನೆಟ್ ಆಫ್ ನಾಲೆಡ್ಜ್ ಅಂತ ಕರಿತೀವಿ, ಒಂದು ಜ್ಞಾನವನ್ನು ಕೊಡುವಂಥ ಒಂದು ಗ್ರಹ. ಕೇತು ಚೆನ್ನಾಗಿದ್ದರೆ ಒಳ್ಳೆಯದನ್ನು ಮಾಡ್ತಾನೆ, ಒಳ್ಳೆ ಜ್ಞಾನವನ್ನು ಕೊಡ್ತಾನೆ, ಹಾಗೆ ನಮ್ಮ ಬದುಕನ್ನು ಉತ್ತಮವಾದ ಒಂದು ಮಟ್ಟಿಗೆ ತಗೊಂಡೋಗುವಂಥ ಗ್ರಹ ನಮ್ಮ ಕೇತು. ಸೊ ಜ್ಞಾನ ಇದ್ದರೆ ಪ್ರಪಂಚನೇ ಗೆಲ್ಬೋದು ಅಂತ ಹೇಳ್ತಾರೆ.
ಸೊ ಆ ಥರ ಆ ಒಂದು ಕೇತುವಿನ ಒಂದು ಆಶೀರ್ವಾದದಿಂದ ನನಗೆ ಈ ಒಂದು ಟ್ಯಾರೋ ರೀಡಿಂಗ್ ಜ್ಯೋತಿಷ್ಯ ಅಂತಕ್ಕಂಥದ್ದು ತುಂಬ ಕಲಿಬೇಕು ಅಂತ ತುಂಬ ಟ್ರಿಗರ್ ಆಯಿತು. ಹಾಗೆ ಇದರ ಹಿಂದೆ ಇರ್ತಕ್ಕಂಥ ಒಂದು ರೀಸನ್ ಏನಪ್ಪ ಅಂದರೆ, ನನ್ನ ಲೈಫಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ಗೂ ಸಲ್ಯೂಷನ್ ಸಿಗುತ್ತೆ. ಹಾಗೆ ನನ್ನ ಸುತ್ತಮುತ್ತಲಿನ ಜನಗಳು ಅವ್ರಿಗೂ ಸಹ ಒಂದು ಸಲ್ಯೂಷನ್ ಸಿಗಲಿ ಅನ್ನೋ ಕಾರಣದಿಂದ ಇದನ್ನು ನಾನು ಪ್ರೊಫೆಷನ್ ಆಗೇ ಮುಂದುವರ್ಸ್ಕೊಂಡು ಹೋದೆ. ಸೊ ಐ ಟಿಯಿಂದ ಈಗ ಸಾವಿರಾರು ಜನರ ಬಾಳನ್ನು ಬೆಳಕು ಮಾಡಲಿಕ್ಕೆ ಒಂದು ಪ್ರೊಫೆಷನ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೊ ಹಾಗಾದರೆ ಟ್ಯಾರೋ ಅಂತಂದರೆ ಏನು ಮ್ಯಾಮ್? ಒಂದು ಬೇಸಿಕ್ ಕ್ವೆಶನ್. ಈಗ ನಾವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತೀನಿ ಅಂತಂದರೆ ತುಂಬ ಜನ ಟ್ಯಾರೋ ಕಾರ್ಡ್ ರೀಡರ್ಸ್ ಅಂತ ಬರುತ್ತೆ, ವಿಡಿಯೋಸ್ಗಳೆಲ್ಲ ಹಾಕ್ತಾ ಇರ್ತಾರೆ, ಏನೇನೇನೋ ಮಾತಾಡ್ತಾ ಇರ್ತಾರೆ. ಒಂದಷ್ಟು ಜನ ರಿಯಲ್ ಇರುತ್ತೆ, ಒಂದಷ್ಟು ಜನ ಫೇಕ್ ಇರುತ್ತೆ. ಸೊ ಟ್ಯಾರೋ ಕಾರ್ಡ್ ಅಂದರೆ ಏನು? ಟ್ಯಾರೋ ಕಾರ್ಡ್ಸ್ ಅನ್ನೋದು ಇವಾಗ ಹೇಳಬೇಕು ಅಂದರೆ, ಒಂದು ಅಂಗಡಿಗೆ ಹೋಗ್ತೀರಾ, ಒಂದು ದೇವರ ಒಂದು ಫೋಟೋನ ಖರೀದಿ ಮಾಡ್ತೀರಾ. ಆ ಫೋಟೋಗೆ ಯಾವುದೇ ರೀತಿ ಶಕ್ತಿ ಅಂತಕ್ಕಂಥದ್ದು ಇರೋದಿಲ್ಲ, ಹೌದಾ? ಅದು ಜಸ್ಟ್ ಒಂದು ಫೋಟೋ ಫ್ರೇಮ್ ಅಷ್ಟೇ. ನೀವು ಅದನ್ನು ಮನೆಗೆ ತೊಗೊಂಡು ಬರ್ತೀರಾ, ಶುಭ್ರ ಮಾಡ್ತೀರಾ, ಅದಕ್ಕೆ ಅರಿಶಿನ ಕುಂಕುಮ ಹಚ್ತೀರಾ, ಮಂತ್ರ ಉಚ್ಚಾರಣೆಯಿಂದ ಅದಕ್ಕೆ ಒಂದು ಶಕ್ತಿಯನ್ನು ತುಂಬ್ತೀರಾ. ಆವಾಗ ಆ ಒಂದು ವಿಗ್ರಹ ಅಥವಾ ಫೋಟೋ ನಮಗೆ ಅಟ್ರ್ಯಾಕ್ಟ್ ಆಗುತ್ತೆ ಅಥವಾ ಸ್ಪಂದಿಸೋಕ್ಕೆ ಶುರು ಮಾಡುತ್ತೆ. ಅದೇ ಥರ ಟ್ಯಾರೋ ಕಾರ್ಡ್ಸ್ ಅನ್ನೋದು ಸಹ ಒಂದು ಕಾರ್ಡ್ ಅಷ್ಟೇ. ಅದಕ್ಕೆ ಏನೂ ಎನರ್ಜಿ ಇಲ್ಲದೆ ಇರ್ತಕ್ಕಂಥ ಒಂದು ಮಾರ್ಕೆಟಲ್ಲಿ ಸಿಗೋವಂಥ ಒಂದು ಸಾಧಾರಣವಾದ ಕಾರ್ಡ್ಸ್. ಅದನ್ನು ನಾವು ತೊಗೊಂಡು ಬಂದು ಅದನ್ನು ಸಿದ್ಧಿ ಮಾಡಿ ಕ್ಲೆನ್ಸಿಂಗ್ ಪ್ರಾಸೆಸ್ ಮಾಡಿ ನಮ್ಮ ಚಕ್ರದ ಜೊತೆ ಅಲೈನ್ ಮಾಡಿದಾಗ ಅದು ಎನರ್ಜಿ ರೂಪದಲ್ಲಿ, ಇವಾಗ ಯಾವುದೇ ಒಂದು ವ್ಯಕ್ತಿಯ ಒಂದು ಭವಿಷ್ಯ ಅಥವಾ ಅವ್ರ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೋಬೇಕು ಅಂದರೆ ಆ ಕಾರ್ಡ್ಸು ನನ್ನ ಎನರ್ಜಿಗೆ ಕನೆಕ್ಟ್ ಆಗಿರಬೇಕು. ಸೊ ಇದು ಯಾವುದೇ ಒಂದು ನ್ಯೂಮರಾಲಜಿ, ಆಸ್ಟ್ರಾಲಜಿ ರಿಲೇಟೆಡ್ ಅಲ್ಲ, ಪ್ಯೂರ್ ಎನರ್ಜಿ ಬೇಸಿಸ್ ಮೇಲೆ ವರ್ಕ್ ಆಗುವಂತಹ ಒಂದು ಡಿವಿನಿಷನ್ ಟೂಲ್ ಅಂತಲೇ ಹೇಳ್ಬೋದು. ಸೊ ಟ್ಯಾರೋ ಕಾರ್ಡ್ಸ್ ಭವಿಷ್ಯ ಹೇಳುತ್ತಾ ಅಂದರೆ ಎಸ್, 100% ಹೇಳುತ್ತೆ. ಬಿಕಾಸ್ ನನ್ನ ಈ ಒಂದು 6-7-8 ಇಯರ್ಸ್ ಜರ್ನಿಯಲ್ಲಿ ನಾನೇನು ನೋಡಿದ್ದೀನಿ, ಅವ್ರ ಲೈಫಲ್ಲಿ ಏನೇನು ನಡೀತಾ ಇದೆ, ನಾನೇನು ಮಾಡ್ತೀನಿ, ಅವರು ಬರೋಕ್ಕಿಂತ ಮುಂಚೆನೇ ನಾನು ಎನರ್ಜೀಸ್ನ ಚೆಕ್ ಮಾಡಿರ್ತೀನಿ. ಈ ಸಮಸ್ಯೆಗೆ ಅವ್ರು ಬಂದಿದ್ದಾರೆ ಅಂತಕ್ಕಂಥದ್ದು ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆ. ಸೊ ಅವಾಗ ನಾನು ಅದನ್ನು ಹೇಳಿದಾಗ, ಹೌದು ಮೇಡಮ್ ನನಗೆ ಹಿಂಗೆ ನಡೀತಾ ಇದೆ ಅಂತ ಅವ್ರು ಹೇಳ್ತಾರೆ. ಸೊ ಇದರಿಂದ ನಮಗೆ ಬೇರೆಯವ್ರು ಹೇಳೋದು ಬೇಡ, ನಾವೇ ಸ್ಪಷ್ಟವಾಗಿ ನಾವು ಎವಿಡೆನ್ಸ್ ಮುಖಾಂತರ ನಮಗೆ ಅದು ಅರ್ಥ ಆಗಿದೆ, ಹೌದು ಇದು ವರ್ಕ್ ಆಗುತ್ತೆ. ಯಾವ ಥರ ವರ್ಕ್ ಆಗುತ್ತೆ? ಎನರ್ಜೀಸ್ ಬೇಸಸ್. ಎನರ್ಜಿ ಅನ್ನೋದು ಎಲ್ಲ ಕಡೆ ಇದೆ. ಯೂನಿವರ್ಸ್ ಈಸ್ ಮೇಡ್ ಅಪ್ ಆಫ್ ಎನರ್ಜಿ. ಸೊ ಕೆಟ್ಟ ಎನರ್ಜಿನೂ ಇದೆ, ಪಾಸಿಟಿವ್ ಎನರ್ಜಿನೂ ಇದೆ. ಸೊ ಎನರ್ಜಿ ಈಸ್ ಎವ್ರಿವೇರ್ ಅನ್ನುವಾಗ ಟ್ಯಾರೋ ಕಾರ್ಡ್ಸ್ ಸಹ ನಾವು ಆ ಒಂದು ಟೂಲ್, ಎನರ್ಜಿ ಟೂಲ್ ಥರ ನಾವು ಉಪಯೋಗಿಸಿ ನಾವು ನಮ್ಮ ಭವಿಷ್ಯ ಅಥವಾ ನಮ್ಮ ಏನು ಮೆಸೇಜಸ್ ಇದೆ ಯೂನಿವರ್ಸ್ ಕಡೆಯಿಂದ ತಿಳ್ಕೊಬೋದು. ಈಗ ಒಂದು ಜನ್ರೇಷನ್ ಹಿಂದಕ್ಕೆ ಹೋದರೆ, ಇವಾಗ ನಮ್ಮ ತಂದೆ ತಾಯಿ ತಿಳ್ಕೊಳಕ್ಕೆ ಹೋದರೆ ಅವ್ರಿಗೆ ಟ್ಯಾರೋ ಅಂತಂದರೆ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ, ಪಂಚಾಂಗ ಅಂದರೆ ಗೊತ್ತು ಅಂತ ಅಂತಾರೆ. ಸೊ ಈ ಟ್ಯಾರೋ ಕಾರ್ಡ್ ಎಲ್ಲಿಂದ ಬಂತು ನಮ್ಮ ಇಂಡಿಯಾಗೆ, ನಮ್ಮ ಭಾರತ ದೇಶಕ್ಕೆ ಅಂತ ಅದರ ಉಗಮದ ಬಗ್ಗೆ ಮಾತಾಡೋದಾದರೆ ಎಲ್ಲಿಂದ ಬಂತು ಮ್ಯಾಮ್ ಟ್ಯಾರೋ ಕಾರ್ಡ್ಸ್? ಅದ್ಭುತ ಕ್ವೆಶನ್. ಸೊ ಈ ಟ್ಯಾರೋ ಕಾರ್ಡ್ಸ್ ಅನ್ನೋದು ನಮ್ಮ ಭಾರತದ ದೇಶಕ್ಕೆ ಸೇರಿದಲ್ಲ. ಓಕೆ. ಇದು ಪಾಶ್ಚಿಮ ದೇಶ ಆಗಿರ್ಬೋದು, ಮೇನ್ಲಿ ಹೇಳಬೇಕಂದ್ರೆ ಯುರೋಪ್, ಈಜಿಪ್ಷನಿಂದ ಇದು ಉಗಮ ಆಗಿದ್ದು. ಓಕೆ. ಈಜಿಪ್ಷನ್, ಇವಾಗ ನೀವು ಟ್ಯಾರೋ ಕಾರ್ಡ್ಸ್ನ ನೋಡಿದ್ರೆ ಅಲ್ಲಿ ನಿಮಗೆ ಈಜಿಪ್ಷನ್ ದೇವತೆಗಳು ಕಾಣಿಸ್ಕೋತಾರೆ. ಫೀನೆಕ್ಸ್ ಇರ್ಬೋದು, ಅನುಬೀಸ್ ಅಂತ ನಾವು ಹೇಳ್ತೀವಿ, ಇದೆಲ್ಲ ಅವರು ಆಗಿನ ಕಾಲದಲ್ಲಿ ಪೂಜೆ ಮಾಡ್ತಿರ್ತಕ್ಕಂಥ ದೇವತೆಗಳು. ಓಕೆ. ಸೊ ಅಲ್ಲಿಂದ ಡಿರೈವ್ ಆಗಿ ಆ್ಯಂಡ್ ನಾವು ಏಂಜಲ್ಸ್ನ ಸಹ ನೋಡ್ತೀವಿ. ಸೊ ರೋಮನ್ ಏಂಜಲ್ಸ್, ಗ್ರೀಕ್ ಗಾಡ್ಸ್, ಎಲ್ಲ ರೀತಿಯ ಪಾಶ್ಚಿಮ ದೇಶಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ದೇವತೆಗಳನ್ನು ನಾವು ಟ್ಯಾರೋನಲ್ಲಿ ನೋಡ್ತೀವಿ. ಆದರೆ ಇದು ನಾವು ಭಾರತೀಯರು ಏನು ಮಾಡಿದ್ರಿ, ಇದನ್ನು ಒಂಚೂರು ಡೆಪ್ತಾಗಿ ಸ್ಟಡಿ ಮಾಡಿದಾಗ ಆ ಒಂದು ನ್ಯೂಮರಾಲಜಿ ಏನಿದೆ, ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಗ್ರಹಗಳದ್ದಾಗಿರ್ಬೋದು, ಅದೆಲ್ಲನೂ ನೀಟಾಗಿ ಟ್ಯಾಲಿ ಆಗುತ್ತೆ. 100% ಟ್ಯಾಲಿ ಆಗುತ್ತೆ. ಸೊ ಆವಾಗ ಏನಾಯಿತು, ಆಸ್ಟ್ರೋ ನ್ಯೂಮರಾಲಜಿ ಅಥವಾ ವೇದಿಕ್ ಆಸ್ಟ್ರೋ ಅಥವಾ ಟ್ಯಾರೋ ಆಸ್ಟ್ರೋ ಅಂತ ಬೇರೆ ಬೇರೆಯಾದ ಒಂದು ಟಾಪಿಕ್ಗೆ ಅದು ವಿಂಗಡಣೆ ಮಾಡಲಾಗಿತ್ತು. ಅದರಿಂದ ನಮಗೆ ಟ್ಯಾರೋಗೆ ನ್ಯೂಮರಾಲಜಿ ಪ್ಲಸ್ ವೇದಿಕ್ ಆಸ್ಟ್ರಾಲಜಿನ ಕಂಬೈನ್ ಮಾಡಿ ಪ್ರಿಡಿಕ್ಷನ್ ಹೇಳ್ಬೋದು. ಅದ್ಭುತವಾಗಿ ನಿಮಗೆ ಔಟ್ಪುಟ್ ಬರುತ್ತೆ. ವ್ಯತ್ಯಾಸಗಳಿದೆಯಾ ಅಥವಾ ಎರಡು ಸೇಮ್ ಮೇಡಮ್? ಎಲ್ಲ ಸೇಮ್ ಇದೆ. ಇವಾಗ ಒಂದು ವ್ಯಕ್ತಿದು ರೀಡಿಂಗ್ ಮಾಡ್ತಾ ಇದ್ದೀವಿ ಅಂದರೆ ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಲಾಸ್ಟ್ ವೀಕ್ ಅಷ್ಟೇ ಒಬ್ಬರು ಕ್ಲೈಂಟ್ ಬಂದಿದ್ರು. ಓಕೆ. ಅವ್ರಿಗೆ ಮದುವೆ ಸಮಸ್ಯೆ ತುಂಬ ಕಾಣಿಸ್ತಾ ಇದೆ.
ಸರಿ ನೋಡೋಣ ಪ್ರಶ್ನೆ ಹಾಕಿ ಟ್ಯಾರೋನಲ್ಲಿ ಅಂತ ನಾನು ಪ್ರಶ್ನೆ ಹಾಕಿದಾಗ ತುಂಬ ನೆಗೆಟಿವ್ ಕಾರ್ಡ್ಸ್ ಲೈಕ್ ಡೆತ್ ಕಾರ್ಡ್ ಆಗಿರ್ಬೋದು, ಡೆವಿಲ್, ಟವರ್ ಎನರ್ಜಿ ಎಲ್ಲ ಬರ್ತಾಯಿತ್ತು. ಇದು ಮೋಸ್ಟ್ ನೆಗೆಟಿವ್ ಕಾರ್ಡ್ಸ್ ಇಡೀ ಟ್ಯಾರೋನಲ್ಲೇ. ತುಂಬ ಹೆವಿ ಎನರ್ಜೀಸ್ ಇದೆಯಲ್ಲ ಅಂಥದ್ದು ಏನಿರಬಹುದು, ಯಾಕೋ ತುಂಬ ಬ್ಲಾಕೇಜಸ್ ಕಾಣಿಸ್ತಾ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಯಿತು. ಸರಿ ಅವ್ರ ಕುಂಡಲಿ ತೆಗೆದೆ, ಅಲ್ಲಿ ನೋಡಿದಾಗ ಅವ್ರಿಗೆ ಏನಿತ್ತು ಅಂತಂದರೆ ಕಾಳಸರ್ಪ ದೋಷ. ರಾಹು ಮತ್ತು ಕೇತು ನಡುವೆ ಎಲ್ಲ ಗ್ರಹಗಳು ಕೂತಿದ್ವು. ಅವ್ರು ಮಾಡಿಸಿರ್ತಕ್ಕಂಥ ಪೂಜೆ ಇಲ್ಲ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಪೂಜೆ ಮಾಡಿಸಿದರೆ ಇನ್ನೂ ಡಿಲೇ ಆಗ್ತಾ ಇದೆ. ಒಂದು 30 ಮೇಲಿದೆ ಆ ಒಂದು ಹುಡುಗಿ ವಯಸ್ಸು. ಇದಕ್ಕೆ ಏನು ಮಾಡ್ಬೋದು, ಹಾಗಾದರೆ ಇದಕ್ಕೆ ಪರಿಹಾರನೇ ಇಲ್ವಾ ಅಂತ ಕೇಳ್ತಾಯಿದ್ರು ಆ ಹುಡುಗಿ. ಬಟ್ ಆ ಕರ್ಮ ಅನ್ನೋದು ಕಳಿಬೇಕು. ಓಕೆ, ಬಟ್ ಇದರಿಂದ ಬೇಸಿಕ್ಲಿ ಏನು ಗೊತ್ತಾಗುತ್ತೆ ಅಂದರೆ ಟ್ಯಾರೋನಲ್ಲಿ ಆ ಹೆವಿ ಎನರ್ಜೀಸ್ ಬಂದಾಗ ತುಂಬ ಸ್ಪಷ್ಟವಾಗಿ ಅವ್ರ ಕುಂಡಲಿನಲ್ಲೂ ಅದೇ ಇತ್ತು. ಸೊ ಎರಡೂ ಟ್ಯಾಲಿ ಆಗ್ತಾಯಿದೆ. ಓಕೆ, ಈಗ ನಾಗದೋಷ ಅಂತ ಹೇಳಿದ್ರಿ, ಸಾಮಾನ್ಯವಾಗಿ 90% ಜನಕ್ಕೆ ಅದು ಕಾಮನ್ ಆಗಿ ಕಾಡುವಂತಹ ಒಂದು ದೋಷ ಅಂತ ಹೇಳ್ತಾರೆ. ಸೊ ಯಾಕೆ ಬರುತ್ತೆ ಆ ದೋಷ, ಏನಕ್ಕೆ ಬರುತ್ತೆ ಮ್ಯಾಮ್ ನಾಗದೋಷ ಅನ್ನುವಂಥದ್ದು? ನಾಗದೋಷ ಅನ್ನೋದು ಬಹಳ ಒಂದು ಎಲ್ಲರೂ ಹೆದರ್ಕೋತಾರೆ ಅದನ್ನು, ಯಾಕಂದರೆ ನಾಗದೋಷ ಇದ್ದರೆ ಎಲ್ಲ ಉಲ್ಟಾ ಹೊಡೆಯುತ್ತೆ ಜೀವನದಲ್ಲಿ ಅಂತ. ಒಂದು ಹೇಳ್ತೀನಿ, ಏನೋ ಒಂದು ಕರ್ಮದಿಂದ ಅಂತೂ ಅದು ಬಂದಿರುತ್ತೆ, ಅದು ಸುಮ್ಮನೆ ಅಂತೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಆ್ಯಂಡ್ ಇದನ್ನು ನಾವು ಮುಂದಕ್ಕೆ ಹೆಂಗೆ ನೋಡ್ಕೋಬೇಕು ಅಂದರೆ ಏನು ಪ್ರಿಕಾಷನ್ಸ್ ತೊಗೋಬೇಕು ಅಂದರೆ, ಒಂದು ನವನಾಗ ಸ್ತೋತ್ರ ಅಂತ ಬರುತ್ತೆ, ಅದನ್ನು ಅವ್ರ ಜನ್ಮವಿಡೀ ಪಠನೆ ಮಾಡಬೇಕು. ಯಾಕೆ ಅಂತಾರೆ, ನಾಗಗಳಿಗೆ ಕೋಪ ಜಾಸ್ತಿ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ, ಇವಾಗ ಯಾರೋ ಬಂದು ನಿಮ್ಗೇನೋ ಹೇಳಿದ್ರು, ನಿಮಗೆ ಸಿಟ್ಟು ಬರುತ್ತೆ. ಅವ್ರು ಮತ್ತೆ ಬಂದು ನಿಮಗೆ ಸಾರಿ ಕೇಳಿದ್ರು ನಿಮಗೆ 100% ಒಪ್ಪಿಗೆ ಆಗಲ್ಲ. ಈ ವ್ಯಕ್ತಿ ನನಗೆ ಹಿಂಗೆ ಹೇಳಿದ್ರಲ್ಲ ಅವತ್ತು ಅನ್ನೋದು ಗ್ರಜ್ಜ್ ಇರುತ್ತೆ. ಅದೇ ಮನುಷ್ಯನಿಗೆ ಇಷ್ಟು ಇರಬೇಕಂದ್ರೆ ಅದು ನಾಗಗಳು. ಅದಕ್ಕೆ ನಾವು ಹೇಳ್ತೀವಲ್ಲ, ಹಾವಿನ ದ್ವೇಷ 12 ವರ್ಷ ಅಂತ, ಅದು ಜನ್ಮ ಜನ್ಮಾಂತರಕ್ಕೂ ಕಾಡಕ್ಕೆ ಶುರು ಆಗುತ್ತೆ. ಅದಕ್ಕೆ ನಮಗೆ ಈ ಜನ್ಮದಲ್ಲಿ ಈ ಒಂದು ದೋಷ ಇದೆ ಅಂತ ಗೊತ್ತಾದ ಮೇಲೆ ಅವ್ರಿಗೆ ಒಂಥರ ಸಾರಿ ಕೇಳ್ದಂಗೆ. ನೀವು ಜನ್ಮಕ್ಕೆ ಪೂರ್ತಿ ಸಾರಿ ಕೇಳಿದ್ರೂ ಕೆಲವೊಮ್ಮೆ ಕ್ಷಮಿಸಲ್ಲ ನಾಗಗಳು, ಅಷ್ಟು ಸಿಟ್ಟು ಅವ್ರಿಗೆ. ಸೊ ಹಾಗಾಗಿ ನವನಾಗ ಸ್ತೋತ್ರ ಪಠನೆ ತಪ್ಪದೇ ಮಾಡ್ಕೊಳ್ಳಿ. ನೀವು ಎಲ್ಲ ಕ್ಷೇತ್ರಗಳಿಗೆ ಕಾಳಹಸ್ತಿ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲೆಲ್ಲ ಹೋಗಿ ಪೂಜೆನೂ ಮಾಡಿಸ್ಕೊ. ಅದು ಒಂದು ರೀತಿ ಸಾರಿ ಕೇಳ್ದಂಗೆ ಅವ್ರಿಗೆ, ನಂದು ತಪ್ಪಾಯಿತು ಕ್ಷಮಿಸು, ನಾನು ಹೋದ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಅಥವಾ ನಿಮ್ಗೇನಾದ್ರು ತೊಂದರೆ ಮಾಡಿದರೆ ನನಗೆ ಕ್ಷಮಿಸಿಬಿಡು, ನನ್ನ ಲೈಫ್ ನನಗೆ ಕೊಡು ಅಂತ ಒಂದು ಶಾಸ್ತ್ರಬದ್ಧವಾಗಿ ಮಾಡ್ತಕ್ಕಂಥ ಒಂದು ವಿಧಿವಿಧಾನ. ಅಂದರೆ ಯಾಕೆ ಬರುತ್ತೆ ಮೇಡಮ್, ಒಂದು 5 ಕಾರಣ ಕೊಡೋದಾದರೆ ನಾಗದೋಷ ಇಂಥ ಕಾರಣಗಳಿಗೆ ನೀವು ಲಾಸ್ಟ್ ಜನ್ಮದಲ್ಲಿ ಈ ರೀತಿ ತಪ್ಪುಗಳನ್ನು ಮಾಡಿದ್ರಿ, ಹಾಗಾಗಿ ಬರಬಹುದು ಈ ದೋಷ ಅಂತ ಯಾವ ಕಾರಣಗಳಿಂದ ಬರಬಹುದು ಮೇಡಮ್? ಕಾರಣಗಳು ಸುಮಾರಿದ್ದಾವೆ ಹೇಳಬೇಕು ಅಂದರೆ. ಒಂದು ಹೌದು, ನಮ್ಮ ಪೂರ್ವಿಕರು ಇವಾಗ ನೋಡಿ, ನಮ್ಮ ಆ್ಯನ್ಸಿಸ್ಟರ್ಸ್ ಪೂರ್ವಿಕರು ಆಗಿನ ಕಾಲದಲ್ಲಿ ಎಲ್ಲ ಒಂದು ಪ್ರಾಪರ್ ಮನೆ ಇರಲಿಲ್ಲ, ಕಾಡಲ್ಲಿ ವಾಸಿ ಮಾಡೋರು, ಅಥವಾ ಆವಾಗ ಲೈಟ್ಸ್ ಏನಂದರೆ ಏನಿರಲಿಲ್ಲ, ಫೆಸಿಲಿಟೀಸ್ ಇರಲಿಲ್ಲ. ಆವಾಗ ಕಾಡಲ್ಲೇ ವಾಸ ಮಾಡ್ತಾಯಿದ್ರು, ಅಲ್ಲ ಅವ್ರು ಹಾವಾಗ ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಸಮಸ್ಯೆ ಅದಾಗಿರುತ್ತೆ. ಅಥವಾ ಇವರೇ ಗೊತ್ತೋ ಗೊತ್ತಿಲ್ಲದೇನೋ ಒಂದು ಕೆಲವೊಂದು ಕರ್ಮ, ರಾಹು ಕೇತುದು ಎಸ್ಪೆಷಲಿ ನಾವು ಹೇಳ್ತೀವಿ, ಏನೋ ಒಂದು ಕರ್ಮನ ತೊಗೊಂಡು ಬಂದಿರ್ತಾರೆ. ಸೊ ಅದು ಇದೇ ರೀಸನ್ಗೆ ಅಂತ ನಮಗೆ ಗೊತ್ತಾಗಲ್ಲ, ಬಟ್ ಏನೇ ರೀಸನ್ ಇದ್ರೂ ಜಾತಕದಲ್ಲಿ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಗೊತ್ತಾಗಿರೋ ಕಾರಣದಿಂದಾದರೂ ನಾವು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಮಾಡಿಸಿದ್ರೆ ಬಹಳ ಉತ್ತಮ. ಈಗ ನಮ್ಮಲ್ಲಿ ನಮ್ಮ ಸನಾತನ ಅಥವಾ ಹಿಂದೂ ಧರ್ಮದಲ್ಲಿ ಪಂಚಾಂಗ ಸೇಮ್, ನೀವು ಆಲ್ ಓವರ್ ವರ್ಲ್ಡ್ ಹೋಗ್ತೀನಿ ಅಂದರೂ ಜ್ಯೋತಿಷ್ಯಗೆ ಒಂದೇ ಪಂಚಾಂಗ ಇಯರ್ಲಿ ಒನ್ಸ್ ಬದಲಾಗುತ್ತೆ. ಸೊ ಈ ಟ್ಯಾರೋ ಕಾರ್ಡ್ಸ್ ಎಲ್ಲರಿಗೂ ಸೇಮ್ ಇರುತ್ತಾ ಅಥವಾ ಡಿಫ್ರೆನ್ಸ್ ಇರುತ್ತಾ? ಟ್ಯಾರೋ ಅನ್ನೋದು ಎನರ್ಜಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಾವು ಒಂದೇ ಸಲ ಇರೋದಿಲ್ಲ. ಯಾವಾಗಲೂ ಒಂದು ಸಲ ಹ್ಯಾಪಿ ಆಗಿರ್ತೀವಿ, ಅಥವಾ ಏನೋ ಒಂದು ಕರ್ಮ ಚೇಂಜ್ ಆಗಿರುತ್ತೆ, ಈ ಕರ್ಮ ಆದಮೇಲೆ ಮತ್ತೊಂದು ಕರ್ಮ ಸ್ಟಾರ್ಟ್ ಆಗಿರುತ್ತೆ. ಟ್ಯಾರೋ ಎನರ್ಜೀಸು ಅಷ್ಟೇ, ಅವರ ಒಂದು ಎನರ್ಜೀಸ್ ಹೇಗೆ ಚೇಂಜ್ ಆಗುತ್ತೆ ಅದರ ಅನುಗುಣವಾಗಿ ಟ್ಯಾರೋನಲ್ಲಿ ಎನರ್ಜೀಸ್ ಕಾಣಿಸ್ಕೊಳ್ಳುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಇವಾಗ ಏನೋ ಒಂದು ತುಂಬ ನೆಗೆಟಿವ್, ಏನೋ ಒಂದು ಸ್ಟ್ರೆಸ್ ನಡೀತಾ ಇರುತ್ತೆ ಒಬ್ಬರ ಜೀವನದಲ್ಲಿ. ನಾನು ಕಾರ್ಡ್ಸ್ ಹಾಕಿದಾಗ ಅದು ಸ್ಟ್ರೆಸ್ ಕಾರ್ಡ್ ಏನೇನಿದೆ ಅದು ಬಂದಿರುತ್ತೆ. ಈಗ ನಾನೇನು ಮಾಡ್ತೀನಿ, ಮುಂದೆ ಇವ್ರು ಏನು ಮಾಡ್ಬೋದು ಒಂದು ಗೈಡೆನ್ಸ್ ರೂಪದಲ್ಲಿ ಬೇಕು ನನಗೆ. ಸೊ ನಾನು ಆ ಪ್ರಶ್ನೆ ಹಾಕಿದಾಗ, ನೋಡಿ ಈ ಥರ ಇದೆ ಕರ್ಮ, ಮುಂದೆ ಈ ಥರ ಆಗೋ ಸಾಧ್ಯತೆ ಇದೆ, ಎಚ್ಚೆತ್ಕೊಳ್ಳಿ ಅಂತ ಆ ಒಂದು ಗೈಡೆನ್ಸ್ ರೂಪದಲ್ಲಿ ಟ್ಯಾರೋ ತಿಳಿಸುತ್ತೆ. ಆವಾಗ ನಾವು ಆ ಬದಲಾವಣೆಯನ್ನು ಮಾಡಿಕೊಂಡಾಗ ಮುಂದೆ ಬರ್ತಕ್ಕಂಥ ಕರ್ಮ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದರ ಒಂದು ತಕ್ಕ ಮಟ್ಟಿಗೆ ಅವಾಯ್ಡ್ ಮಾಡ್ಬೋದು.
ಎಷ್ಟು ಕಾರ್ಡ್ಸ್ ಇರುತ್ತೆ ಮೇಡಮ್ ಅದು ಟ್ಯಾರೋನಲ್ಲಿ? 78 ಕಾರ್ಡ್ಸ್ ಇರುತ್ತೆ. ಅದು ವಿಂಗಡಣೆ ಮಾಡಲಾಗಿದೆ. ಮೇಜರ್ ಅರ್ಕಾನ, ಮೈನರ್ ಅರ್ಕಾನ ಅಂತ ವಿಂಗಡಣೆ ಮಾಡಲಾಗಿದೆ. ಏನಕ್ಕೆ ಅಂತಂದರೆ ಮೇಜರ್ ಅರ್ಕಾನ ಬಂದು 21, ಅಂದರೆ 0 ಇಂದ ಸ್ಟಾರ್ಟ್ ಮಾಡಿದ್ರೆ 21 ಕಾರ್ಡ್ಸ್ ಮೇಜರ್ ಅರ್ಕಾನದಿರುತ್ತೆ. ಇದು ಬಂದು ನಮ್ಮ ಲೈಫಿನ ದೊಡ್ಡ ಘಟನೆ, ಅಂದರೆ ಉದ್ಯೋಗ, ಮದುವೆ, ಮನೆ ಕಟ್ಟೋದಾಗಿರ್ಬೋದು, ಸೈಟ್ ವಿಚಾರ ಅಥವಾ ಕೋರ್ಟ್ ಕೇಸ್, ಇದೆಲ್ಲ ಮೇಜರ್ ಘಟನೆಯನ್ನು ಇಂಡಿಕೇಟ್ ಮಾಡ್ತಕ್ಕಂಥದ್ದು. ಮೈನರ್ ಅರ್ಕಾನ ಬಂದುಬಿಟ್ಟು ಮತ್ತೆ 4 ಭಾಗದಲ್ಲಿ ಅದನ್ನು ವಿಂಗಡಣೆ ಮಾಡಲಾಗಿದೆ. ಅದು ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್, ನಮ್ಮ ಸಣ್ಣ ಪುಟ್ಟ ಎಮೋಷನ್ಸ್ ಆಗಿರ್ಬೋದು, ನಮ್ಮ ಸ್ಟ್ರೆಸ್, ಆಂಗ್ಸೈಟಿ, ಇದನ್ನೆಲ್ಲ ಅದು ಇಂಡಿಕೇಟ್ ಮಾಡುತ್ತೆ. ಅಂದರೆ ಇದು ಫಾರ್ ಅ ಶಾರ್ಟ್ ಟರ್ಮ್ ಅಂತ. ಮೈನರ್ ಅರ್ಕಾನ ಏನಾದರೂ ಬಂತು ಅಂದರೆ ಒಂದು ಸ್ಮಾಲ್ ಟರ್ಮಿಗೆ ಮಾತ್ರ ಕಷ್ಟ ಇದೆ, ಅದಾದಮೇಲೆ ನಿಮ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ತೋರಿಸ್ಕೊಡುತ್ತೆ. ಮೇಜರ್ ಅರ್ಕಾನ ಬಂದರೆ ಇಟ್ಸ್ ಅ ಲಾಂಗ್ ಟರ್ಮ್, ತುಂಬ ಒಂದು ವರ್ಷಾನುಗಟ್ಟಲೆ ನಡೀತಕ್ಕಂಥ ಸಮಸ್ಯೆ ಏನಾದರೂ ಇದ್ದರೆ ಮೇಜರ್ ಅರ್ಕಾನ ಬರುತ್ತೆ. ಈಗ ನೀವು ಕೂಡ IT ಫೀಲ್ಡಿಂದ ಬಂದವರು, ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಮಾಡಿ ಈಗ ಅಸ್ಟ್ರಾಲಜರ್ ಆಗಿದ್ದೀರಾ. ಸೊ ಅಂದರೆ ಯಾರು ಬೇಕಾದರೂ ಕಲಿಬಹುದು ಅನ್ನೋದು ಗೊತ್ತಾಗ್ತಾ ಇದೆ ನನಗೆ ಬೇಸಿಕ್ಕಾಗಿ. ಸೊ ಕಲಿಬಹುದಾ ಯಾರು ಬೇಕಾದರೂ? ಅದಕ್ಕೆ ಏನಾದರೂ ನೀತಿ ನಿಯಮ ಇದೆಯಾ, ಇಂಥವರೇ ಕಲಿಬೇಕು? ಹಾಂ, ಯಾರು ಬೇಕಾದರೂ ಟ್ಯಾರೋ ರೀಡಿಂಗ್ ಕಲಿಬೋದು, ಖಂಡಿತ ಅದಕ್ಕೆ ಅವಕಾಶ ಇದೆ. ನಮಗೆ ಬೇಕಾಗಿರೋದು ಒಂದೇ, ಒಂದು ಒಳ್ಳೆ ಗುರು. ಸೊ ಗುರುವಿನಿಂದ, ಯಾಕಂದರೆ ಇವಾಗ ನಾನು ಸುಮಾರು ಕಡೆ ನೋಡ್ತಾ ಇದ್ದೀನಿ, ಸರಿಯಾಗಿ ಭಿಕ್ಷೆ ಕೊಡದೇ ಇರೋದು ಆ್ಯಂಡ್ ಸುಮ್ಮನೆ ಕಾರ್ಡ್ಸ್ ಹಾಕ್ದೇನೆ ಏನೋ ಒಂದು ಭವಿಷ್ಯ ಹೇಳಿ ಕಳಿಸ್ಬಿಡ್ತಕ್ಕಂಥದ್ದು ತುಂಬ ನಡೀತಾ ಇದೆ. ಇದು ಆ್ಯಕ್ಚುಲಿ ಸ್ವಲ್ಪ ಸ್ಟಾಪ್ ಆಗಬೇಕು. ಯಾಕಂತಂದರೆ ಯಾರಾದರೂ ಒಂದು ಪ್ರಾಬ್ಲಮ್ ಹೇಳ್ಕೊಂಡು ಬಂದಾಗ ಅದನ್ನು ನಾವು ಕರೆಕ್ಟಾಗಿ ವಿಂಗಡಣೆ ಮಾಡಿ ಏನು ಸಮಸ್ಯೆ, ಅದಕ್ಕೇನು ಪರಿಹಾರ ಅಂತಕ್ಕಂಥ ಗೈಡೆನ್ಸ್ ಕೊಡಬೇಕು. ಇಲ್ಲ ಅಂದರೆ ಒಂಥರ ಅದು ನಮ್ಮ ಕರ್ಮ, ಅದು ನಮಗೆ ಎಫೆಕ್ಟ್ ಆಗುತ್ತೆ ಮತ್ತೆ. ಸೊ ಹಾಗಾಗಿ ಖಂಡಿತ ಕಲಿಬೋದು, ಆದರೆ ಒಂದು ಒಳ್ಳೆ ಗುರುವಿನ ಮುಖಾಂತರ ದಯವಿಟ್ಟು ಹೋಗಿ. ಇಲ್ಲ ಅಂತಂದರೆ ಅದು ಒಂಥರ ಫೇಕ್ ಮಾಡ್ದಂಗೆ ಆಗ್ಬಿಡುತ್ತೆ. ಗುರು ಇಂಪಾರ್ಟೆಂಟ್. ಓಕೆ, ಗುರುವಿನ ಆಯ್ಕೆ ಮಾಡೋದು ಹೇಗೆ ಮ್ಯಾಮ್ ನಿಮ್ಮ ಪ್ರಕಾರ? ಇದು ಎಗೇನ್ ಅವರ ಕರ್ಮದ ಮೇಲೇನೂ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ನಮ್ಮ ಒಂದು ಗುರುಗಳು ಹೇಳ್ತಾರೆ, ಗುರುವಿಗೆ ನಾವು ಹುಡ್ಕೊಂಡು ಹೋಗಬಾರ್ದು, ಅವರೇ ಸಿಗ್ತಾರೆ ನಮಗೆ ಅಂತ. ಆ ಥರ ಸಿಕ್ಕಿದ್ರೆ ಬಹಳ ಉತ್ತಮ. ಆ್ಯಂಡ್ ನಾನು ಹೇಳೋದಿಷ್ಟೇ, ಯೂನಿವರ್ಸಿಗೆ ಪ್ರೇ ಮಾಡಿ ಆದಷ್ಟು ಒಳ್ಳೆ ಗುರು ನನಗೆ ಸಿಗೋ ಹಾಗಾಗಲಿ ಟ್ಯಾರೋ ರೀಡಿಂಗ್ಗೆ ಅಂತ. ಯಾಕಂದರೆ ಗುರು ಅನ್ನೋದು ಬಹಳ ಮುಖ್ಯ ಈ ಒಂದು ಜ್ಞಾನಕ್ಕೆ. ಕರೆಕ್ಟಾಗಿ ಕಲಿಬೇಕು. ಹಾಗೆ ಚಕ್ರ ಕ್ಲೆನ್ಸಿಂಗ್ ಅಂತಕ್ಕಂಥದ್ದು ಮಾಡಬೇಕು. ಆ ದೀಕ್ಷೆ ಸಮಯದಲ್ಲಿ ಚಕ್ರ ಕ್ಲೆನ್ಸಿಂಗ್ ಎಲ್ಲ ಪ್ರಾಪರಾಗಿ ಪ್ರೊಸೀಜರ್ ಮಾಡಿದಾಗ ಮಾತ್ರ ಅವರು ಒಂದು ಪ್ರಾಪರ್ ಟ್ಯಾರೋ ಕಾರ್ಡ್ ರೀಡರ್ ಆಗ್ಲಿಕ್ಕೆ ಸಾಧ್ಯ. ಅಂದರೆ ಈಗ ನಾನು ಟ್ಯಾರೋ ಕಾರ್ಡ್ ರೀಡರ್ ಆಗ್ತೀನಿ ಅಂದರೆ ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕಂತ ನಾನು ಕಲಿಬೇಕಾ, ಅಥವಾ ಸೆಲ್ಫ್ ಇಂಟ್ರೆಸ್ಟಿಗೋಸ್ಕರ ನನಗೆ ನನ್ನ ಮನೆಯವ್ರಿಗೋಸ್ಕರ ಕಲಿಬಹುದಾ? 100% ಸರ್. ಇದು ನಿಮ್ಮ ಸೆಲ್ಫ್ಗೂ ಕಲಿಬೋದು. ಇಲ್ಲಾಂದರೆ ನಾನು ಬೇರೆಯವ್ರಿಗೂ ಹೇಳ್ತೀನಿ, ಅವ್ರಿಗೂ ಸರ್ವಿಸ್ ಕೊಡ್ತೀನಿ ಅಂತಾನೆ ಅದೂ ಪಾಸಿಬಿಲಿಟೀಸ್ ಇದೆ. ಸೊ ಇದು ಹೆಂಗಂದರೆ ನಿಮಗೆ ಓಕೆ, ನಾನು ಈ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಏನಾಗ್ಬೋದು, ಅಥವಾ ನಾನು ಏನು ಪ್ರಿಕಾಷನ್ಸ್ ತೊಗೋಬೇಕು, ನನಗೆ ಇವತ್ತಿನ ಗೈಡೆನ್ಸ್ ಏನಿದೆ. ಸೊ ಯೂನಿವರ್ಸ್ ಜೊತೆ ಮಾತಾಡೋದಕ್ಕೆ ಅದು ಒಂದು ಟೂಲ್ ಇದ್ದಂಗೆ ನಿಮಗೆ. ಸೊ ಸೆಲ್ಫ್ಗೂ ಸಹ ನೀವು ಖಂಡಿತ ಯೂಸ್ ಮಾಡ್ಬೋದು. ಸೊ ನನಗೆ ಕುತೂಹಲ ಆಗ್ತದೆ ಹೆಂಗಿರುತ್ತೆ ಟ್ಯಾರೋ ಕಾರ್ಡ್ಸ್ ಅಂತ. ಒಂದ್ಸಲ ಶೋ ಮಾಡ್ತೀರಾ ಮ್ಯಾಮ್ ಕಾರ್ಡ್ಸ್ ಹೇಗಿದೆ? ಖಂಡಿತ. ಎಸ್ ಮ್ಯಾಮ್. ಸೊ ಇದೇ ಟ್ಯಾರೋ ಡೆಕ್. ಸೊ ಇದರಲ್ಲಿ ನಾನು ಹೇಳ್ದಂಗೆ 78 ಕಾರ್ಡ್ಸ್ ಇದೆ. ಓಕೆ, ಸೊ ಇದು ಬಂದುಬಿಟ್ಟು ನಿಮಗೆ ಕೆಲವ್ರಿಗೆ ಬಿಗಿನರ್ಸಿಗೆ ಏನಾಗುತ್ತೆ, ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಎಲ್ಲ ಇನ್ಫಾರ್ಮೇಷನ್. ಸೊ ಅಂಥವ್ರಿಗೆ ಇಲ್ಲಿ ಆಲ್ರೆಡಿ ಪ್ರಿಂಟ್ ಆಗಿದೆ, ಇನ್ಫಾರ್ಮೇಷನ್ ಆಲ್ರೆಡಿ ಇದೆ. ಸೊ ಇದನ್ನು ರೆಫರ್ ಮಾಡಿ ಸಹ ಅವರು ಹೇಳಬಹುದು ಟ್ಯಾರೋ ರೀಡಿಂಗ್ ಮಾಡುವಾಗ. ಇಲ್ಲ ನಾವೆಲ್ಲ ಎಕ್ಸ್ಪರ್ಟ್ ಇದ್ದೀವಿ, ಎಲ್ಲನೂ ನಮಗೆ ಗೊತ್ತಿದೆ ಅನ್ನೋದಾದರೆ ನಾರ್ಮಲ್ ಟ್ಯಾರೋ ಕಾರ್ಡ್ಸ್ ಬರುತ್ತೆ, ಜಸ್ಟ್ ಪಿಕ್ಚರ್ ಇರುತ್ತೆ ಅಷ್ಟೇ, ಅದನ್ನು ಸಹ ಉಪಯೋಗಿಸ್ಕೊಂಡು ಹೇಳ್ಬೋದು. ಸೊ ಇದನ್ನು ಯಾವ ಥರ ನೋಡ್ಕೋಬೇಕು ಅಂದರೆ, ಯಾವಾಗಲೂ ಅಷ್ಟೇ ಒಂದು ಬ್ಲ್ಯಾಕ್ ಕಲರ್ ವೆಲ್ವೆಟ್ ಕ್ಲಾತಲ್ಲೇ ಇಡಬೇಕು. ಎಲ್ಲಂದ್ರಲ್ಲಿ ಇಡೋದು ಅಥವಾ ನಾವು ಊಟ ಮಾಡೋ ಟೇಬಲ್ ಮೇಲೆಲ್ಲ ಇದನ್ನು ಇಡೋದಕ್ಕೆ ಆಗಲ್ಲ. ಇದನ್ನು ನಾವು ಹೆಂಗೆ ನೋಡ್ತೀವನೇ, ಒಂದು ದೇವ್ರ ವಿಗ್ರಹ ಹೆಂಗೆ ನೋಡ್ಕೋತೀವಿ ಅದೇ ಥರ ಅಷ್ಟೇ ಪೂಜ್ಯನೀಯವಾಗಿ ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರೆ ಇದು ಸಹ ನಮ್ಮ ಜೊತೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಓಕೆ, ಅಂದರೆ
ಮಾರ್ಕೆಟ್ನಲ್ಲಿ ಜಸ್ಟ್ ಕಾರ್ಡ್ಸ್ ಇರುತ್ತೆ, ಅದಕ್ಕೆ ಎನರ್ಜಿ ತುಂಬೋ ಕೆಲಸ ನಿಮ್ದಾಗಿರುತ್ತೆ. ಎಕ್ಸಾಕ್ಟ್ಲಿ. ಸೊ ನಾವು ಎನರ್ಜೀಸ್ನ ಹಾಕಬೇಕು. ಒಂದು ಪ್ರೊಸೀಜರ್ ಇದೆ, ಒಂದು ಮೆಡಿಟೇಷನ್ ಮಾಡಿಸಿ ನಾವು ದೀಕ್ಷೆ ಕೊಡೋವಾಗ ಸ್ಟೂಡೆಂಟ್ಸ್ಗೆ ಆ ಪ್ರೊಸೀಜರ್ ಮುಖಾಂತರ ನಾವು ಈ ಟ್ಯಾರೋಗೆ ಅವ್ರ ಎನರ್ಜೀಸ್ ಜೊತೆ ಕನೆಕ್ಟ್ ಮಾಡಿ ಕೊಡ್ತೀವಿ. ಈಗ ಮ್ಯಾಮ್, ಈಗ ನಮ್ಮ ಜ್ಯೋತಿಷ್ಯದಲ್ಲಿ ನಾನು ಯಾಕೆ ನಮ್ಮ ಜ್ಯೋತಿಷ್ಯ ಅಂತ ಇದ್ದೀನಿ ಅಂದರೆ, ಇವಾಗ ಕಾಮನ್ ಆಗಿ ಮುಂಚೆ ಇದ್ದಿದ್ದು ನಮ್ಮ ಹಿಂದೂ ಧರ್ಮದ ಪಂಚಾಂಗ. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನಾರ್ಮಲ್ ಆಗಿ ಕೆಲವರು ವಾಯ್ಸ್ ಕೇಳಿ ಪ್ರಿಡಿಕ್ಟ್ ಮಾಡ್ತಾರೆ, ಅಥವಾ ಐಸ್ ನೋಡಿ ಪ್ರಿಡಿಕ್ಟ್ ಮಾಡ್ತಾರೆ, ಕೆಲವರು ಕವಡೆ ಹಾಕಿ ಪ್ರಿಡಿಕ್ಟ್ ಮಾಡ್ತಾರೆ. ಸೊ ನಿಮಗೆ ಕ್ಲೈಂಟ್ಸ್ ಬಂದಾಗ ಯಾವ ರೀತಿಯಾಗಿ ನೀವು ಅವ್ರನ್ನ ಜಡ್ಜ್ ಮಾಡ್ತೀರಾ, ಅಂದರೆ ಪ್ರಿಡಿಕ್ಷನ್ ಮಾಡ್ತೀರಾ ಕಾರ್ಡ್ಸ್ ತೆಗೆದು, ಅಥವಾ ಹೆಂಗೆ ಅಂತ ಯಾವ ರೀತಿ ಆಗುತ್ತೆ? ಮೊದಲನೇದಾಗಿ ಕ್ಲೈಂಟ್ಸ್ ಬಂದ ಕೂಡಲೇ, ಅಥವಾ ನಾನು ಯೂಶಲಿ ಆನ್ಲೈನ್ ಕನ್ಸಲ್ಟೇಷನ್ ತೊಗೊಳೋದ್ರಿಂದ ಅವ್ರು ಕಾಲ್ ಮಾಡೋದಕ್ಕಿಂತ ಮುಂಚೆನೇ ಅವ್ರೇನು ಹೆಸರು, ಡೇಟ್ ಆಫ್ ಬರ್ತ್ ಕೊಟ್ಟಿರ್ತಾರೆ, ಅವ್ರ ಎನರ್ಜೀಸ್ನ ಪಿಕ್ ಮಾಡಿ ನಾನು ಆಲ್ರೆಡಿ ಕಾರ್ಡ್ಸ್ನ ತೆಗ್ದಿರ್ತೀನಿ. ಕೆಲವೊಮ್ಮೆ ಅವ್ರ ಜೀವನದಲ್ಲಿ ನಡೀತಾ ಇರ್ತಕ್ಕಂಥ ಏನೇನು ಘಟನೆಗಳಿದೆ ಅದೆಲ್ಲನೂ ಇಲ್ಲಿ ಬಂದಿರುತ್ತೆ. ಆಮೇಲೆ ಅವ್ರಿಗೆ ನಾನು ಕರೆ ಮಾಡಿ, ನೀವು ಈ ರೀಸನ್ಸ್ಗೋಸ್ಕರ ಕಾಲ್ ಮಾಡಿದ್ದೀರಾ, ಈ ಸಮಸ್ಯೆ ನಿಮ್ಮ ಲೈಫಲ್ಲಿ ನಡೀತಾ ಇದೆ, ಸಮಸ್ಯೆ ನಿಮಗೆ ಗೊತ್ತಾಗುತ್ತೆ? ಹೌದು, ಗೊತ್ತಾಗುತ್ತೆ. ಓಕೆ. ನಾನು ಅದಕ್ಕೆ ಅದನ್ನ ಇನ್ನೊಂದೇನಪ್ಪ ಅಂದರೆ, ಜೆನ್ಯೂನ್ ಟ್ಯಾರೋ ಕಾರ್ಡ್ ರೀಡರ್ನ ಹಿಂಗೆ ಕಂಡುಹಿಡಿಯೋದು. ಯಾಕಂದರೆ ಈಗ ಯಾರೇ ಒಂದು ಟ್ಯಾರೋ ಕಾರ್ಡ್ ರೀಡರ್ ಹತ್ರ ಹೋದರೆ ಈ ಸಮಸ್ಯೆ ಹೇಳ್ಬಿಡ್ತಾರೆ ಅವರೇ. ಅವಾಗ ಏನಾಗುತ್ತೆ, ಓಕೆ ಅವರು ಅದನ್ನೇ ಉಲ್ಟಾ ಮಾಡಿ ಏನೋ ಹೇಳಿಬಿಟ್ಟು ಕಳಿಸ್ಬಿಡ್ತಾರೆ. ಸೊ ಜೆನ್ಯೂನ್ ಟ್ಯಾರೋ ಕಾರ್ಡ್ ರೀಡರ್ ಹಂಗೆ ಮಾಡಲ್ಲ. ಸೊ ಅವ್ರು ಬರೋಕ್ಕಿಂತ ಮುಂಚೆನೇ ಈ ಸಮಸ್ಯೆ ಇದೆ, ಇದಕ್ಕೋಸ್ಕರ ಅವ್ರು ಕಾಲ್ ಮಾಡ್ತಿದ್ದಾರೆ ಅಂತ ಹೇಳೋಕ್ಕಾದ್ರೆ ದಟ್ ಈಸ್ ದ ಜೆನ್ಯೂನ್ ಟ್ಯಾರೋ ಕಾರ್ಡ್ ರೀಡರ್. ಅವರ ಎನರ್ಜಿ ನಿಮಗೆ ಎಫೆಕ್ಟ್ ಆಗುತ್ತಾ ಮ್ಯಾಮ್? 100% ಎಫೆಕ್ಟ್ ಆಗುತ್ತೆ. ನಾವು ಪ್ರೊಟೆಕ್ಷನ್ ಹಾಕ್ಕೊಂಡೇ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡಬೇಕು. ಯಾವ ಥರ ಪ್ರೊಟೆಕ್ಷನ್ ಹಾಕೋಬೋದು ಅಂದರೆ, ಏಂಜಲಿಕ್ ಪ್ರೊಟೆಕ್ಷನ್ ಅಂತ ಒಂದಿದೆ. ಸೊ ಏಂಜಲ್ಸ್ನ ಒಂದು 8 ಆರ್ಕೇಂಜಲ್ಸ್ ಇದ್ದಾರೆ, ಪವರ್ಫುಲ್ ಆರ್ಕೇಂಜಲ್ಸ್. ಅವ್ರನ್ನ ಇನ್ವೋಕ್ ಮಾಡ್ತೀನಿ. ಮತ್ತು ನಮ್ಮ ಶಿವನ್ನ, ಯಾಕಂದರೆ ಶಿವ ಪರಮಾತ್ಮ, ಅವನೇ ನಮಗೆ ಇಂಟ್ಯೂಷನ್ ಕೊಡೋದು. ಸೊ ಶಿವನನ್ನು ಇನ್ವೋಕ್ ಮಾಡಿ ಅದಾದಮೇಲೆ ನಾವು ನಮ್ಮ ರೀಡಿಂಗನ್ನು ಸ್ಟಾರ್ಟ್ ಮಾಡ್ಕೋತೀವಿ. ಇಲ್ಲ ಅಂದರೆ ಆ ಎನರ್ಜೀಸ್ ಏನಾಗುತ್ತೆ, ನಮಗೂ ಒಂಥರ ಸುಸ್ತಾಗೋದು ಅಥವಾ ನಮಗೂ ಎನರ್ಜಿ ಡ್ರೈನ್ ಆದಂಗೆ ಆಗುತ್ತೆ. ನನಗೆ ಇದು ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಮುಂಚೆ ನಾನು ಟ್ಯಾರೋ ಕಲಿತಾಗ ನನಗೆ ಸರಿಯಾಗಿ ಪ್ರೊಟೆಕ್ಷನ್ ಏನು ಹೇಳ್ಕೊಟ್ಟಿರಲಿಲ್ಲ. ಓಕೆ. ಸೊ ನಾನೇನು ಮಾಡ್ತಾಯಿದ್ದೆ, ಆ್ಯಸ್ ಯೂಶ್ವಲ್ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ತಾಯಿದ್ದೆ, ಎಲ್ಲನೂ ಚೆನ್ನಾಗೇ ನಡೀತಾ ಇದ್ದು. ಬಟ್ 1 ಮಂತ್ ಆಗ್ತಾ ಯಾಕೋ ನನಗದು ಮನಸ್ಸಾಗ್ತಿರ್ಲಿಲ್ಲ. ತುಂಬ ಸುಸ್ತಾಗೋದು, ಎನರ್ಜಿ ಡ್ರೈನ್ ಆಗೋದು. ಆಮೇಲೆ ನಮಗೆ ಕ್ರಿಸ್ಟಲ್ ಕೋರ್ಸ್ ತೊಗೊಂಡಾಗ ಗುರುಗಳು ಹೇಳಿದರು, ಇಲ್ಲಮ್ಮ ನೀನು ಕಾರ್ಡ್ ಕಟ್ಟಿಂಗ್ ಸರಿಗೆ ಮಾಡ್ತಿಲ್ಲ, ಇಲ್ಲಾಂದರೆ ಏನೋ ಪ್ರೊಟೆಕ್ಷನಲ್ಲಿ ನಿಮ್ದೇನೋ ಇದಾಗ್ತಾ ಇದೆ. ಆಗ ಆ ಗುರುಗಳು ನನಗೆ ಕಾರ್ಡ್ ಕಟ್ಟಿಂಗ್ ಮಾಡೋಕ್ಕೆ ಹೇಳ್ಕೊಟ್ರು. ಅಂದರೆ ಪ್ರತಿಯೊಂದು ರೀಡಿಂಗ್ ಆದಮೇಲೆ ಅವ್ರ ಎನರ್ಜೀಸ್ನ ನಾವೇನು ಪಿಕ್ ಮಾಡಿರ್ತೀವಿ ಅದನ್ನು ವಾಪಸ್ ಕಳಿಸ್ಬೇಕು. ಇಲ್ಲಾಂದರೆ ಅವ್ರ ಎನರ್ಜಿ ನಮ್ಮ ಹತ್ರನೇ ಉಳ್ಕೊಂಡ್ಬಿಡುತ್ತೆ, ಆವಾಗ ನಮಗೆ ಎಫೆಕ್ಟ್ ಆಗುತ್ತೆ ಅದು. ಸೊ ಈ ಎಚ್ಚರಿಕೆಯನ್ನು ತಗೋಬೇಕು. ಸೊ ಎನರ್ಜಿ ಪಾಸ್ ಆಗುತ್ತೆ, ಖಂಡಿತ ಪಾಸ್ ಆಗುತ್ತೆ. ಈಗ ಮುಂಚೆ ಎಲ್ಲ ವಯಸ್ಸಾಗಿರೋರು ಮಡಿ ಆಗಿರುತ್ತೆ, ಅದ್ರ ಡೋಂಟ್ ಟಚ್ ಮಾಡಬೇಡ, ನಾನು ಮಡಿಲಿದ್ದೀನಿ ಅಂತೆಲ್ಲ ಇದು ಮಾಡ್ತಾ ಇರೋ. ಸೊ ಅದು ಎನರ್ಜಿ ಟಚ್ ಆಗಿ ಎನರ್ಜಿ ಪಾಸ್ ಆಗುತ್ತೆ ಮ್ಯಾಮ್? 100%. ಈವನ್ ಒಂದು ಸ್ಮಾಲ್ ಹ್ಯಾಂಡ್ ಶೇಕಲ್ಲೂ ಎನರ್ಜಿ ಕನೆಕ್ಟ್ ಆಗಿಬಿಡುತ್ತೆ. ಈಗ ಉದಾಹರಣೆಗೆ ನೋಡಿ, ನೀವೆಲ್ಲಾದ್ರೂ ಹೊರಗಡೆ ಹೋಗಿರ್ತೀರಾ, ಎಷ್ಟೋ ಜನಕ್ಕೆ ಹ್ಯಾಂಡ್ ಶೇಕ್ ಮಾಡ್ತೀರಾ ಅಥವಾ ಹಗ್ ಮಾಡ್ತೀರಾ. ಅದಕ್ಕೆ ನೋಡಿ, ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಯಾರು ಹ್ಯಾಂಡ್ ಶೇಕ್ ಹಗ್ ಮಾಡಲ್ಲ, ನಮಸ್ತೆ ಅಂತಾನೆ ಹೇಳ್ತಾರೆ. ಸೊ ಅವ್ರಿಗೆ ಗೊತ್ತಿತ್ತು, ಯಾಕಂದ್ರೆ ಈವನ್ ಒಂದು ಸ್ಮಾಲ್ ಟಚ್ ಕೂಡ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಸೊ ಹಾಗಾಗಿ ಅವರು ಆ ಮಡಿ ಅನ್ನೋ ಕಾನ್ಸೆಪ್ಟ್ ಯಾಕೆ ಬಂತಾನೆ, ಎನರ್ಜೀಸ್ ಎಕ್ಸ್ಚೇಂಜ್ ಆಗಬಾರ್ದು, ನನ್ನ ಮಡಿಯಿಂದಾನೇ ನನ್ನ ದೇವರನ್ನ ಪೂಜೆ ಮಾಡಬೇಕು ಅನ್ನೋದು ಒಂದಿತ್ತು. ಸೊ ನಮ್ಮ ಅಜ್ಜಿ ಅಂದ್ರು ನೋಡಿದ್ರು ಅಷ್ಟೇ, ನೋಡಿ ಸ್ನಾನ ಮಾಡಿದ ತಕ್ಷಣ ಯಾರನ್ನೂ ಮುಟ್ಟಿಸ್ಕೋತಾ ಇರಲಿಲ್ಲ, ನೇರವಾಗಿ ದೇವ್ರ ಮನೆಗೆ ಹೋಗಿ ದೇವರ ಪೂಜೆ ಆದ ನಂತರವೇ ಎಲ್ಲ ಕಾರ್ಯಗಳು. ಆ ಥರ ಇವಾಗ ಡೈಲಿ ರೊಟೀನಲ್ಲಿ ತುಂಬ ಜನನ ಮೀಟ್ ಮಾಡ್ತೀವಿ, ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಸಾಕಷ್ಟು ಎನರ್ಜಿಗಳು ಎಕ್ಸ್ಚೇಂಜ್ ಆಗುತ್ತೆ. ಸೊ ಏನು ಪ್ರಿಡಿಕ್ಷನ್ ಮ್ಯಾಮ್, ಅದಕ್ಕೆ ಏನು ಪ್ರಿಕಾಷನ್ ಏನು ತಗೋಬೇಕು ನಾವು? ಅದ್ಭುತ ಪ್ರಶ್ನೆ. ಇದು ಸುಮಾರು ಜನ ನನಗೆ ಹೇಳಿದ್ದಾರೆ ಮೇಡಮ್. ನನಗೆ ಇವನ್ ನನಗೂ ಅಷ್ಟೇ, ನಾನು ಹೊರಗಡೆ ಹೋಗಿ ಬಂದ್ರೂ ನನಗೂ ತುಂಬ ಡ್ರೈನ್ ಫೀಲ್ ಆಗುತ್ತೆ. ಇದಕ್ಕೆ ಬೆಸ್ಟ್ ಪರಿಹಾರ ಏನಪ್ಪ ಅಂದರೆ, ಮನೆಗೆ ಬಂದ ತಕ್ಷಣ ಉಪ್ಪು ನೀರಿನಿಂದ ನೀವು ಸ್ನಾನ ಮಾಡ್ಕೊಳ್ಳೋದು ಉತ್ತಮ. ನೀವು ಸ್ನಾನ ಮಾಡೋ ಬಕೆಟ್ಗೆ ಒಂದು ಹಿಡಿ ಕಲ್ಲುಪ್ಪು ಹಾಕಿಬಿಟ್ಟು ಆ ನೀರಿನಿಂದ ನೀವು ಸ್ನಾನ ಮಾಡಿದ್ರೆ ಆ ಏನು ಆರಾನಲ್ಲಿ ನಿಮ್ಮದು ಆವತ್ತಿನ ದಿನ ಎನರ್ಜಿ ಸ್ಪಿಕ್ ಆಗಿರುತ್ತೆ ಅದು ಕ್ಲೆನ್ಸ್ ಆಗುತ್ತೆ. ಹಾಗೆ ಉಪ್ಪಿನ ದೃಷ್ಟಿ ಇದು ಮಾಡಿಕೊಂಡ್ರೆ 100% ನಿಮ್ಗೆ ಆರಾ ಕ್ಲೆನ್ಸ್ ಆಗುತ್ತೆ. ನಿದ್ದೆನೂ ನಿಮ್ಗೆ ಆವತ್ತಿನ ದಿನ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನೋಡಿ, ನೀವು ಹೊರಗಡೆ ಹೋಗಿ ಬಂದು ಸ್ನಾನ ಮಾಡಿದೆ ಅವತ್ತು ನೈಟ್ ಹಾಗೆ ಮಲಗಿದ್ರೆ ಕೆಟ್ಟ ಕನಸುಗಳು ಬೀಳೋದು, ಯಾರೋ ಅಟ್ಟಿಸ್ಕೊಂಡು ಬಂದಂಗೆ ಆಗುತ್ತೆ ನನಗೆ. ಇದೆಲ್ಲ ಯಾಕಾಗುತ್ತೆ ಅಂದರೆ ನಮ್ಮ ಓರಾನಲ್ಲಿ ಆ ನೆಗೆಟಿವ್ ಎನರ್ಜಿ ಸ್ಟೋರ್ ಆಗಿರುತ್ತೆ.
ಸ್ಟೋರ್ ಆದರೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಫ್ಲೆಕ್ಟ್ ಆಗೋಕ್ಕೆ ಶುರು ಮಾಡುತ್ತೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನೀವು ಹೊರಗಡೆ ಹೋದಾಗ ಏನಾದರೂ ಒಂದು ಕ್ರಿಸ್ಟಲ್ ಪ್ರೊಟೆಕ್ಷನ್ ಹಾಕೊಂಡು ಹೋಗ್ಬೇಕು. ಈ ಥರ ಸೆಲೆನೈಟ್ ಮಾಲಾ ಆಗಿರ್ಬೋದು ಅಥವಾ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ನ ನೀವು, ಬಿಕಾಸ್ ನಮಗೆ ಗೊತ್ತಿಲ್ವಲ್ಲ ಯಾವ ಜಾಗ ಯಾವ ಎನರ್ಜಿಯಿಂದ ಕೂಡಿರುತ್ತೆ ಅಂತ. ಸೊ ಅದಕ್ಕೇ ನಾವು ಈ ಬ್ರೇಸ್ಲೆಟ್ಸ್ ಹಾಕೊಂಡು ಹೋದರೆ ನಮ್ಮ ಓರಾ ಪ್ರೊಟೆಕ್ಷನ್ ಇರುತ್ತೆ, ಹಾಗಾಗಿ ನಾವು ಸೇಫ್ ಆಗಿರ್ತೀವಿ. ಸೊ ಈ ಪ್ರಿಕಾಷನ್ನ ದಯವಿಟ್ಟು ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಓಕೆ ಮ್ಯಾಮ್, ಆ್ಯಕ್ಚುಲಿ ಇವಾಗ ನಂಗೆ ಅನ್ನಿಸ್ತು ಒಂದು ಡೆಮೋ ಮಾಡೋಣ, ಲೈವ್ ಡೆಮೋ ಅಂತ. ಕ್ಯಾಮ್ರಾಮ್ಯಾನ್ ಆ್ಯಕ್ಚುಲಿ ಒಂದು ಕ್ರೈಮ್ ರಿಪೋರ್ಟರ್ ವಿತ್ ಕ್ಯಾಮ್ರಾಮ್ಯಾನ್ ಯಾವಾಗಲೂ ಈ ಮಾರ್ಚರಿಗೆ ಹೋಗ್ತಾ ಇರ್ತಾನೆ, ವೀಕ್ಲಿ 3-4 ಸಲ ಬಾಡಿ ಕೊಯ್ಯೋದು ಅಥವಾ ಕ್ರೈಮ್ಗೆ ಜಾಸ್ತಿ ಹೋಗ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಬಂದ ನನಗೆ ಹೇಳ್ತಾ ಇರ್ತಾನೆ ಆ ಕನ್ಸ್ಬಿತ್ತು ಈ ಕನ್ಸ್ಬಿತ್ತು ಅಂತ. ಸಮ್ಟೈಮ್ಸ್ ಆಡೋದು ಕೂಡ ಒಂಥರ ಒಂದು ರೀತಿ ಆಡ್ತಾ ಇರ್ತಾನೆ. ಸೊ ಅವನದು ಭವಿಷ್ಯ ಚೆಕ್ ಮಾಡ್ಬೋದಾ ಮ್ಯಾಮ್? ಟ್ಯಾರೋ ಕಾರ್ಡ್ ಚೆಕ್ ಮಾಡೋಣ. ಕೆಟ್ಟ ಕನ್ಸು ಬೀಳ್ತಾ ಇದೆಯಾ ನೋಡಿ, ಜೂಮ್ ಮಾಡು. ತುಂಬ ನೆಗೆಟಿವ್ ಎನರ್ಜೀಸ್ ಅಟ್ರಾಕ್ಟ್ ಆಗಿದೆ. ಹಾರ್ಟ್ ಬ್ರೇಕ್ ಕಾರ್ಡ್, 3 ಆಫ್ ಸ್ವಾರ್ಡ್ಸ್. ಮನಸ್ಸಲ್ಲಿ ಭಾರವಾದ ಎಮೋಷನ್ಸ್ ಇದೆ, ತುಂಬಿಕೊಂಡಿದೆ. ಅದು ನಿಮಗೆ ನೈಟ್ ಮಲ್ಗೋದಕ್ಕೆ ಬಿಡ್ತಾ ಇಲ್ಲ. ನೈಟಲ್ಲಿ ಇದು 4 ಆಫ್ ಸ್ವಾರ್ಡ್ಸ್ ಇದೆಯಲ್ಲ, ತುಂಬ ಒಂಥರ ಮಲಗಿದಾನೆ ನೋಡಿ, ಅಲ್ಲಿ ಒಂದು ಮನುಷ್ಯ ಮಲಗಿದಾನೆ, ಅದೇ ಅವನ ತಲೆ ಮೇಲೆ 3 ಕತ್ತಿಗಳು ನೇತಾಡ್ತಾ ಇದೆ. ದಟ್ ಮೀನ್ಸ್ ಎನರ್ಜೀಸ್ ಪಾಸ್ ಆಗ್ತಾ ಇದೆ ನೆಗೆಟಿವ್. ಇನ್ನೊಂದು ಯಾವುದು ಬಂತು ಕಾರ್ಡ್ ಅಂದರೆ ಪೇಜ್ ಆಫ್ ಸ್ವಾರ್ಡ್ಸ್. ಅಂದರೆ ಇವ್ರಿಗೆ ಹೆಂಗಂದರೆ ಇವರು ಹೋಗ್ತಾರಲ್ಲಿ, ಬಟ್ ಅಲ್ಲಿನ ಎನರ್ಜೀಸ್ಗೆ ಒಂಥರ ಕಂಪ್ಲೀಟ್ ಮಾಡಿಕೊಡಲ್ಲ. ನೀನು ನನ್ನ ಹಿಂದೆ ಬರಬೇಡ, ಇಲ್ಲ ಡಿಸ್ಕನೆಕ್ಷನ್ ಇಲ್ಲ. ಸೊ ಹಾಗಾಗಿ ಅದು ಫಾಲೋ ಮಾಡ್ಕೊಂಡು ಬರ್ತಾರೆ. ಇವ್ರು ಮುಂದೆ ಹೋಗ್ಬೇಕಂದ್ರೂ ಅದು ಬಿಡ್ತಾ ಇಲ್ಲ. ಸೊ ನೀವು ಹೋದ್ರೂ ಅಂಥ ಜಾಗಗಳಿಗೆ ಬರೋವಾಗ ಏನಾದರೂ ಅಲ್ಲಿ ದೃಷ್ಟಿ ತಕ್ಕೊಂಡು ಅಲ್ಲೇ ಆ ಎನರ್ಜೀಸ್ನ ಡ್ರಾಪ್ ಮಾಡಿ ಬರೋದು ಉತ್ತಮ. ಮ್ಯಾಮ್, ಈಗ ನಾವು ಥರ್ಡ್ ಐ, 3ನೇ ಕಣ್ಣಿನ ಬಗ್ಗೆ ಮಾತಾಡಲೇಬೇಕು. ಇವಾಗ ನನಗೆ 3ನೇ ಕಣ್ಣು ಅಂತಂದರೆ, ಈಗ ವೀಕ್ಷಕರಿಗೂ ಕೂಡ ಮುಕ್ಕಣ್ಣೇಶ್ವರ ಶಿವ ಆತನಿಗೆ 3ನೇ ಕಣ್ಣಿದೆ. ಆ 3ನೇ ಕಣ್ಣು ಓಪನ್ ಮಾಡಿದ್ರೆ ಎಲ್ಲವೂ ಕೂಡ ಭಸ್ಮ ಆಗಿಬಿಡುತ್ತೆ ಅನ್ನೋದು 3ನೇ ಕಣ್ಣಿನ ಬಗ್ಗೆ ಗೊತ್ತಿರುವಂತಹ ಕಾಮನ್ ವಿಚಾರ. ಸೊ 3ನೇ ಕಣ್ಣು ಕೆಲವರಿಗೆ ಓಪನ್ ಆಗುತ್ತೆ, ವಿಷನ್ ಕಾಣಿಸುತ್ತೆ ಅಂತ ಹೇಳ್ತಾರೆ. ಏನು ಮ್ಯಾಮ್ ಅದು ಅದ್ರ ಬಗ್ಗೆ ಹೇಳೋದಾದರೆ? 3ನೇ ಕಣ್ಣು ಅನ್ನೋದು ಮನುಷ್ಯನಿಗೆ ಹುಟ್ಟಿದಾಗಿಂದಾನೂ ಇರುತ್ತೆ. ಓಕೆ. 3ನೇ ಕಣ್ಣು ಅಂತಾನೆ ಅಲ್ಲ, ಮನುಷ್ಯನ ದೇಹದಲ್ಲಿ ಸುಮಾರು ಸಾವಿರಾರು ಚಕ್ರಗಳಿದೆ. ಅದರಲ್ಲಿ ಪ್ರಾಮುಖ್ಯವಾಗಿ ನೋಡೋದಾದ್ರೆ ನಾವು 7 ಚಕ್ರ ಅಂತ ಕರಿತೀವಿ, ಮೂಲಾಧಾರದಿಂದ ಹಿಡಿದು ಸಹಸ್ರ ಚಕ್ರದವರೆಗೂ. ನಮ್ಮ ಜೀವನದಲ್ಲೂ ಅಷ್ಟೇ ಸಮಸ್ಯೆ ಬರೋದೇ ಈ ಚಕ್ರಾಸ್ ಬ್ಲಾಕೇಜಸ್ ಆದಾಗ. ಸೊ ಇವಾಗ ಕೆಲವ್ರಿಗೆ ಫಿನಾನ್ಷಿಯಲಿ ದುಡ್ಡಿನ ಸಮಸ್ಯೆ ಇರುತ್ತೆ, ರೂಟ್ ಚಕ್ರ ಡ್ಯಾಮೇಜ್ ಆಗಿರುತ್ತೆ. ಕೆಲವ್ರಿಗೆ ಮಾತಾಡೋಕ್ಕಾಗಲ್ಲ, ಏನೋ ಹಂಚ್ಕೋತಾರೆ ಅಥವಾ ಯಾರಾದರೂ ಅನ್ಕೋತಾರೋ, ಮಾತು ಹೊರಡಲ್ಲ. ನಮ್ಮ ವಿಶುದ್ಧಿ ಚಕ್ರ ಬ್ಲಾಕೇಜ್. ಇಂಟ್ಯೂಷನ್ ಬರಬೇಕು, ಸಹಸ್ರ ಚಕ್ರ, ಆಜ್ನಾ ಚಕ್ರ ಆ್ಯಕ್ಟಿವ್ ಇರಬೇಕು. ಸೊ ಇದೆಲ್ಲ ಚಕ್ರಾಸ್ ಆ್ಯಕ್ಟಿವೇಟ್ ಇದ್ರೇ ಒಂದು ಮನುಷ್ಯನ ಜನ್ಮಕ್ಕೆ ಒಂದು ನೆಮ್ಮದಿ ಸಿಗೋದು. ಆದರೆ ಮೋಸ್ಟ್ ಆಫ್ ದೆಮ್ ನಾವು ಆ ಚಕ್ರದ ಬಗ್ಗೆ ಮರ್ತು ಹೋಗ್ಬಿಟ್ಟಿರ್ತೀವಿ. ಯಾಕಂದರೆ ಗಮನ ಕೊಡೋಲ್ಲ, ಅಥವಾ ಈ ಭೌತಿಕ ಜೀವನದಲ್ಲಿ ತುಂಬ ಬ್ಯುಸಿ ಆಗಿರ್ತೀವಿ. ಕೆಲಸ ಮಾಡಬೇಕು, ಹಣ ಗಳಿಸ್ಬೇಕು, ಅದು ಮಾಡಬೇಕು, ಫ್ರೆಂಡ್ಸು, ಪಾರ್ಟಿ, ಔಟಿ, ಇದೆಲ್ಲ ಮಾಡಿ ಏನಾಗುತ್ತೆ, ನಮ್ಮ ಒಳಗಿನ ಪ್ರಪಂಚನೇ ನಾವು ಮರ್ತು ಬಿಟ್ಟಿರ್ತೀವಿ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಆ ಚಕ್ರ ಆ್ಯಕ್ಟಿವೇಟ್ ಆದಾಗ ನೋಡಿ ಲೈಫ್ ಹೆಂಗಿರುತ್ತೆ. ಚಕ್ರ ಬ್ಲಾಕೇಜ್ ಇದ್ದಾಗ ತುಂಬ ಪ್ರಾಬ್ಲಮ್ಯಾಟಿಕ್ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಆಜ್ನಾ ಚಕ್ರಕ್ಕೆ ಬರಬೇಕು ಅಂದರೆ ಬಹಳ ಕಷ್ಟ ಇದೆ, ಪೇಷನ್ಸ್ ಬೇಕು. ನೀವು ಲೋವರ್ 3 ಚಕ್ರನ ಈಸಿಯಾಗಿ ಆ್ಯಕ್ಟಿವೇಟ್ ಮಾಡ್ಕೊಂಬಿಡ್ಬೋದು. ಅಪ್ಪರ್ ಚಕ್ರಾಸ್ ಹಾರ್ಟ್, ಥ್ರೋಟ್, ಥರ್ಡ್ ಐ ಬಹಳ ಕಷ್ಟ ಇದೆ, ತುಂಬ ಸಮಯ ಇಡುತ್ತೆ. ನನಗೂ ಹೇಳಬೇಕು ಅಂದರೆ ಆಜ್ನಾ ಚಕ್ರ ಓಪನ್ ಆಗೋಕ್ಕೆ 18 ತಿಂಗಳು ತಗೋತು. ಸೊ ಮೇ ಬಿ ನನ್ನ ಬ್ಲಾಕೇಜಸ್ ಇತ್ತು, ಅಥವಾ ನನ್ನ ವಿಶುದ್ಧಿ ಚಕ್ರನೂ ಅಷ್ಟೇ. ಇವಾಗ ನೀವೇನಾದ್ರು ನನಗೆ 2-3 ವರ್ಷದ ಹಿಂದೆ ಈ ಥರ ಕುತ್ಕೊಂಡು ಮಾತಾಡು ಅಂದರೆ ಒಂದು ವರ್ಡ್ ಕೂಡ ನಂಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ. ವಿಶುದ್ಧಿ ಚಕ್ರ ಯಾವಾಗ ಓಪನ್ ಆಯಿತು ಆರಾಮಾಗಿ ಮಾತಾಡ್ಬೇಕು, ಅಂದರೆ ಕಾನ್ಫಿಡೆನ್ಸ್, ಧೈರ್ಯ ಬರುತ್ತೆ. ಸೊ ಚಕ್ರ ಆ್ಯಕ್ಟಿವೇಟ್ ಆಗ್ತಾ ನಾವು ಹೈಯರ್ ಲೆವೆಲ್ ಹೋಗ್ತಾ ನಮ್ಮಲ್ಲೇ ಆ ಕಾನ್ಫಿಡೆನ್ಸ್, ಎಷ್ಟು 100 ಜನ ನಿಂತ್ಕೊಂಡಿರಲಿ ಮಾತಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಎಲ್ಲ ತಂದು ಕೊಡುತ್ತೆ.
ಒಟ್ಟು 7 ಚಕ್ರ ಇರುತ್ತೆ ಪ್ರತಿ ಮನುಷ್ಯನಲ್ಲೂ ಕೂಡ. ಹೌದು ಹೌದು. ಓಕೆ, ಆ ಚಕ್ರ ಆಕ್ಟಿವೇಟ್ ಮಾಡ್ಕೊಂಡ್ರೆ ಅವನಿಗೆ ಯಾರೋ ಏನು ಬೇಕಾಗಿಲ್ಲ. ಹೌದು, ಇದು ಹೆಂಗಂದರೆ ಆಂಟೆನಾ ಇದ್ದಂಗೆ. ನಮ್ಮ ದೇಹ ಇವಾಗ ಆಂಟೆನಾ ಹೆಂಗೆ ವೈಫೈ ಆಂಟೆನಾ ಸಿಗ್ನಲ್ಸ್ ಕಳಿಸ್ತಾ ಇರುತ್ತೆ, ಆಂಟೆನಾದಲ್ಲಿ ಮಧ್ಯೆ ಎಲ್ಲಾದರೂ ಬ್ಲಾಕೇಜ್ ಆದರೆ ಆ ಸಿಗ್ನಲ್ ಹೋಗಲ್ಲ, ಡ್ರಾಪ್ ಆಗುತ್ತೆ. ಸೊ ಅದೇ ಥರ ನಮ್ಮ ಚಕ್ರಾಸು ಅಷ್ಟೇ ಒಂದು ಆಂಟೆನಾ ಇದ್ದಂಗೆ. ನಾವು ಎಷ್ಟು ಕ್ಲೆನ್ಸ್ ಆಗಿ ಇಟ್ಕೊಂಡಿರ್ತೀವಿ ಅಷ್ಟೇ ಬೇಗ ನಮ್ಮ ಮ್ಯಾನಿಫೆಸ್ಟೇಷನ್ ಸಹ ವರ್ಕ್ ಆಗುತ್ತೆ. ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಬೇಕಂತಂದರೆ ರೊಟೀನ್ ಹೆಂಗಿರ್ಬೇಕು ಮ್ಯಾಮ್, ನಮ್ಮ ಡೈಲಿ ರೊಟೀನ್ ಅಥವಾ ಹೆಂಗೆ ಹೆಂಗೆ ಮಾಡ್ಕೋಬೇಕು ನಾವು? ಇದು ತುಂಬ ಬ್ರಿಲಿಯಂಟ್ ಕ್ವೆಶನ್. ಹೆಂಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದರೆ, ಒಂದು ನಿಮಗೆ ಚಕ್ರಾಸ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತಾನೆ ಒಂದು ಒಳ್ಳೆ ಗುರುವಿನ ಮುಖಾಂತರ ಮಾರ್ಗದರ್ಶನ. ಹೌದು, ಮತ್ತೆ ಗುರುಗೆ ಹೋಗುತ್ತೆ ಅದು. ಇಲ್ಲ ನನಗೆ ಗೊತ್ತಿದೆ, ನನಗೆ ಅಲ್ಪ ಸ್ವಲ್ಪ ನಾಲೆಜ್ ಇದೆ, ನಾನು ಮಾಡ್ಕೋತೀನಿ ಅಂದರೆ ಏನಿಲ್ಲ, ಬೀಜ ಮಂತ್ರಗಳು, ಆ ಒಂದು ಚಕ್ರದ ಬೀಜ ಮಂತ್ರಗಳ ಉಚ್ಚಾರಣೆ ಪ್ರತಿನಿತ್ಯ ಮಾಡೋದ್ರಿಂದ ನಿಧಾನಕ್ಕೆ ಅದು ಕ್ಲೆನ್ಸ್ ಆಗಿ ಓಪನ್ ಆಗುತ್ತೆ. ಅದು ಓಪನ್ ಆದಾಗ ನೋಡಿ, ನಿಮಗೆ ಆಲ್ಮೋಸ್ಟ್ ಒಂದು ವಾರದ ಒಳಗಡೆನೆ ಏನೋ ಒಂದು ಸಣ್ಣ ಬದಲಾವಣೆ ಇದೆಯಲ್ಲ, ಏನೋ ಒಂದು ಕಾನ್ಫಿಡೆನ್ಸ್, ಏನೋ ಒಂದು ಬದಲಾವಣೆ ನಿಮ್ಮಲ್ಲಿ ಕಾಣಿಸ್ತಾ ಹೋಗುತ್ತೆ. ಇದು ಒಂದು ವಾರದಲ್ಲೇ ಆಗುತ್ತೆ ಅವ್ರು ಶುರು ಮಾಡಿದಾಗ. ಸೊ ಈಗ ಸಾಮಾನ್ಯವಾಗಿ ಜನರಿಗೆ ಕಾಡುವಂಥದ್ದು 3: ಮದುವೆ, ಉದ್ಯೋಗ, ಹಣಕಾಸು. ಯಾವ ಚಕ್ರ ಆಕ್ಟಿವೇಟ್ ಮಾಡ್ಕೋಬೇಕು ನಾವು? ಉದ್ಯೋಗಕ್ಕೆ ಮೇನ್ಲಿ ಬೇಕಾಗಿರೋದು ಸ್ಟೆಬಿಲಿಟಿ, ರೂಟ್ ಚಕ್ರ, ಮೂಲಾಧಾರ ಚಕ್ರ. ಹಣಕಾಸಿಗೂ ಮೂಲಾಧಾರನೇ ಬರುತ್ತೆ. ಆ್ಯಂಡ್ ನಮ್ಮ ಜಾಬು, ಸೆಕ್ಯೂರಿಟಿ, ಇದಕ್ಕೆ ಮೂಲಾಧಾರ ಪ್ಲಸ್ ಸೋಲಾರ್ ಪ್ಲೆಕ್ಸಸ್, ಮಣಿಪುರ ಚಕ್ರ ಅಂತೀವಿ, ಅದು ಸಹ ಬಹಳ ಅಂದ್ರೆ ದೇಹದಲ್ಲಿ ಪ್ಲೇಸ್ಮೆಂಟ್ ಇರುತ್ತೆ ಮೇಡಮ್ ಚಕ್ರಕ್ಕೆ. ಹೌದು. ಈಗ ರೂಟ್ ಚಕ್ರ ಎಲ್ಲಿ ಪ್ಲೇಸ್ಮೆಂಟ್ ಇದೆ? ರೂಟ್ ಚಕ್ರ ಬಂದ್ಬಿಟ್ಟು ನಮ್ಮ ಬ್ಯಾಕ್ ಬೋನ್ ಇದೆಯಲ್ಲ, ಅದ್ರ ಟೇಲ್ ಹತ್ರ ಲೊಕೇಟ್ ಆಗಿರುತ್ತೆ. ಓಕೆ, ಅದೇನಾಗುತ್ತೆ, ನಮಗೆ ಕಂಪ್ಲೀಟಾಗಿ ಒಂದು ಲೈಫಲ್ಲಿ, ಒಬ್ಬ ವ್ಯಕ್ತಿ ಲೈಫಲ್ಲಿ ಸ್ಟೇಬಲ್ ಆಗಿದ್ದಾನೆ, ಅವನಿಗೆ ಹಣಕಾಸು ಸರಿಯಾಗಿ ಬರ್ತಾ ಇದೆ, ಎಲ್ಲ ಒಂದು ಫ್ಲೋ, ಸೆಕ್ಯೂರಿಟಿ ಇದೆಪ್ಪ ನನ್ನ ಲೈಫಲ್ಲಿ, ಏನು ಟೆನ್ಷನ್ ಇಲ್ಲ ಅಂದರೆ ಅವ್ನು ರೂಟ್ ಚಕ್ರ. ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆ, ಅದೆಲ್ಲ ರೂಟ್ ಚಕ್ರ. ಸೊ ಎಲ್ಲದಕ್ಕೂ ಕೂಡ ಚಕ್ರ ಕನೆಕ್ಟಿವಿಟಿ ಆಗುತ್ತೆ, 100% ಆಗುತ್ತೆ. ನಮ್ಮ ಲೈಫಲ್ಲಿ ಏನೇ ಸಮಸ್ಯೆ ಇದ್ರೂ ನೋಡಿ, ಅದ್ರದ್ದು ರಿಲವೆಂಟ್ ಆಗಿರೋ ಚಕ್ರನೇ ಬ್ಲಾಕೇಜಸ್ ಆಗಿರುತ್ತೆ. ಸೊ ಇದನ್ನು ಕ್ಲೆನ್ಸ್ ಮಾಡ್ಕೋಬೇಕು. ಅದಕ್ಕೆ ಹೇಳೋದು, ರಿಚುವಲ್ಸ್ ನಾವೇನು ಮಾಡ್ತೀವಿ ಇವಾಗ, ಪ್ರತಿನಿತ್ಯ ಒಡನಾಟ ಎಷ್ಟೋ ಜನರ ಜೊತೆ ಆಗುತ್ತೆ, ಅವ್ರದ್ದು ಎನರ್ಜಿ ಲೋ ಇರ್ಬೋದು, ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ನಡೀತಾ ಇರುತ್ತೆ, ಅದೆಲ್ಲ ಇವರು ತಗೋತಾರೆ ಅದನ್ನು. ಇವಾಗ ಕಾನ್ವರ್ಸೇಷನ್ ಮಾಡೋವಾಗ ಅವ್ರ ಎನರ್ಜಿ ನಾವು ಪಿಕ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಪಿಕ್ ಮಾಡಿ ನಾವು ಕ್ಲೆನ್ಸ್ ಮಾಡದೇ ಇದ್ದಾಗ ಅವ್ರ ಲೈಫಲ್ಲಿರೋ ಒಂದು ಸಮಸ್ಯೆ ನಮ್ಮ ಲೈಫಲ್ಲೂ ಇಂಪ್ಯಾಕ್ಟ್ ಆಗುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ನ ಅಬ್ಸರ್ವ್ ಮಾಡಿ, ಅದನ್ನು ಆವ್ರೇಜ್ ತೆಗೆದ್ರೆ ನಿಮ್ಮ ಲೈಫ್ ಆಗಿರುತ್ತೆ. ಅದಕ್ಕೆ ಹೇಳ್ತಾರೆ ಕೆಲವರು, ಕೋಟ್ಯಾಧಿಪತಿ ಮಿಲಿಯನೇರ್ ಜೊತೆ ಬೆರಿ, ನೀನು ಮಿಲಿಯನೇರ್ ಆಗಿ ಯೋಚನೆ ಮಾಡ್ತೀಯಾ. ಸೊ ನೀವು ಎಷ್ಟು ಹೈ ಲೆವೆಲಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ನ ಇಟ್ಕೊಂಡಿರ್ತೀರ, ನೀವು ಆವ್ರೇಜ್ ಆಗಿರ್ತೀರ. ಅವ್ರ 3 ಜನರ ಆವ್ರೇಜ್ ನಿಮ್ಮ ಲೈಫ್ ಆಗಿರುತ್ತೆ. ಹಾಗೇನ ಮ್ಯಾಮ್, ನೆಗೆಟಿವ್ ಬಗ್ಗೆ ಮಾತನಾಡೋದಾದರೆ, ಈಗ ನಾವು ಪ್ರತಿನಿತ್ಯ ಸಾಕಷ್ಟು ನೆಗೆಟಿವ್ ಮಾತಾಡ್ತೀವಿ, ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀವಿ, ಅದು ಇಂಪ್ಯಾಕ್ಟ್ ಆಗುತ್ತಾ ಬೇರೆಯವ್ರಿಗೆ ಅಥವಾ ನಮಗೆ ಅಥವಾ ನೆಕ್ಸ್ಟ್ ಜನ್ಮಕ್ಕೆ? ಹೋದ ಜನ್ಮದ ನೆಗೆಟಿವ್ ಈ ಜನ್ಮಕ್ಕೆ ಇಂಪ್ಯಾಕ್ಟ್ ಆಗುತ್ತಾ? ಇದು 2 ಭಾಗದಲ್ಲಿ ನಾನು ಉತ್ತರ ಕೊಡ್ತೀನಿ. ಮೊದಲನೇದು, ಈ ಜನ್ಮದಲ್ಲಿ ಈ ಕ್ಷಣಕ್ಕೆ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ. ನಿಮ್ಮ ಕರ್ಮ ಏನೇ ಇರ್ಬೋದು. ಹೌದು, ನಾನು ಲೈಕ್ ಲಾಸ್ಟ್ ಎಲ್ಲ ಕಳ್ಕೊಂಡಿದ್ದೀನಿ, ನನಗೇನು ಇಂಟ್ರೆಸ್ಟ್ ಇಲ್ಲ, ಲೈಫೇ ನನಗೆ ಜಿಗುಪ್ಸೆ, ಈ ನೆಗೆಟಿವ್ ಥಾಟ್ಸು ನಿಮ್ಮ ನಾಳೆಗೂ ಎಫೆಕ್ಟ್ ಆಗುತ್ತೆ. ಇವತ್ತು ಏನು ಮಾಡ್ತೀರಾ ಅನ್ನೋದೇ ಮುಖ್ಯ. ಇವಾಗ ಶ್ರೀಕೃಷ್ಣರು ಅದನ್ನೇ ಹೇಳ್ತಾರೆ, ನೀನು ಸುಮ್ಮನೆ ತಲೆ ಬಗ್ಸ್ಕೊಂಡು ನಿನ್ನ ಪಾಡಿಗೆ ನೀನು ಕೆಲಸ ಮಾಡೋ, ನೀನೇನು ಅಪೇಕ್ಷೆ ಮಾಡಬೇಡ, ನೀನು ಆ ಒಂದು ಜರ್ನಿಯನ್ನು ನೀಟಾಗಿ ಹ್ಯಾಪಿಯಾಗಿ ಕಂಪ್ಲೀಟ್ ಮಾಡಿದ್ರೆ ರಿಸಲ್ಟ್ ತಾನಾಗೇ ಬರುತ್ತೆ. ಸೊ ಅದಕ್ಕೇ ನಾನು ಓ ಜನ್ಮದಲ್ಲಿ ಹಿಂಗೆ ಮಾಡಿರ್ಬೋದಾ ಅಥವಾ ಹಿಂಗೆ, ಅದು ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಈ ಕ್ಷಣಕ್ಕೆ ನಾನು ಏನು ಮಾಡಿದ್ರೆ ನನ್ನ ನಾಳೆಗಳು ಚೆನ್ನಾಗಿರ್ತವೆ ಅನ್ನೋದ್ರ ಒಂದು ಪಾಸಿಟಿವ್ ಥಾಟ್ ಬಂದರೆ ಅದು ನಿಮ್ಮ ಎಂಟೈರ್ ಲೈಫ್ನೇ ಬದಲಾಯಿಸುತ್ತೆ. ಆಡು ಭಾಷೆ ಇದೆ, ಹಣೆ ಬರಹವನ್ನು ಬ್ರಹ್ಮ ಬಂದರೂ ಬದಲಾಯಿಸೋಕ್ಕಾಗಲ್ಲ ಅಂತ. ಸೊ ಈ ಟ್ಯಾರೋ ಕಾರ್ಡ್ ಹಣೆ ಬರಹವನ್ನು ಬದಲಾಯಿಸುತ್ತಾ? ಇದು ಹಣೆ ಬರಹನ ರೀರೈಟ್ ಮಾಡಲ್ಲ, ಬಟ್ ನಮ್ಮ ಡೆಸ್ಟಿನಿನ ನಾವು ರೀರೈಟ್ ಮಾಡ್ಕೋಬೋದು. ಓಕೆ, ಅಂದರೆ ಯಾವ ರೀತಿ? ಇವಾಗ ಉದಾಹರಣೆಗೆ, ನಾಳೆ ನೀನು ಹೊರಗಡೆ ಹೋಗಬೇಡಪ್ಪ, ಈ ಥರ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇದೆ, ನಿನಗೆ ಅವಾಯ್ಡ್ ಮಾಡು ಟ್ರಾವೆಲಿಂಗ್ ಅಂತ ಹೇಳಿದೆ, ಅದೊಂದು ಡೆಸ್ಟಿನಿ. ಓಕೆ, ಟ್ಯಾರೋ ಕಾರ್ಡ್ಸ್ ಹೇಳುತ್ತೆ, ಹೌದು ನಾಳೆ ಆಕ್ಸಿಡೆಂಟ್ ಆಗುತ್ತಪ್ಪ ನಿನಗೆ ಅಂತ.
ಸೊ ನೀವು ಅದನ್ನು ಅವಾಯ್ಡ್ ಮಾಡಿದ್ರೆ, ಅಥವಾ ಅವತ್ತಿನ ದಿನ ಏನು ಮುಖ್ಯವಾದ ಕೆಲಸ ಇದೆ ಅದನ್ನು ಅವಾಯ್ಡ್ ಮಾಡಿದ್ರೆ ನೀವು ಬಚಾವಾಗ್ತೀರ. ಇದು ಒಂದು ರೂಪದಲ್ಲಿ ಗೈಡೆನ್ಸ್ ಥರ. ಈ ಪ್ರಾಬ್ಲಮ್ ಮುಂದೆ ಆಗುತ್ತೆ, ನೀನು ಪ್ರಿಕಾಷನ್ಸ್ ತಗೋ, ಪ್ರಿಪೇರ್ಡ್ ಆಗಿರೋ. ಇವಾಗ ಇಂಟರ್ವ್ಯೂ ನಾಳೆ ಚೆನ್ನಾಗಿ ಆಗ್ತಾ ಇಲ್ಲ, ಬಟ್ ಈ ದಿನ ನಾಳೆ, ಅದು ಇಂಟರ್ವ್ಯೂ ಇರೋದು ನಾಳೆ, ಬಟ್ ಇವತ್ತಿನ ದಿನ ನಿನ್ನ ಕೈಯಲ್ಲಿ ಇದೆಯಾ, ಇನ್ನೂ ಜಾಸ್ತಿ ಎಫರ್ಟ್ ಹಾಕು, ಇನ್ನೂ ಜಾಸ್ತಿ ಪ್ರಿಪೇರ್ ಆಗಿ ಪುಷ್ ಮಾಡು, ಸೊ ದಟ್ ನಿನ್ನ ನಾಳೆಗಳು ಚೆನ್ನಾಗಿರುತ್ತೆ. ಸೊ ಇವತ್ತು ಅನ್ನೋದು ನಾವು ಏನು ಮಾಡ್ತೀವಲ್ಲ ಅದು ನಮ್ಮ ನಾಳೆಗಳು ಡಿಸೈಡ್ ಮಾಡುತ್ತೆ, ಕರ್ಮ ಅಲ್ಲ. ಓಕೆ ಓಕೆ. ಆ ಡೆಸ್ಟಿನಿ ಇದ್ರೂ ನಾವು ಆ್ಯಕ್ಷನ್ ಈ ಕ್ಷಣಕ್ಕೆ ಏನು ತೊಗೋತೀವಿ, ಟ್ಯಾರೋ ಗೈಡೆನ್ಸ್ ಮುಖಾಂತರ ಏನು ತೊಗೋತೀವಿ ಅದು ನಮ್ಮ ನಾಳೆಗಳನ್ನು ಬದಲಾಯಿಸುತ್ತೆ. 100% ಅಂತ ಹೇಳಲ್ಲ, ಒಂದು 70 to 80% ಅಂತೂ ನಾವು ಪುಷ್ ಮಾಡ್ಬೋದು. ಕರ್ಮಗಳ ಎಫೆಕ್ಟ್ ಯಾವ ರೀತಿ ಆಗುತ್ತೆ ಮೇಡಮ್ ನಮಗೆ, ಪೂರ್ವಜನ್ಮದ ಕರ್ಮಗಳು ಈ ಲೈಫ್ಗೆ ಅಥವಾ ಈ ಒಂದು ದಿನಕ್ಕೆ? ಹಾಂ, ಇದು ತುಂಬ ಮುಖ್ಯ. ನಾವು ಹೇಳ್ತೀವಿ ಇಲ್ಲ, ಕೆಲವ್ರು ನೋಡಿ ನಂಬೋದಿಲ್ಲ, ದೇವರನ್ನ ಆಗಿರ್ಬೋದು, ಜ್ಯೋತಿಷ್ಯ ಶಾಸ್ತ್ರನ ಯಾರು ನಂಬೋದಿಲ್ಲ. ನಾನು ಯೋಚನೆ ಮಾಡ್ತೀನಿ, ನಾನೇ ನನ್ನ ಲೈಫಿಗೆ ಎಲ್ಲ ಅನ್ನೋ ಥರ ಲೀಡ್ ಮಾಡ್ತಿರ್ತಾರೆ, ನಾಸ್ತಿಕರು ಅಂತ ಹೇಳ್ತೀವಿ. ಆದರೆ ಕರ್ಮ ಅನ್ನೋದು 100% ಇದ್ದೇ ಇದೆಯಲ್ಲ, ಫ್ರೀ ವಿಲ್ ಅನ್ನೋದು ಇದೆ. ಈಗ 100%ನ ನಾವು ಡಿವೈಡ್ ಮಾಡಿದ್ರೆ 30% ನಮ್ಮ ಪೂರ್ವಜನ್ಮದ ಕರ್ಮ, ಇನ್ನೊಂದು 30% ಬಂದುಬಿಟ್ಟು ನಮ್ಮ ಗ್ರಹಗಳ ಗತಿದು ಅದು ಏನು ಕಂಟ್ರೋಲ್ ಮಾಡ್ತಿರ್ತಾವೆ ಅದು, ಇನ್ನು ಒಂದು 30% ತೊಗೊಳ್ಳೋದಾದರೆ ನಾವು ಸಂಚಿತ ಕರ್ಮ ಏನು ಮಾಡಿರ್ತೀವಿ ಆ ಒಂದು ಫಿಲ್ಟರ್, ಮೇ ಬಿ ಒಂದು 10% ಏನೋ ನಮಗೆ ಫ್ರೀ ವಿಲ್ ಇರುತ್ತೆ. ಆದರೆ ನಾವು ಇದನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ, ಈ ಕರ್ಮ ಹಿಂಗಿದೆ, ನಾನೇನು ಮಾಡೋಕ್ಕಾಗಲ್ಲ, 10%ಅಲ್ಲಿ ನಾನು ಏನು ಮಾಡಲಿ ಅಂತ ಕೂತಿದ್ರೆ ಅದು ಹೆಂಗಿರುತ್ತೋ ಅದು ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ಏನು ಮಾಡಿದ್ರು ಪೂರ್ವಜನ್ಮದ ಕರ್ಮ ಅಥವಾ ಪೂರ್ವಜನ್ಮದ ಪುಣ್ಯ ಲಾಭ ಆಯಿತು ಅಂದರೆ ಲಾ ಜನ್ಮಕ್ಕೆ ಎತ್ತಾಕ್ತಾರೆ, ಅಥವಾ ಕಷ್ಟ ಆಯಿತು ಅಂದರೂ ಕೂಡ ಲಾ ಜನ್ಮಕ್ಕೆ ಎತ್ತಾಕ್ತಾರೆ. ಹೌದು, ಇದು ನಾವು ಸಾಮಾನ್ಯವಾಗಿ ನೋಡಿರ್ತೀವಿ. ಬಟ್ ಫ್ರೀ ವಿಲ್ ಅನ್ನೋದು ಇದೆ ನಮಗೆ. ಭಗವಂತ ಎಲ್ಲಾನು ಪ್ರೀ ಡೆಸ್ಟಿನ್ಡಾಗೆ ಕಳಿಸಿರಲ್ಲ. ನೋಡಪ್ಪ, ನಿನ್ಗೆ ಈ ಒಂದು 10% ಅವಕಾಶ ನಾನು ಕೊಡ್ತೀನಿ, ಆ 10%ಅಲ್ಲಿ ನೀನು ಏನು ಮಾಡ್ತೀಯಾ ಅದು ಈ ಏನು 80% ಕರ್ಮ ಅಂತಂದಿದೆ ಇದನ್ನು ಚೇಂಜ್ ಮಾಡ್ಬೋದು. ನೀನು ವರ್ಕ್ ಮಾಡಬೇಕು. ಇವಾಗ ನನಗೆ ನೋಡಿ, ಒಂದು ಸೈಕಲ್ ಓಡಿಸ್ಬೇಕಂದ್ರೆ ನನಗೆ ಈಸಿ, ಆರಾಮಾಗಿ. ಬಟ್ ಸೈಕಲ್ ಹಿಂದೆ ಒಂದಿಷ್ಟು ಲೋಡ್ ಹಾಕಿ ಇನ್ನೂ ಕಷ್ಟಪಟ್ಟು ತುಳಿಬೇಕು. ಸೊ ಅದನ್ನೇ ಭಗವಂತ ಹೇಳೋದು. ಸೊ ನಾನು ಲೋಡ್ ಜಾಸ್ತಿ ಇದ್ದಾಗ ಜಾಸ್ತಿ ಕಷ್ಟಪಡು, ಲೋಡ್ ಕಮ್ಮಿ ಇದ್ದಾಗ ಸರಾಗವಾಗಿ ನೀನೇ ಹೋಗ್ತೀಯಾ. ಮ್ಯಾಮ್, ಒಂದಷ್ಟು ಕ್ಲೈಂಟ್ಸ್ಗಳು ನಿಮ್ಮನ್ನ ವಿಸಿಟ್ ಮಾಡಿದ್ದಾರೆ, ಮುಂದಕ್ಕೂ ಮಾಡ್ತಾರೆ, ಅವರ ಗೌಪ್ಯತನವನ್ನು ಉಳಿಸ್ಕೊಂಡು ಸೊ ಒಂದಷ್ಟು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬಹುದಾ ಮೇಡಮ್? ಈ ಕರ್ಮಕ್ಕೆ ಸಂಬಂಧಪಟ್ಟಂತೆ, ಪೂರ್ವ ಜನ್ಮಕ್ಕೆ ಸಂಬಂಧಪಟ್ಟಂತೆ ಅವರ ಸ್ಟೋರಿಗಳನ್ನು ಯಾವ ರೀತಿಯಾಗಿ ನೀವು ಅವರ ಕರ್ಮವನ್ನು ರಿಲೀಸ್ ಮಾಡಿದಿರಿ ಅನ್ನೋದ್ರ ಬಗ್ಗೆ. ಕರ್ಮ ರಿಲೀಸ್ ನಾನು ಮಾಡೋಕ್ಕಾಗಲ್ಲ, ಅವರೇ ಮಾಡಬೇಕು, ಅವರೇ ಅನುಷ್ಠಾನಕ್ಕೆ ಕುತ್ಕೋಬೇಕು. ಸೊ ಯಾವ ಥರ ಅಂತಂದರೆ, ಈಗ ಉದಾಹರಣೆಗೆ ಮೊನ್ನೆ ಬಂದಿದ್ದರು ಹೀಗೆ ಒಬ್ಬರು ಕ್ಲೈಂಟು. ಅವ್ರಿಗೆ ನಾನು ಹೇಳ್ದಾಗೆ 7ನೇ ಮನೆಯಲ್ಲಿ ರಾಹು ಕೂತಿದ್ದಾನೆ. ಅಂದರೆ ಮದುವೆಗೆ ವಿಪರೀತವಾದ ಸಮಸ್ಯೆಗಳು ಕಾಡ್ತಿದೆ ಅವ್ರಿಗೆ. ಎಷ್ಟೇ ಗಂಡು ನೋಡಿದ್ರೂ ಸೆಟ್ ಆಗಲ್ಲ, ಎಂಗೇಜ್ಮೆಂಟ್ ತನಕ ಬಂದು ಮುರಿದು ಹೋಗ್ತಕ್ಕಂಥದ್ದು, ಈ ಥರ ಸುಮಾರು. ಆ ಹುಡುಗಿ ಅಂತೂ ಫುಲ್ ಬೇಜಾರಾಗ್ಬಿಟ್ಟಿದೆ, ಇಷ್ಟೇ ನನ್ನ ಜೀವನ ಯಾಕೆ ಹಿಂಗಾಗ್ತಿದೆ ಅಂತ. ಸೊ ಇದು ಬಂದ್ಬಿಟ್ಟು ಅವರ ಒಂದು ಕರ್ಮಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಸಮಸ್ಯೆ. ಇದನ್ನು ರಿಲೀಸ್ ಮಾಡೋದು ಹೇಗೆ ಅಂತಂದರೆ, ಒಂದು ಮೇನ್ ಥಿಂಗ್ ಅಂದರೆ ಒಂದು ಸಾರಿ ಕೇಳಲೇಬೇಕು ನಾವು ಆ ಗ್ರಹಕ್ಕೆ, ಬೇರೆ ದಾರಿ ಇಲ್ಲ. ಆ ಗ್ರಹ ತೊಂದರೆ ಮಾಡ್ತಿದ್ಯಾ, ಅದಕ್ಕೆ ಇಷ್ಟ ಆಗಿರ್ತಕ್ಕಂಥ ರೀತಿಯಲ್ಲಿ. ಅಥವಾ ಈಗ ರಾಹುವಿಗೆ ನಾವು ಹೇಳ್ತೀವಿ ದುರ್ಗಾ ಪಾರಾಯಣ ತುಂಬ ಮಾಡಬೇಕು ಅಂತ, ಆ್ಯಂಡ್ ಹಾಗೆ ಪ್ರತ್ಯಂಗಿರಿ ಮಾತಾಗೂ ಪ್ರೇಯರ್ ಮಾಡಬೇಕಾಗತ್ತೆ ರಾಹು ಕಂಟ್ರೋಲಲ್ಲಿ ಕುತ್ಕೋಬೇಕು ಅಂದರೆ. ಸೊ ಈ ಥರ ನಾವು ಪೂಜೆ ಪುನಸ್ಕಾರ, ನಾವು ಹೇಳ್ತೀವಲ್ಲ, ಕರ್ಮ ಕಳ್ಕೊಳ್ಳೋಕ್ಕಿರ್ತಕ್ಕಂಥ ಒಂದೇ ಒಂದು ಆಪ್ಷನ್ ಅಂತಂದರೆ ಜ್ಞಾನ, ಇನ್ನೊಂದು ಧ್ಯಾನ. ಇದು ನಾವು ನಮ್ಮ ಒಂದು ನಾಲೆಜನ್ನು ಎಷ್ಟರ ಮಟ್ಟಿಗೆ ಬೆಳೆಸ್ಕೋತೀವಿ, ಸ್ಪಿರಿಚುಯಾಲಿಟಿಗೆ ಎಷ್ಟು ಬೇಗ ಬರ್ತೀವಿ, ಆ ಗ್ರಹಗಳು ನಮ್ಮನ್ನೇನು ಮಾಡಲ್ಲ. ಇದು ನನ್ನ ಲೈಫಲ್ಲೂ ಸಹ ನಡೆದಿರ್ತಕ್ಕಂಥದ್ದು. ಹಾಗೆ ಸೇಮ್ ನಾನು ಏನು ನೋಡಿದ್ದೀನಿ ಸುಮಾರು ಲೈಫಲ್ಲಿ, ಅವ್ರು ನೋಡಿ ಸ್ಪಿರಿಚುಯಾಲಿಟಿ ಕಡೆ ಬಂದುಬಿಟ್ರೆ ಸಾಕು, ಎಲ್ಲ ಗ್ರಹಗಳು ಸೈಲೆಂಟ್ ಆಗೋಗುತ್ತೆ. ಯಾಕಂದರೆ ನಾವು ಪರಮಾತ್ಮನನ್ನೇ ಆರಾಧನೆ ಮಾಡಿದಾಗ, ಅಥವಾ ಶ್ರೀ ಮಹಾವಿಷ್ಣು ಇರ್ಬೋದು, ಇವರೆಲ್ಲ ತುಂಬ ಒಂಥರ ಏನು ಹೇಳ್ತೀರಾ, ಅವರ ಎಲ್ಲ ಗ್ರಹಗಳು ಅವರ ಅಧೀನದಲ್ಲಿ ಇರ್ತಕ್ಕಂಥದ್ದು. ಹಾಗೆ ದುರ್ಗಾ ಮಾತೆ ಆಗಿರ್ಬೋದು, ಕಾಳಿ ಮಾತಾ, ಇವರೆಲ್ಲ ಹೆಂಗಂದರೆ ಒಂಥರ ಡೈನಾಮಿಕ್ ಇದ್ದಂಗೆ. ಇವ್ರ ಮುಂದೆ ಯಾರೂ ನಿಲ್ಲಕ್ಕಾಗಲ್ಲ. ಯಾವುದೇ ಗ್ರಹ ಇರ್ಬೋದು,
ಯಾವುದೇ ದೇವತೆ ಆ ತಾಯಿ ಮುಂದೆ ನಿಲ್ಲಕ್ಕಾಗಲ್ಲ. ಸೊ ಅಂಥ ಆ ಭಗವತಿನೇ ನಾವು ಆರಾಧನೆ ಮಾಡಿ ಒಲಿಸ್ಕೊಂಡಾಗ ಗ್ರಹಗಳೇನು ಮಾಡಲ್ಲ. ಸೊ ಎಷ್ಟು ಬೇಗ ನೀವು ಸ್ಪಿರಿಚುವಲ್ ಪಾತ್ಗೆ ಜ್ಞಾನೋದಯ ಮಾಡಿಕೊಂಡು ಶಿಫ್ಟ್ ಆಗ್ತೀರಾ ಅಷ್ಟು ಬೇಗ ನಿಮ್ಮ ಕರ್ಮಗಳು ಆ ತಾಯಿ ಕಳೀತಾಳೆ, ರಿಲೀಸ್ ಆಗುತ್ತೆ. ಇದು 100% ಸತ್ಯ. ಒಂದಷ್ಟು ವರ್ಸ್ಟ್ ಕೇಸ್ಗಳು ಅಂತಂದರೆ ಅದನ್ನು ಶೇರ್ ಮಾಡ್ಕೊಳ್ಬಹುದಾ ಮೇಡಮ್, ನಿಮ್ಮ ಇದರಲ್ಲಾಗಿರುವಂಥದ್ದು ಕ್ಲೈಂಟ್ಸ್ಗಳದು? ವರ್ಸ್ಟ್ ಕೇಸ್ ಅಂತ ನಾನು ಹೇಳಲ್ಲ, ಆದರೆ ಕೆಲವೊಂದು ಹೀಗೆ ಪೆಟ್ ರಿಲೇಟೆಡ್ ಒಬ್ಬರು ಕ್ಲೈಂಟ್ ಬಂದಿದ್ದರು. ಸೊ ಏನಾಗಿದೆ, ಪೆಟ್ಗೆ ಅದು ಯಾವ ಪೆಟ್ ಅಂತಲೂ ನನಗೆ ಅವ್ರು ಏನೂ ಹೇಳಲಿಲ್ಲ. ಬಟ್ ನಾನು ಕಾರ್ಡ್ಸಲ್ಲಿ ಎನರ್ಜೀಸ್ ಚೆಕ್ ಮಾಡಿದಾಗ ಹಾರ್ಟ್ ಬ್ರೇಕ್ ಕಾರ್ಡ್ ಅಂತೂ ಬಂತು. ಅಂದರೆ ಆ ಪೆಟ್ಟಿಗೇನೋ ತುಂಬ ಕ್ರಿಟಿಕಲ್ ಆಗಿದೆ, ಅದು ಉಳಿಯಲ್ಲ ಅನ್ನೋದು ನನಗೆ ಗೊತ್ತಾಯಿತು. ನಾನು ಕಾಲ್ ಮಾಡಿ ಹೇಳಿದೆ, ಈ ಥರ ತುಂಬ ಮೇಜರೇ ಆಗಿರಬೇಕು ಆ ಪೆಟ್ಟಿಗೆ ಅಂತ. ಅವ್ರು ಹೇಳಿದ್ರು, ಹೌದು ಅದು ಮಾಡಿ ಮೇಲಿಂದ ಬಿದ್ದಿದೆ, ಅದು ಕ್ಯಾಟ್ ಆಗಿತ್ತು, ಒಂದು ಬೆಕ್ಕು, ಅದು ಹಿಪ್ ಬೋನ್ ಕಂಪ್ಲೀಟಾಗಿ ಮುರಿದು ಹೋಗಿದೆ. ಸೊ ನನಗೆ ಗೊತ್ತು ಅದು ಉಳಿಯಲ್ಲ ಅಂತ. ಬಟ್ ಏನಂದರೆ ಸ್ಟಿಲ್ ನಮ್ಮ ಪ್ರಯತ್ನ ಏನಿದೆ ಅದನ್ನು ನಾವು ಪುಷ್ ಮಾಡಲೇಬೇಕಾಗತ್ತೆ. ಇಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನೀವು. ಸೊ ನಿಮ್ಮ ಪ್ರಯತ್ನ ಏನಿದೆ ಅದನ್ನು ನೀವು ಮಾಡಿ, ಇನ್ನು ಮಿಕ್ಕಿದ್ದು ದೈವ. ಬಟ್ ಸ್ಟಿಲ್ ಅದು ಉಳಿಲಿಲ್ಲ, ಇಟ್ ವಾಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಆ ಕಾರ್ಡ್ಸಲ್ಲಿ ನೀಟಾಗಿ ಗೊತ್ತಾಯಿತು. ಸೊ ಅದು ನನಗೆ ಸ್ವಲ್ಪ ಹರ್ಟ್ ಆಯಿತು. ಬಟ್ ಗೊತ್ತಾಗುತ್ತೆ ಮುಂಚೆನೇ ಈ ಥರ ಕ್ರಿಟಿಕಲ್ ಕಂಡೀಷನ್ಸ್ ಇದ್ದರೆ ಅದು ಟ್ಯಾರೋನಲ್ಲಿ ಗೊತ್ತಾಗುತ್ತೆ. ಅಲ್ಲ, ನಾವು ಮಾತಾಡ್ತಾ ಇದ್ವಿ ಪೂರ್ವ ಜನ್ಮದ ಬಗ್ಗೆ. ಸೊ ಪೂರ್ವ ಜನ್ಮದ ಕರ್ಮದ ಸಿಚುವೇಶನ್ಸ್ಗಳನ್ನ ಇಟ್ಕೊಂಡು ಅವ್ರದ್ದು ವರ್ಸ್ಟ್ ಕೇಸ್ ಬಗ್ಗೆ ಯಾವ್ದಾದ್ರು ಹೇಳೋದಾದರೆ ಯಾವ್ದಾದ್ರು ಇದೆಯಾ ಮ್ಯಾಮ್ ನಿಮ್ಮ ಇದರಲ್ಲಿ ಅಂತ? ಮೇಯ್ನಾಗಿ ಹೇಳಬೇಕು ಅಂದರೆ ಮದುವೆ ರಿಲೇಟೆಡ್ ಇತ್ತು. ಬಟ್ ತುಂಬ ಕ್ರಿಟಿಕಲ್ ಅಂತ ಯಾವುದು ನಾನು ಆ ಥರ ಯಾವುದೂ ನೋಡಿಲ್ಲ. ಬಟ್ ಒಂದು ಸ್ಪಿರಿಟ್ಸ್ ಏನೋ ಸೋಲ್ ಅಥವಾ ಅವ್ರ ಮನೆಯಲ್ಲಿ ತುಂಬ ವಿಚಿತ್ರವಾದ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಒಂದಿದೆ. ಅದೇನಾಗಿದೆ, ಅವ್ರಿಗೆ ಒಂದು ಪೂರ್ವಜನ್ಮದಂತ ನಾನು ಹೇಳಲ್ಲ, ಬಟ್ ಅವ್ರ ಜಾತಕ ಹೇಗಿದೆ ಅಂತಂದರೆ ಎಲ್ಲೇ ಹೋದ್ರೂ ಬೇಗ ನೆಗೆಟಿವಿಟಿ ತಗೊಳ್ತಕ್ಕಂಥ ಒಂದು ಜಾತಕ ಅದು, ಬೇಗ ಅಟ್ರ್ಯಾಕ್ಟ್ ಆಗುವಂಥದ್ದು. ಸೊ ಅವ್ರಿಗೆ ಈ ಸಮಸ್ಯೆ ಆಗಿತ್ತು. ಮನೆಯಲ್ಲಿ ತುಂಬ ಒಂಥರ ಹೇಳಬೇಕಂದ್ರೆ ಅನಾರೋಗ್ಯದ ಸಮಸ್ಯೆ, ಆರ್ಥಿಕವಾಗಿ ಬೆಳವಣಿಗೆ ಆಗ್ತಿರ್ಲಿಲ್ಲ. ಎಲ್ಲರೂ ಹೇಳ್ತಾಯಿದ್ರು ಇದು ನಿಮ್ಮ ಪೂರ್ವಜನ್ಮದಿಂದ ಬಂದಿದೆ, ಈ ಥರ ಶಾಂತಿ ಮಾಡಿಸ್ಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಆ ಪೂಜೆ ಮಾಡಿಸಿದಾರೆ ಅವರೆಲ್ಲ. ಬಟ್ ಸ್ಟಿಲ್ ಆ ಸಮಸ್ಯೆಗಳು ತೀರಿಲ್ಲ ಅವ್ರಿಗೆ. ಇದು ಎಂತಕ್ಕಾಗ್ತಾ ಇದೆ, ಅವ್ರ ಪೂರ್ವಜನ್ಮದಲ್ಲಿ ಇರ್ತಕ್ಕಂಥ ಜಾತಕದ ಫಲ ಅದು ಹಾಗೆ ಇದೆ. ಇವ್ರು ಅಟ್ರ್ಯಾಕ್ಟ್ ಮಾಡ್ತಾರೆ ಅಂತಲೇ ಇದೆ ಅದು. ನೀವು ಎಷ್ಟೇ ಪ್ರೊಟೆಕ್ಷನ್ ಮಾಡಿ, ಎಷ್ಟೇ ಪೂಜೆ ಮಾಡಿ. ಆಮೇಲೆ ನಾನು ಹೇಳಿದೆ, ದುರ್ಗಾ ಮಾತೆಯದಾಗಿರ್ಬೋದು ಅಥವಾ ಒಂದು ರುದ್ರ ದೇವತೆ ಆ ಥರ ಒಲಿಸ್ಕೊಳ್ಳಿ ನೀವು, ಅಥವಾ ಕಾಳಭೈರೇಶ್ವರ ಸ್ವಾಮಿಗೆ ಆರಾಧನೆ ಮಾಡಿ. ಸೊ ಆವಾಗ ಆರಾಧನೆ ಮಾಡಿದಾಗ ಏನಾಗುತ್ತೆ, ಗ್ರಹಗತಿಗಳ ಒಂದು ಕಂಟ್ರೋಲಿಗೆ ಬರುತ್ತೆ. ಆವಾಗ ಇವ್ರ ಲೈಫ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಈ ಥರ ಪೂರ್ವ ಜನ್ಮದ್ದು ಸಹ ನಾವು ಈ ರೀತಿ ಬ್ಯಾಲೆನ್ಸ್ ಮಾಡ್ಬೋದು, ಒಂದು ಆರಾಧನೆ ಮುಖಾಂತರ ಮಾಡ್ಬೋದು. ಈಗ ನಮ್ಮ ಕರ್ಮಗಳು ಒಂದು ಸೈಡ್ ಆದರೆ ನಮ್ಮ ತಾತ ಮುತ್ತಾತ ಅವರ ಕರ್ಮಗಳು ಕೂಡ ಬ್ಲಡ್ಡಲ್ಲಿ ಆ್ಯಡ್ ಆನ್ ಆಗುತ್ತೆ ನಮ್ಮ ಕರ್ಮಕ್ಕೆ, ಅಥವಾ ಹೇಗೆ ಮ್ಯಾಮ್ ನಮ್ಮ ಲೈಫ್ಗೆ? ಎಸ್, ಇದು ಆ್ಯಡ್ ಆನ್ ಆಗುತ್ತೆ. ಅದಕ್ಕೆ ನಾವು ಹೇಳ್ತೀರಲ್ಲ ಪಿತೃಶಾಪ, ಪಿತೃದೋಷ ಅನ್ನೋದು ಬರೋದು ಇದಕ್ಕೇನೆ. ಅಂದರೆ ನಾವು ಯಾವುದೇ ಬ್ಲಡ್ ಲೈನಲ್ಲಿ ಒಂದು ಸೋಲ್ ಒಂದು ಬರ್ತ್ ಆಗಿರ್ಬೋದು, ಬಟ್ ಅವರ ಪೂರ್ವ ಜನ್ಮದ್ದು ಸಹ ಅದು ಕ್ಯಾರಿ ಮಾಡಿಕೊಂಡೇ ಬಂದಿರುತ್ತೆ. ಸೊ ಆ ಒಂದು ಮಗು ಬೆಳೆದ ನಂತರ ಆ ಒಂದು ಏನೇನು ಶಾಂತಿ ಮಾಡಬೇಕು ಅದು ಅವ್ರು ಮಾಡಲೇಬೇಕು. ಇಲ್ಲಾಂದರೆ ಆ ಒಂದು ಅವ್ರ ಆ್ಯನ್ಸಿಸ್ಟರ್ಸ್ ಅಥವಾ ಪೂರ್ವಿಕರು ಏನು ಅಸಮಾಧಾನದಿಂದ ಹೋಗಿದ್ದಾರೆ ಅದು ಇವ್ರಿಗೂ ಸಹ ಕಂಟಿನ್ಯೂ ಆಗುತ್ತೆ. ಸೊ ಅದಕ್ಕೆ ನೋಡಿ ಪಿತೃದೋಷ, ಪಿತೃಶಾಪ ಬರೋದು ಇದಕ್ಕೇನೆ. ಆ ಒಂದು 3 ಜನ್ರೇಷನ್ಸ್ ಏನು ತಲೆಮಾರುಗಳು ಏನು ಕರ್ಮಗಳನ್ನ ಮಾಡಿದೆ ಅದು ಈ ಮಗು ಹೊತ್ಕೊಂಡು ಬಂದಿರುತ್ತೆ. ಸೊ ಇದನ್ನು ಅವ್ರು ಕ್ಲೆನ್ಸ್ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಪಿತೃಗಳು ಹ್ಯಾಪಿಯಾಗಿಲ್ಲ ಅಂತಂದರೆ ಮತ್ತೆ ಏಳ್ಗೆ ಆಗಲ್ಲ, ನಾನಾ ಕಷ್ಟಗಳು ಬರೋದು, ಇದೆಲ್ಲ ಆಗ್ತಾ ಇರುತ್ತೆ ಅವ್ರ ಲೈಫಲ್ಲಿ. ಸೊ ಹಾಗಾಗಿ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್. ಈ ಕಾರ್ಯಗಳನ್ನು ಮಾಡ್ತಾರೆ ಇಯರ್ಲಿ ಒನ್ಸ್, ಎಲ್ಲ ಜನಾಂಗದಲ್ಲೂ ಕೂಡ ವಿವಿಧ ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ತಾರೆ. ಸೊ ಆ ಕಾರ್ಯದಿಂದ ಪಿತೃಗಳಿಗೆ ಶಾಂತಿ ಆಗುತ್ತಾ, ಅಥವಾ ಹೇಗೆ ಕಾರ್ಯ ಮಾಡಲೇಬೇಕಾ? ಕೆಲವರೆಲ್ಲ ಮಾಡಲ್ಲ, ಕೆಲವರು ಮಾಡ್ತಾರೆ. ಹೇಗೆ ಮೇಡಮ್ ಅದು ಹೆಂಗೆ ವರ್ಕ್ ಆಗುತ್ತೆ ಕಾರ್ಯಗಳು? ಪಿತೃ ಕಾರ್ಯ ಅನ್ನೋದು ಪ್ರತಿಯೊಬ್ಬರು ಮಾಡಲೇಬೇಕು. ಇವಾಗ ಹೇಳ್ತಾರೆ ಓಕೆ ನಮ್ಮ ಮನೇಲಿ ಗಂಡು ಮಕ್ಕಳಿಲ್ಲ ಮಾಡೋದಕ್ಕೆ ಅಂತ. ಬಟ್ ಆದ್ರೂ ನೀವು ನಿಮ್ಮ ಹತ್ರದಲ್ಲಿ ಯಾರಾದರೂ ರಿಲೇಟಿವ್ಸ್ ಆ ಥರ ಯಾರು ಅವ್ರ ಕೈಯಲ್ಲಾದರೂ ನೀವು ಅದು ಕಾರ್ಯವನ್ನು ಮಾಡಿಸ್ಲೇಬೇಕು. ಯಾಕಂದರೆ ನಾವು ಇಲ್ಲಿ ಮಾಡಿಲ್ಲ ಅಂದರೆ ಅವ್ರಿಗಲ್ಲಿ ತೊಂದರೆ ಆಗುತ್ತೆ. ಇವಾಗ ಪ್ರತಿ ವರ್ಷವೂ ಯಮ ಏನು ಮಾಡ್ತಾನೆ, ಆ ಸೋಲ್ಗಳಿಗೆಲ್ಲ ಕಳಿಸ್ತಾನೆ, ಹೋಗಿ ತಿನ್ಕೊಂಡು ಬಾ ಅಂತ. ನಾವೇನಾದ್ರು ಅದು ಅವ್ರಿಗೆ ಪಿಂಡ ಪ್ರದಾನ ಮಾಡಿಲ್ಲ ಅಂದರೆ ಅಲ್ಲಿ ಅವ್ರು ತೊಂದರೆ ಅನುಭವಿಸ್ತಾರೆ.
ಅವ್ರ ಜರ್ನಿ ಅಲ್ಲಿ ಕಷ್ಟ ಆಗುತ್ತೆ. ಅವ್ರ ಕಷ್ಟ ಆದಾಗ ಏನಾಗುತ್ತೆ, ಅವರು ನನಗೆ ಇಟ್ಟಿಲ್ವಲ್ಲ ಅನ್ನೋ ಒಂದು ಶಾಪ ಹಾಕ್ತಾರೆ ಅವರು. ಸೊ ಮುಂದಿನ ಹುಟ್ಟುವಂಥ ಪೀಳಿಗೆಗೆ ಏನು ಪಿತೃಕಾರ್ಯಗಳು ಮಾಡದೆ ಏನಾದರೂ ಮಗುವ ಜನನ ಆಯಿತು ಅಂದರೆ ಅವ್ರ ಫ್ಯಾಮ್ಲಿನಲ್ಲಿ ಅವ್ರದಲ್ಲಿ ನೋಡಿ ಪಿತೃ ದೋಷ 100% ಇರುತ್ತೆ. ಅಂದರೆ ಅತೃಪ್ತ ಆತ್ಮಗಳು. ಅದಕ್ಕೆ ಪ್ರತಿಯೊಬ್ಬರು ದಯವಿಟ್ಟು ಕಾರ್ಯ ಮಾಡಬೇಕು. ವರ್ಷ ಅಟ್ಲೀಸ್ಟ್ ಮಹಾಲಯ ಅಮಾವಾಸ್ಯೆ ಅಂತಂದರೆ ಅಲ್ಲಿ ಹೆಣ್ಮಕ್ಳೇ ಇದ್ದರೆ ಏನಾದ್ರು ಒಂದು ಅವ್ರ ಹೆಸರಲ್ಲಿ ದಾನ ಕೊಡ್ತಕ್ಕಂಥದ್ದು. ಇದು ಗಂಡು ಮಕ್ಳಿಲ್ಲಪ್ಪ ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳೇ ಹೋಗಿ ದೇವಸ್ಥಾನದಲ್ಲಿ ಅವ್ರ ಹೆಸರಲ್ಲಿ ಒಂದು ದಾನವನ್ನು ಕೊಟ್ಬಿಡೋದ್ರಿಂದ ಸಹ ಪಿತೃಗಳಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಅವ್ರಿಗೆ. ಓಕೆ, ಈ ಬ್ಲ್ಯಾಕ್ ಮ್ಯಾಜಿಕ್, ವಶೀಕರಣ, ದೃಷ್ಟಿದೋಷ ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಹೇಳಿದ್ರಿ ವೇದಿಕಷ್ಟರು ಅಂತ. ನಮ್ಮ ಟ್ಯಾರೋ ಕಾರ್ಡ್ಗೂ ಮತ್ತು ಗ್ರಹಗಳಿಗೂ ಪಂಚಾಂಗಕ್ಕೂ ಲಿಂಕ್ ಇದೆ ಆಲ್ಮೋಸ್ಟ್ ಅಂತ ಹೇಳಿದ್ರಿ. ಸೊ 2026 ಬರ್ತಾ ಇದೆ, ವರ್ಷ ಭವಿಷ್ಯ ಹೇಳೋಣ ಮೇಡಮ್, ದ್ವಾದಶ ರಾಶಿಗಳ ಬಗ್ಗೆ. ಖಂಡಿತ. ಎಸ್ ಮ್ಯಾಮ್. ಮಾಟ ಮಂತ್ರ, ವಶೀಕರಣ, ಇದು ನಿಜಕ್ಕೂ ವರ್ಕ್ ಆಗುತ್ತಾ ಮ್ಯಾಮ್ ನಿಮ್ಮ ಪ್ರಕಾರ? ಮೆಥಡ್ ಇದೆ. ತಾಂತ್ರಿಕಲ್ಲಿ ವಶೀಕರಣ ಅನ್ನೋದು ಇದೆ. ಹಾಗೆ ಯಾರನ್ನಾದ್ರೂ ಏನಾದರೂ ಉಚ್ಚಾಟನೆ ಆಗಿರ್ಬೋದು ಅಥವಾ ಮಾರಣಾತ್ಮಿಕ, ಇದೆಲ್ಲ ಪ್ರಯೋಗಗಳು 100% ಲೇಖನೆ ಆಗಿದೆ ತಾಂತ್ರಿಕಲ್ಲಿ. ಅದು ನಿಜವಾಗ್ಲೂ ವರ್ಕ್ ಆಗುತ್ತೆ ಸಹ. ಆದರೆ ಮಾಡುವಂಥ ವ್ಯಕ್ತಿ ಯಾರಿದ್ದಾರೆ ಅವ್ರು ನಮಗೆ ಅಥೆಂಟಿಕ್ ಆಗಿ ಸಿಗ್ತಾ ಇಲ್ಲ ಈಗಿನ ಕಾಲದಲ್ಲಿ. ಸೊ ಕೆಲವ್ರು ಹೇಳ್ತಾರೆ, ಓಕೆ ನಾನು ಬೋರ್ಡ್ ಹಾಕ್ಕೊಂಡಿರ್ತೀನಿ, ಇಲ್ಲಿ ವಶೀಕರಣ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಅದು ತುಂಬ ಫೇಕ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಯಾರನ್ನು ನಂಬಬೇಕು, ಯಾರು ಅಥೆಂಟಿಕ್ ಆಗಿ ಮಾಡ್ತಾರೆ. ಸೊ ಇದೆಲ್ಲ ಒಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಯಾವಾಗ ಏನು ಬೇಕಾದರೂ ಆಗ್ಬೋದು. ಬಟ್ ಈ ಒಂದು ವಶೀಕರಣ ಇದೆಲ್ಲ ಏನಿದೆ, ಇದು ಗ್ರಂಥಗಳಲ್ಲಿ ಸಹ ಉಲ್ಲೇಖನೆ ಆಗಿದೆ. ಕರೆಕ್ಟಾಗಿರೋವಂಥ ವ್ಯಕ್ತಿ ಪ್ರಾಪರ್ ಆ ಪ್ರೊಸೀಜರಲ್ಲಿ ಮಾಡಿದಾಗ ಖಂಡಿತ ವಶೀಕರಣ ಅಂತಕ್ಕಂಥದ್ದು ಆಗುತ್ತೆ. ಏನಾದ್ರು ಎಫೆಕ್ಟ್ ಆಗುತ್ತಾ ಮಾಡಿದವ್ರಿಗೆ ಅಥವಾ ಮಾಡಿಸ್ಕೊಂಡವ್ರಿಗೆ? 100% ಆಗುತ್ತೆ. ಕರೆಕ್ಟಾಗಿರ್ತಕ್ಕಂಥ ವಿಧಿ ವಿಧಾನದಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಇದರ ಎಫೆಕ್ಟ್ ಇರುತ್ತೆ. ಅವ್ರಿಗೆ ಹೆಂಗಂದರೆ ಒಂಥರ ಯಾವುದೋ ಒಂದು ಶಕ್ತಿ ಫೋರ್ಸಿಬಲ್ ಆಗಿ ಅವ್ರ ಮೈಂಡ್ ಮೇಲೆ ಪ್ರೊವೋಕ್ ಮಾಡ್ದಂಗೆ ಅವಾಗವಾಗ ಅವ್ರಿಗೆ ನೋಡಿ ಸರಿಯಾಗಿ ನಿದ್ದೆ ಬರ್ತಿದೆ. ಯಾರಿಗೆ ಆ ವ್ಯಕ್ತಿಗೆ ಆಗಿರುತ್ತೆ ಅವ್ರಿಗೆ ಪ್ರತಿ ಕ್ಷಣ ಏನೋ ಒಂಥರ ತಳಮಳ ಆಗೋದು, ಏನೋ ಗೊಂದಲ ಸೃಷ್ಟಿಯಾಗೋದು, ಏನೋ ಒಂದು ಕೆಟ್ಟ ಕೆಲಸಕ್ಕೆ ಅಥವಾ ಇವಾಗ ಯಾರಿಗಾದ್ರೂ ಏನಾದರೂ ಆಸ್ತಿ ಬರ್ಸ್ಕೋಬೇಕಪ್ಪ ಅಥವಾ ಇನ್ನೊಂದೇನೋ ಒಂದು ಇಂಟೆನ್ಷನ್ ಇರುತ್ತೆ. ಯಾವ ಇಂಟೆನ್ಷನಿಂದ ಮಾಡಿರ್ತಾರೆ ಆ ಇಂಟೆನ್ಷನ್ಗೆ ಇವ್ರಿಗೆ ಪ್ರೇರಣೆ ಕೊಡುತ್ತೆ ಅದು ಶಕ್ತಿ. ಸೊ ತುಂಬ ಪ್ರೇರಣೆ ಕೊಟ್ಟಾಗ ಏನಾಗುತ್ತೆ, ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಈ ವ್ಯಕ್ತಿಗೆ ಏನಾದರೂ ಆರಾ ಸ್ಟ್ರಾಂಗ್ ಇಲ್ಲ ಅಂತಂದರೆ ತುಂಬ ಬೇಗ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಥರ ಮಾಡಿಸೋರು ಇದ್ದಾರೆ. ಈ ಮಾಟ ಮಂತ್ರದೊಟ್ಟಿಗೆ ದೃಷ್ಟಿದೋಷ ಅದು ಕೂಡ ವರ್ಕ್ ಆಗುತ್ತೆ ಅಂತ ಹೇಳ್ತೀರಾ ಹಾಗಾದರೆ? ಯಾವ ರೀತಿ ಆಗುತ್ತೆ ದೃಷ್ಟಿದೋಷ ಅಂದರೆ? ಯಾವ ರೀತಿ ಆಗಬಹುದು? ದೃಷ್ಟಿದೋಷಗಳು ಹೇಳಬೇಕಂದ್ರೆ ಪ್ರತಿ ಕ್ಷಣ ಆಗ್ತಾ ಇರುತ್ತೆ. ಇವಾಗ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲನ ಫೋಟೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಅಲ್ಲಿ ಯಾರು ಬೇಕಾದ್ರೂ ಆ್ಯಕ್ಸಸ್ ಮಾಡ್ಬೋದು. ಇವಾಗ ಹೆಂಗಾಗೋಗಿದೆ ಅಂತಂದರೆ ತುಂಬ ಏನು ಬೇಕಿದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಸೆಸಬಲ್ ಇದೆ. ಸೊ ಯಾರು ಬೇಕಾದ್ರೂ ನಿಮ್ಮ ಫೋಟೋನ ಕದಿಬೋದು, ಯಾರು ಬೇಕಾದ್ರೂ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಹೆಂಗೆ ಬೇಕಾದ್ರೂ ತಿಳ್ಕೊಳ್ತಾರೆ. ಸೊ ಈ ಥರ ಇರೋವಾಗ, ಈಸಿ ಆ್ಯಕ್ಸಸ್ ಇರೋವಾಗ ತುಂಬ ಸುಲಭ ಆಗಿಬಿಟ್ಟಿದೆ ಇವಾಗ. ಆ್ಯಂಡ್ ದೃಷ್ಟಿ ಅಂತಕ್ಕಂಥದ್ದು ನೀವು ಎದುರುಗಡೆ ಸಿಕ್ತಾಗ್ಲೇ ಆ ದೃಷ್ಟಿ ಆಗಬೇಕು ಅಂತೇನಿಲ್ಲ. ಇವಾಗ ಉದಾಹರಣೆಗೆ ಒಂದು ಫೋಟೋ, ಎಲ್ಲೋ ಒಂದು ಟ್ರಿಪ್ಗೋ ಅಥವಾ ಏನೋ ಒಂದು ಮದುವೆ ಫೋಟೋ ಹಾಕಿರ್ತೀರ ಚೆನ್ನಾಗಿ ರೆಡಿಯಾಗಿ, ಅಲ್ಲಿ ಸಹ ದೃಷ್ಟಿದೋಷಗಳಾಗತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ಒಂದು ಫೋಟೋ, ನಿಮ್ಮ ಫೋಟೋ ಒಂದು ವ್ಯಕ್ತಿ ನೋಡಿದಾಗ, ಅಯ್ಯೋ ಇವ್ರು ಎಷ್ಟು ಚೆನ್ನಾಗಿದ್ದಾರೆ, ನನ್ನ ಲೈಫಲ್ಲಿ ಹ್ಯಾಪಿನೆಸ್ ಇಲ್ವಲ್ಲ ಅನ್ನೋ ಕಂಪ್ಯಾರಿಸನ್ ಮಾಡಿದಾಗ ಆಟೋಮೆಟಿಕಲಿ ಇವರಲ್ಲಿ ಇರ್ತಕ್ಕಂಥ ನೆಗೆಟಿವ್ ಇಂಟೆನ್ಷನ್, ಅದು ಪಾಪ ಅವರು ದೇ ಡೋಂಟ್ ಮೀನ್ ಇಟ್, ಪಾಪ ಓಕೆ ಚೆನ್ನಾಗಿದ್ದಾರಲ್ಲ, ನನ್ನ ಲೈಫು ಹಿಂಗೆ ಇದ್ದಿದ್ರೆ ಚೆನ್ನಾಗಿರೋದು ಅನ್ನೋ ಜಸ್ಟ್ ಒಂದು ಸ್ಮಾಲ್ ಕಂಪ್ಯಾರಿಸನ್, ಬಟ್ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ನೀವು ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಆ್ಯಂಡ್ ಮೀಟ್ ಮಾಡಿದಾಗ್ಲೂ ಯಾರನ್ನಾದರೂ ಸಾಲ್ಟ್ ವಾಟರ್ ಬಾತಿಗೆ ಮನೆಗೆ ಬಂದು, ಅದಕ್ಕೆ ನೋಡಿ ನಮ್ಮ ಹಿರಿಯರು ಮನೆಗೆ ಬರೋಕ್ಕಿಂತ ಮುಂಚೆ ಕೈ ಕಾಲುಗಳನ್ನು ತೊಳ್ಕೊಂಡು ಬರ್ತಾಯಿದ್ರು. ಯಾಕಂದರೆ ಇಮಿಡಿನಲ್ಲಿ ಮುಖ್ಯವಾಗಿ ನೆಗೆಟಿವ್ ಎನರ್ಜಿ ಸ್ಟೋರ್ ಆಗಿರುತ್ತೆ ನಮ್ಮ ಪಾದಗಳಲ್ಲಿ. ಸೊ ಅದನ್ನು ತೊಳ್ಕೊಂಡು ಒಳಗಡೆ ಬರ್ತಕ್ಕಂಥ ಒಂದು ಪದ್ಧತಿ ಇತ್ತು. ಸೊ ಹಾಗಾಗಿ ಏನಾಗುತ್ತೆ, ನಾವೇನೇ ಒಂದು ಎನರ್ಜೀಸ್ನ ಪಿಕ್ ಮಾಡಿದರೆ ಸಪೋಸ್ ಅದು ಆ ಒಂದು ಕಾಲು ತೊಳ್ಕೊಳ್ಳೋದ್ರಿಂದ ಅದು ಕ್ಲಿಯರ್ ಆಗ್ತಾಯಿತ್ತು, ದೆನ್ ಒಳಗಡೆ ಬರ್ತಾಯಿತ್ತು. ಈಗ ಫಿಲಮ್ ಸ್ಟಾರ್ಸ್ಗಳಿಗೆ, ಸೆಲೆಬ್ರಿಟೀಸ್ಗಳಿಗೆ ದೃಷ್ಟಿದೋಷ ಆಗೋದೇ ಇಲ್ವಾ ಅಥವಾ ಅವ್ರಿಗೂ ಆಗುತ್ತೆ? ಹೇಗೆ ಮ್ಯಾಮ್ ಅದು? 101% ಆಗುತ್ತೆ. ಯಾಕಂದರೆ ಸಾವಿರಾರು ಜನ ರೂಟೀನಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇ ಇರ್ತಾರೆ, ಸಾವಿರಾರು ಜನನ ಮೀಟ್ ಮಾಡ್ತಾ ಇರ್ತಾರೆ. ಇದು ಹೆಂಗೆ ನಾನು ಹೇಳ್ತೀನಿ ಅಂದರೆ, ಸೆಲೆಬ್ರಿಟೀಸ್ಗಳು ಕಾಣಿಸ್ಕೋತಾರೆ, ಬಟ್ ಅವರು ಬ್ಯಾಕ್ಗ್ರೌಂಡಲ್ಲಿ ಏನು ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ.
ಅವರು ಸಹ ಪೂಜೆ ಹೋಮ ಹವನ ಎಲ್ಲ ಮಾಡಿಸ್ತಾ ಇರ್ತಾರೆ. ಇವಾಗ ನೀವು ನೋಡಿದ್ರೆ ಎಷ್ಟೊಂದು ಸೆಲೆಬ್ರಿಟೀಸ್ಗಳು ಪೂಜೆ ಹೋಮ ಹವನ ಎಲ್ಲರೂ ಮಾಡಿಸ್ತಾ ಇರ್ತಾರೆ. ಆ್ಯಂಡ್ ಎಸ್ಪೆಷಲಿ ಹೇಳಬೇಕಂದ್ರೆ ತಾಂತ್ರಿಕ್ ಫಾರ್ಮ್ಯಾಟಲ್ಲಿ ತುಂಬ ಜನ ಮಾಡಿಸ್ತಾರೆ. ಚಿನ್ನಮಸ್ತಾದಾಗಿರ್ಬೋದು, ಬಗ್ಲಾಮುಖಿ ಮಾತಾ, ಯಾಕಂದರೆ ಇದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ನಡೆಯುತ್ತೆ, ಯಾರಿಗೂ ಗೊತ್ತಿಲ್ಲ ಇದು. ಸೊ ಮುಂದೆ ಓಕೆಪ್ಪ ಇವ್ರಿಗೇನೂ ಆಗಲ್ಲ, ಚೆನ್ನಾಗೇ ಇರ್ತಾರೆ ಅನ್ನೋದೊಂದು ಮೆಂಟ್ಯಾಲಿಟಿ ಇರುತ್ತೆ. ಬಟ್ ಬ್ಯಾಕ್ಗ್ರೌಂಡಲ್ಲಿ ಅವರಾಗಿರ್ಬೋದು, ಅವ್ರ ಮನೆಯವರಾಗಿರ್ಬೋದು, ಇದೆಲ್ಲನೂ ಮಾಡ್ತಾರೆ. ಇವಾಗ ಯಾಕೆ ಸಿನಿಮಾದವರು ಮತ್ತು ರಾಜಕೀಯ ವ್ಯಕ್ತಿಗಳು ಯಾಕೆ ನಾವು ಒಂದು ಗುರುಗಳು ಅಥವಾ ತಾಂತ್ರಿಕನ ತುಂಬ ನಂಬ್ತಾರೆ ಅಂದರೆ ಇದಕ್ಕೇನೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಇದೆಲ್ಲ ನಡೀತಾ ಇರುತ್ತೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಈಗ ನಾವು ಎಷ್ಟು ಫೋಟೋ ಹಾಕ್ತಾನೆ ಅವ್ನಿಗೆ ಏನಾಗಲ್ಲ, ನಾವು ಹಾಕಿದ್ರೆ ಏನಾಗುತ್ತೆ ಅನ್ನೋ ರೀತಿಯಲ್ಲಿ ಹಾಕಿದ್ರೆ ಇದಾಗುತ್ತೆ. ಹೌದು, ಬಿಕಾಸ್ ಅವರು ಸಹ ಪೂಜೆ ಎಲ್ಲ ಮಾಡಿಸ್ತಾ ಇರ್ತಾರೆ ರೆಗ್ಯುಲರ್ ಆಗಿ. ಮೇಯ್ನ್ಲಿ ತಾಂತ್ರಿಕ್ ಫಾರ್ಮ್ಯಾಟಲ್ಲಿ ಮಾಡಿಸೋದ್ರಿಂದ ಇದು ನೆಗೆಟಿವಿಟಿ ವಾಯ್ಡ್ ಆಫ್ ಆಗುತ್ತೆ. ಸೊ ಒಂದು ಪ್ರೊಟೆಕ್ಷನ್ಸ್, ಈಗ ನೀವು ನೋಡಿರ್ಬೋದು ದೊಡ್ಡ ವ್ಯಕ್ತಿಗಳು, ಸಲ್ಮಾನ್ ಖಾನ್, ಬಾಲಿವುಡ್ ಆ್ಯಕ್ಟ್ರಸ್ ಅಥವಾ ಆ್ಯಕ್ಟರ್ಸ್ ಇರ್ಬೋದು, ಏನಾದರೂ ಒಂದು ಕೈಯಲ್ಲಿ ಅವ್ರದ್ದು ಬ್ರೇಸ್ಲೆಟು ಅಥವಾ ರಿಂಗ್ ಏನಾದರೂ ಒಂದು ಸಣ್ಣದಾಗಿ ಏನಾದರೂ ಹಾಕ್ಕೊಂಡಿರ್ತಾರೆ. ಅದು ನಾವು ಸೂಕ್ಷ್ಮವಾಗಿ ಕೆಲವೊಮ್ಮೆ ಕಾಣಿಸ್ಕೊಳ್ಳುತ್ತೆ, ಕೆಲವೊಮ್ಮೆ ನಾವು ಅಷ್ಟು ಅಬ್ಸರ್ವ್ ಮಾಡಲ್ಲ. ಬಟ್ ಪ್ರತಿಯೊಬ್ಬರೂ ಹಾಕ್ಕೊಂಡಿರ್ತಾರೆ, ಇದಂತೂ 100%. ಎಸ್ ಮ್ಯಾಮ್, ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ವಿ. ಮಾಟ ಮಂತ್ರ, ಟ್ಯಾರೋ ಕಾರ್ಡ್, ವರ್ಷ ಭವಿಷ್ಯ ಅಂತ. ಸೊ ನಿಮ್ಮ ಲೈಫ್ ಜರ್ನಿ ಬಗ್ಗೆ ಬರೋದಾದರೆ, ನೀವು ಸಾಕಷ್ಟು ಕ್ಲೈಂಟ್ಗಳನ್ನು ಅಟೆಂಡ್ ಮಾಡಿರ್ತೀರಾ. ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ಗಳನ್ನು ಶೇರ್ ಮಾಡ್ಕೊಳ್ಳೋದಾದರೆ, ಘಟನೆಗಳನ್ನು ಹೇಳೋದಾದರೆ ಏನು ಹೇಳ್ತೀರಾ ಮ್ಯಾಮ್? ಸುಮಾರು ಘಟನೆಗಳು ಆ ಥರ ಇದೆ. ನನಗೆ ನೆನಪಾಗ್ತಿರೋದಂದರೆ, ಒಬ್ಬರು ಹೀಗೆ ನಮ್ಮ ಸ್ನೇಹಿತರೆ, ಅವರು ತುಂಬ ಕ್ಲೋಸ್ ಆಗಬೇಕಿತ್ತು. ಸೊ ಅವ್ರಿಗೇನಾಗಿದೆ, ಎಲ್ಲೋ ಟ್ರಿಪ್ ಹೋಗಿ ಬಂದಿದ್ದಾರೆ. ಅಲ್ಲೇನಾಗಿದೆ, ಆ ಒಂದು ಜಾಗದಲ್ಲಿ ಒಂದು ಶಕ್ತಿ, ಒಂದು ಎನರ್ಜಿ ಅಂತಕ್ಕಂಥದ್ದು, ಒಂದು ಲೇಡಿ ಎನರ್ಜಿ ಪಿಕ್ ಆಗಿದೆ. ಸೊ ಮನೆಗೆ ಬರ್ತಾರೆ ಅವರು. ಬಂದ ಮೇಲೆ ವಿಪರೀತವಾದ ಕೆಟ್ಟ ಕನಸು, ಯಾರೋ ಬಂದಂಗೆ ಕೂತಂಗೆ, ಅಥವಾ ಏನೋ ಕತ್ತಿ ಸಿಗ್ದಂಗೆ, ಅಥವಾ ಯಾರೋ ಓಡಾಡ್ದಂಗೆ ನೈಟು. ಸೊ ಈ ಥರ ತುಂಬ ಅವರೇನೋ ಓಕೆ ಫಸ್ಟ್ ಡೇ ಭ್ರಮೆ ಇರಬೇಕು, ಈ ಥರ ಇಗ್ನೋರ್ ಮಾಡ್ತಾ ಇದ್ದಾರೆ. ಬಟ್ ಎವ್ರಿ ಡೇ ಆ ಥರ ಆಗ್ತಾಯಿದೆ. ಸರಿ ಅಂದ್ಬಿಟ್ಟು ನಾವು ಕಾರ್ಡಲ್ಲಿ ಚೆಕ್ ಮಾಡಿದಾಗ ಅದು ಡೆವಿಲ್ ಎನರ್ಜಿ ಅಥವಾ ಡೆತ್ ಎನರ್ಜಿ, ಈ ಥರ ತುಂಬ ನೆಗೆಟಿವ್ಸ್ ಕಾರ್ಡ್ಸೇ ಬರ್ತಿತ್ತು. ಸರಿ ಇದು ನೋಡೋಣ ಅಂದ್ಬಿಟ್ಟು ನಾನು ಆಕಾಶಿಕಲ್ಲಿ ಅದು ಥರ್ಡ್ ಐ ಮುಖಾಂತರ ಕನೆಕ್ಟ್ ಆದೆ. ಬಟ್ ಅಲ್ಲಿ ಏನಪ್ಪ ಅಂತಂದರೆ ತುಂಬ ನೆಗೆಟಿವ್ ಎನರ್ಜಿ, ಬ್ಲಾಕೇಜಸ್. ಆ ಒಂದು ಎನರ್ಜಿ ಹೆಂಗಿತ್ತು ಅಂದರೆ ನಮಗೆ ದಾರಿ ಸಹ ಬಿಡ್ತಾ ಇರಲಿಲ್ಲ, ಅವರು ಎನರ್ಜಿನ ಟಚ್ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ, ಆ ಥರ ಬ್ಲಾಕೇಜಸ್. ಸೊ ನಾನು ಒಬ್ಬರ ಕೈಲೇ ಆಗಿಲ್ಲ. ಆಮೇಲೆ ನಮ್ಮ ಇವರು ದಿವ್ಯಾ ಅವರಿದ್ದಾರಲ್ಲ, ಅವರನ್ನು ನಾನು ಕರೆಸ್ಕೊಂಡೆ ಅವತ್ತು. ಆ್ಯಂಡ್ ಆ ವಿಷನಲ್ಲಿ ಕನೆಕ್ಟ್ ಆದಾಗ ಅಲ್ಲಿ ಏನು ಕಾಣಿಸಿದ್ದಾರೆ, ಒಂದು ತುಂಬ ವಿಕಾರತ್ವವಾಗಿ ಕೂತಿರ್ತಕ್ಕಂಥ ಒಂದು ಎನರ್ಜಿ, ಒಂಥರ ಸ್ಕೆಲಿಟನ್ ರೂಪದಲ್ಲಿ ಇಷ್ಟೆಲ್ಲ ಕೂದಲೆಲ್ಲ ಬಿಟ್ಕೊಂಡು ಒಂದು ಚೇರ್ ಮೇಲೆ ಕೂತಿದ್ದಂಗೆ ಒಂದು ವಿಷನ್ ಕಾಣಿಸಿದ್ದು ನಮಗೆ. ಅದನ್ನು ದಾಟಿ ಅವ್ರನ್ನ ಟಚ್ ಮಾಡಬೇಕು ಅಂದರೆ ಅದು ಬಿಡ್ತಾ ಇಲ್ಲ, ತಲೆಯೆಲ್ಲ ಕಿತ್ಕೊಳ್ಳೋದು, ಈ ಥರ ಹತ್ರ ಬಂದು ಹೆದರ್ಸೋದು, ಏನು ಮಾಡಿದ್ರೂ ಆ ಎನರ್ಜಿನ ದಾಟಕ್ಕಾಗ್ತಿಲ್ಲ. ಸುಮಾರು 1 ವೀಕ್ ಹೀಲಿಂಗು ಕೂತ್ಕೊಂಡ್ವಿ, ಅದು ಬಿಡ್ತಾ ಇಲ್ಲ, ತುಂಬ ಪವರ್ಫುಲ್ ಇತ್ತು. ಸರಿ ಅಂದ್ಬಿಟ್ಟು ಅದಾದಮೇಲೆ ಏನು ಮಾಡಿದ್ರಿ, ಆರ್ಕ್ ಏಂಜಲ್ಸ್ನ ಇನ್ವೋಕ್ ಮಾಡೋಣ. ಯಾಕಂದರೆ ಮೆಟಟ್ರಾನ್ ಏಂಜಲ್ ಬಂದುಬಿಟ್ಟು ಆಕಾಶಿಕ್ ರೆಕಾರ್ಡ್ಸ್ ನಾವೇನು ಹೇಳ್ತೀವಿ, ಅದು ಮೆಟಟ್ರಾನ್ ಏಂಜಲ್ ಹತ್ರನೇ ಇರೋದು. ಸೊ ಆ ಏಂಜಲ್ನ ಇನ್ವೈಟ್ ಮಾಡಿದಾಗ ಅವ್ರು ಬಂದು ಆ ಒಂದು ಎನರ್ಜಿನ ಒಂಥರ ಬರ್ನ್ ಮಾಡಿದ್ರು. ಓಕೆ, ಅದಾದಮೇಲೆ ಏನಾಯಿತು, ಅದು ಸುಡ್ತಾ ಇದೆ, ಫುಲ್ಲು ಒಂಥರ ಬೆಂಕಿ ಹತ್ಕೊಂಡು ಏನೋ ಒಂದು ಆ ಥರ ವಿಷನ್ಸ್ ನಮಗೆ ಕಾಣಿಸ್ತಾ ಇದೆ. ಒದ್ದಾಡ್ತಾ ಇದೆ. ಆ್ಯಂಡ್ ಫೈನಲಿ ಎಲ್ಲ ಒಂಥರ ಬೂದಿ ಆಕಾರಕ್ಕೆ ತಿರುಗಿದೆ ಅದು. ಅದಾದಮೇಲೆ ಏಂಜಲ್ಸ್ ಅದನ್ನೆಲ್ಲ ಕ್ಲಿಯರ್ ಔಟ್ ಮಾಡಿದ್ಮೇಲೆ ನಮಗೆ ಅವ್ರ ಎನರ್ಜಿ ಟಚ್ ಮಾಡೋಕ್ಕಾಯ್ತು. ಅವ್ರಿಗೆ ಹೇಳಬೇಕು ಅಂದರೆ ವಿಪರೀತವಾದ ಬ್ಯಾಕ್ ಪೇಯ್ನ್, ಒಂಥರ ಆಲ್ಮೋಸ್ಟ್ ವಾರಗಟ್ಟಲೆ ಬೆಡ್ಡಲ್ಲೇ ಮಲ್ಕೊಂಡಿದ್ರು ಅವರು. ಆ ಥರ ಒಂದು ಸನ್ನಿವೇಶ ಆಗಿತ್ತು. ಸೊ ಇನ್ನೊಂದೇನಪ್ಪ, ನೀನು ಸ್ವಲ್ಪ ದಿವಸ ಇದ್ದಿದ್ರೆ ಆ ಎನರ್ಜಿ ಫುಲ್ ಅವ್ರನ್ನ ಆವರಿಸ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ತುಂಬ ಇತ್ತು. ಸೊ ಆ ಕರೆಕ್ಟ್ ಟೈಮಿಗೆ ಅದು ಹೀಲಿಂಗ್ ಮಾಡಿದ್ರಿಂದ ಆಮೇಲೆ ಆಲ್ಮೋಸ್ಟ್ 1-2 ಮಂತ್ಸ್ ಒಳಗಡೆ ನೀಟಾಗಿ ರೆಡಿ ಆದರು. ಬ್ಯಾಕ್ ಪೇಯ್ನ್ ಎಲ್ಲನೂ ಕಂಟ್ರೋಲಿಗೆ ಬಂತು. ಅದಾದಮೇಲೆ ಮತ್ತೊಮ್ಮೆ ನಾವು ಹೋಗಿ ಚೆಕ್ ಮಾಡಿದಾಗ ಯಾವುದೇ ರೀತಿ ಎನರ್ಜೀಸ್ ಇರಲಿಲ್ಲ, ಕ್ಲಿಯರ್ ಆಗಿತ್ತು. ಸೊ ಏಂಜಲಿಕ್ ಹೀಲಿಂಗ್ ಮಾಡಿದ್ದವ್ರಿಗೆ ಆಕಾಶಿಕ್ ಮುಖಾಂತರ. ಸೊ ಅದೆಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ನಾವು ತಾಂತ್ರಿಕ್ ಫಾರ್ಮ್ಯಾಟಲ್ಲಿ ಕಾಳಿ ಮಾತಾ ಮತ್ತೆ ಕರ್ಕೊಂಡು ಹೋಗಿ ಅದನ್ನೆಲ್ಲ ನೆಗೆಟಿವಿಟಿ ರಿಮೂವ್ ಮಾಡಿಸಿ ಆಮೇಲೆ ಇವಾಗ ಆರಾಮಾಗಿದ್ದಾರೆ. ಸೊ ಇದೊಂದು ಎನರ್ಜಿ ಅಂದರೆ ಆತ್ಮನ ಮ್ಯಾಮ್? ಹೌದು, ಕರೆಕ್ಟ್. ಅಂದರೆ ಕೆಲವೊಮ್ಮೆ ಏನಾಗುತ್ತೆ,
ಈ ಹಿಲ್ ಸ್ಟೇಷನ್ಸು, ಬೆಟ್ಟ ಗುಡ್ಡ ಅಲ್ಲಿ ಹೋದಾಗ ಏನಾಗುತ್ತೆ, ಕೆಲವೊಂದು ನೆಗೆಟಿವ್ ಎನರ್ಜೀಸ್ ತುಂಬ ಇರುತ್ತೆ ಅಲ್ಲಿ. ಸೊ ತುಂಬ ಪರ್ಫ್ಯೂಮ್ ಹಾಕೊಳ್ಳೋದು ಅಥವಾ ಏನಾದರೂ ಒಂದು ನಾನ್ ವೆಜ್ಜು ಅಥವಾ ಇದೇನಾದರೂ ತಿನ್ಕೊಂಡು ಹೋದರೆ ತುಂಬ ಬೇಗ ಹಿಂಬಾಲಿಸ್ಕೊಂಡು ಬರ್ತಾರೆ. ಮತ್ತು ಅವ್ರಿಗೇನಾದರೂ ಕನೆಕ್ಟ್ ಆದರೆ, ಓಕೆ ಈ ಆರಾ ವೀಕ್ ಇದೆ, ನಾನು ಇದನ್ನು ಆಕ್ಸೆಸ್ ಮಾಡ್ಬೋದು ಅಂತ ಸೋಲ್ಗೆ ಅನಿಸಿದ್ರೆ ಅದು ಹಿಂದೆನೇ ಬರುತ್ತೆ. ಅದು ಯಾಕೆ ಪಿಕ್ ಮಾಡ್ಕೊಳ್ಳುತ್ತೆ, ಈ ಪರ್ಟಿಕ್ಯುಲರ್ ವ್ಯಕ್ತಿಯನ್ನು ಯಾಕೆ ಪಿಕ್ ಮಾಡ್ಕೊಳ್ತು ನಿಮ್ಮ ಕ್ಲೈಂಟ್ನ ಅಂತ? ಇಟ್ ಡಿಪೆಂಡ್ಸ್. ಅದು ಅವ್ರ ಆರಾದಲ್ಲಿರ್ಬೋದು ಅಥವಾ ನಾನ್ ವೆಜ್ ತಿಂದಿರ್ಬೋದು, ಏನೋ ಒಂದು ಕಾರಣ ಇರುತ್ತೆ. ಈಗ ನೋಡಿ, ನಾವು ಎಲ್ಲರ ಜನರಲ್ ನೋಡಿದಾಗ ಯಾರನ್ನೋ ಒಬ್ಬರನ್ನ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ, ಸೊ ಅವ್ರ ಹಿಂದೆನೇ ನಾವು ಹೋಗ್ತೀವಿ. ಸೊ ಅದೇ ಥರ ಇವನ್ ಸೋಲ್ಸ್ ಕೂಡ ಒಬ್ರನ್ನ ಮಾತ್ರ ತುಂಬ ಈಸಿಯಾಗಿ ಅವ್ರು ಪಿಕ್ ಮಾಡ್ತಾರೆ. ಅದಕ್ಕೆ ಹೇಳೋದು ನಾವು ಮಂತ್ರ ಜಪ ಯಾಕೆ ಮಾಡಬೇಕು, ಆರಾನ್ ಯಾಕೆ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದು ಇದಕ್ಕೇನೆ. ಸೊ ನಮ್ಮದು ವೀಕ್ ಆರಾ ಇದ್ದರೆ ಅದಕ್ಕೆ ತುಂಬ ಬೇಗ ಸೆನ್ಸ್ ಆಗುತ್ತೆ. ಸೊ ಆ ರೀಸನಿಂದ ಅದು ಬಂದಿರ್ತಕ್ಕಂಥ. ಬಟ್ ಬಂದಾದಮೇಲೆ ತುಂಬ ಡೌನ್ಫಾಲ್ ಆಯಿತು ಅವ್ರಿಗೆ. ಸೊ ನಾವು ಡೀಪಾಗಿ ಇನ್ವೆಸ್ಟಿಗೇಟ್ ಮಾಡಿದಾಗ ಈ ಒಂದು ವಿಚಾರ ಗೊತ್ತಾಯಿತು. ಸೊ ಅದಾದಮೇಲೆ ಮತ್ತೆ ತಾಂತ್ರಿಕ್ ಫಾರ್ಮ್ಯಾಟಲ್ಲಿ ಕಂಪ್ಲೀಟ್ ಒಂದು ಆರಾ ಸ್ಟ್ರಾಂಗ್ ಮಾಡಿದಾಗ ಇವಾಗಂತೂ ಅವರು ಪ್ರತಿನಿತ್ಯ ಶಿವನ ಅಭಿಷೇಕ, ದುರ್ಗಾ ಪಾರಾಯಣ ಮಾಡ್ತಾ ಇದ್ದಾರೆ. ಇವಾಗ ಆರಾ ಚೆನ್ನಾಗಿದೆ. ಆ ಎನರ್ಜಿ ಅಥವಾ ಸೋಲ್ಗೆ ಆಕಾರ ಇರುತ್ತಾ ನಿಮ್ಮ ಪ್ರಕಾರ, ಹೇಗೆ? ಆಕಾರ ಅಂತ ಇರೋದಿಲ್ಲ. ಕೆಲವೊಮ್ಮೆ ಒಂದೊಂದು ಆಕಾರದಲ್ಲಿ ಕಾಣಿಸ್ಕೋಬೋದು, ಬಟ್ ಹೇಳಬೇಕಂದ್ರೆ ಆಕಾರ ಇರೋದಿಲ್ಲ. ಒಂದೊಂದು ಸಲ ಸ್ವಲ್ಪ ಬ್ಲ್ಯಾಕ್ ಸ್ಮೋಕಿ ಅಥವಾ ನಮ್ಗೆ ಯೂಶ್ವಲಿ ಥರ್ಡ್ ಐಯಲ್ಲಿ ಏನು ಕಾಣಿಸುತ್ತೆ ಅಂದರೆ ಒಂದು ಬ್ಲ್ಯಾಕ್ ಕಲರ್ ಆಕಾರ. ಇವಾಗ ನನಗೂ ಅಷ್ಟೇ ಹೇಳಬೇಕು ಅಂದರೆ, ಈಗ ಎಲ್ಲಾದರೂ ಹೋಗಿ ಬರ್ತೀನಿ ಅಥವಾ ತುಂಬ ಜನನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂದರೆ ಅವತ್ತಿನ ದಿನ ನಾನು ಏನಾದರೂ ಥರ್ಡ್ ಐ ಆಕಾಶಿಕ್ ರೀಡಿಂಗು ಕೂತಾಗ ಸುತ್ತಮುತ್ತ ಒಂಥರ ಬ್ಲ್ಯಾಕ್ ಸೋಲ್ಸ್ ಕಾಣಿಸ್ತಿರುತ್ತೆ. ಸೊ ಅದನ್ನು ಕ್ಲಿಯರ್ ಔಟ್ ಮಾಡ್ಕೋಬೇಕು ಅಂತ ಅರ್ಥ. ಸೊ ಯಾವಾಗ ಈ ಸೋಲ್ಸ್ ಇರುತ್ತೆ, ತುಂಬ ಹೆಲ್ತ್ ಇಶ್ಯೂಸ್ ಆಗೋದು ಅಥವಾ ಏನೋ ಡ್ರೈನ್ ಔಟ್ ಆಗೋದು, ಸುಸ್ತಾಗೋದು, ಸೊ ಇದು ತುಂಬ ಆಗ್ತಾ ಇರುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ಕೊಂಡ್ರೆ ಫಸ್ಟ್ ಅದನ್ನು ರಿಮೂವ್ ಮಾಡಿಸ್ಬೇಕು. ಇಲ್ಲ ಆಕಾಶಿಕ್ ಹೀಲಿಂಗ್ಗೆ ತೊಗೊಳಕ್ಕೆ ಬರಲ್ಲ ನನಗೆ, ಬೇರೆ ಯಾವುದಾದ್ರೂ ಮೆಥಡ್ ಇದೆಯಾ ಅಂದರೆ ಒಂದು ಉಪ್ಪುನೀರಿನ ಸ್ನಾನ, ಇಲ್ಲಾಂದರೆ ಅಮಾವಾಸ್ಯೆಗೆ ಹೋಗ್ಬಿಟ್ಟು ತಡೆ ಒಡ್ಸ್ಕೊಂಡು ಬರ್ತಕ್ಕಂಥದ್ದು ಅಥವಾ ನಿಂಬೆಹಣ್ಣಿನ ದೃಷ್ಟಿ ದೇವಿ ದೇವಾಲಯದಲ್ಲಿ ತೆಗೆಸ್ತಕ್ಕಂಥದ್ದು ಮಾಡಬೇಕಾಗತ್ತೆ. ಓಕೆ. ಸೊ ಇಷ್ಟೆಲ್ಲ ನೀವು ಒಂದು ಕ್ಲೈಂಟ್ ಹತ್ರ ಅವ್ರಿಗೆ ಹೆಲ್ಪ್ ಆಗೋ ರೀತಿಲಿ ನೀವು ಮಾಡ್ತೀರಾ ಅಂತಂದರೆ ಆ ಎಫೆಕ್ಟ್ ನಿಮಗೂ ಆಗುತ್ತಾ? ಹೌದು, ಖಂಡಿತ ಆಗುತ್ತೆ. ಸೊ ಅದಕ್ಕೆ ನಾವು ಏನೇ ಮಾಡೋಕ್ಕೆ ಹೋದ್ರೂ ಫಸ್ಟ್ ನಾವು ನಮ್ಮ ಅವರನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಸೊ ವಿತೌಟ್ ನಮ್ಮವರ ಪ್ರೊಟೆಕ್ಷನ್ ಇಲ್ಲ ಅಂದರೆ ಅದೇನೇನು ನೆಗೆಟಿವ್ ಎನರ್ಜೀಸ್ ಇದೆ ಪಿಕ್ ಆಗುತ್ತೆ. ಇದೇ ಥರ ಸುಮಾರು ಇನ್ಸಿಡೆಂಟ್ಸ್ ಕೂಡ ಇದೆ ಹೇಳಬೇಕು ಅಂದರೆ. ಸೊ ಒಮ್ಮೆ ಏನಾಗಿತ್ತು, ಇದೇ ಥರ ಒಬ್ಬರು ಕ್ಲೈಂಟ್ ಬಂದಿದ್ದರು. ಇಲ್ಲ ಯಾಕೋ ಮನೇಲಿ ತುಂಬ ಕಿರಿಕಿರಿ ಆಗ್ತಾಯಿದೆ, ತುಂಬ ಜಗಳ, ಹಾಗೆ ನಿದ್ದೆ ಸರಿಗಾಗಲ್ಲ, ಏನೋ ಒಂದು ಹೆವಿ ಎನರ್ಜಿ ಇರೋ ಥರ ಫೀಲ್ ಆಗುತ್ತೆ ನನಗೆ ಅಂತ ಹೇಳ್ತಾಯಿದ್ರು. ಸರಿ ನೋಡೋಣ ಅಂದ್ಬಿಟ್ಟು ನಾನು ಟ್ಯಾರೋನಲ್ಲಿ ಫಸ್ಟ್ ನೋಡಿದಾಗ ನನಗೆ ಅದು ಕ್ಲಿಯರಾಗಿ ತುಂಬ ನೆಗೆಟಿವ್ ಕಾರ್ಡ್ಸ್ ಬಂತು. ಸೊ ಇದೇನಾಗಿದೆ, ಅವ್ರ ಮನೆಯವರೇ ಮಾಡಿಸಿರೋದು, ಅವರ ಕ್ಲೋಸ್ ರಿಲೇಟಿವೇ ಅವ್ರು ಮಾಡಿಸಿರ್ತಕ್ಕಂಥದ್ದು. ಹಾಂ, ಏಳ್ಗೆ ಆಗಬಾರ್ದು ಹಾಗೆ ಹೀಗೆ ಅಂದ್ಬಿಟ್ಟು ಇವ್ರು ತುಂಬ ಸಫರ್ ಮಾಡ್ತಾಯಿದ್ರು. ಸೊ ಆ ಒಂದು ಎನರ್ಜೀಸ್ ನೋಡಿದಾಗ ನಂಗೆ ಅದು ಕ್ಲಿಯರ್ ಆಯಿತು. ನಾನು ಫಸ್ಟು ಮನೆ ಆರಾನ ಕ್ಲೆನ್ಸ್ ಮಾಡ್ಕೊಳ್ಳಿ. ಮನೆ ಆರ ಹೆಂಗೆ ಕ್ಲೆನ್ಸ್ ಮಾಡ್ಕೋಬೋದು ಅಂದರೆ ಸೇಜ್ ಲೀವ್ಸ್ ಅಂತ ಸಿಗುತ್ತೆ, ಅದು ಸಾಂಬ್ರಾಣಿ ಧೂಪ ಆಗಿರ್ಬೋದು, ಅದನ್ನು ಪ್ರತಿನಿತ್ಯ ಮಾಡಬೇಕು. ಸೊ ಇದು ಮಾಡ್ತಾ ಏನಾಗುತ್ತೆ, ಮನೆ ಎನರ್ಜಿ ಫಸ್ಟ್ ಕ್ಲೆನ್ಸ್ ಆಗುತ್ತೆ. ಆ್ಯಂಡ್ ಮನೆಯಲ್ಲಿ ಯಾವಾಗಲೂ ಅಷ್ಟೇ ವಿಷ್ಣು ಸಹಸ್ರನಾಮ ಆಗಿರ್ಬೋದು ಅಥವಾ ಲಲಿತಾ ಸಹಸ್ರನಾಮ ಮುಂಜಾನೆ ಮತ್ತು ಸಂಜೆ ಹೊತ್ತು ಒನ್ ಟೈಮ್ ಪ್ಲೇ ಮಾಡಬೇಕು ಕಂಪಲ್ಸರಿ. ಸೊ ಆ ವೈಬ್ರೇಷನ್ಸ್ ಏನಿದೆ, ಬಿಕಾಸ್ ವಿಷ್ಣು ಸಹಸ್ರನಾಮ ತುಂಬ ಪವರ್ಫುಲ್, ಅದು ಆ ವೈಬ್ರೇಷನ್ಸ್ಗೆ ನೆಗೆಟಿವ್ ಶಕ್ತಿಗಳು ಹತ್ತಿರ ಬರಲ್ಲ. ಸೊ ಪ್ರತಿಯೊಬ್ಬರು ಇದನ್ನು ಫಾಲೋ ಮಾಡಬೇಕು. ಪಠನೆ ಮಾಡೋಕ್ಕೆ ಬಂದಿಲ್ಲ ಅಂದರೂ ತೊಂದರೆ ಇಲ್ಲ, ಯೂಟ್ಯೂಬಲ್ಲಿ ಜಸ್ಟ್ ಪ್ಲೇ ಮಾಡಿ ಬಿಡ್ಬೋದು. ಸೊ ಇದನ್ನು ಮಾಡೋದ್ರಿಂದ ಮನೆ ಆರಾ ಕ್ಲೆನ್ಸ್ ಆಗುತ್ತೆ. ಆ್ಯಂಡ್ ನೀವು ಸಹ ಕ್ಲೆನ್ಸ್ ಆಗ್ತೀರ. ನೀವೇನು ಈ ರಿಚುವಲ್ಸ್ ಅಥವಾ ಒಂದು ವೈಬ್ರೇಷನ್ಸ್ ಕೇಳಿಸ್ಕೊಂಡಾಗ ನಿಮ್ಮ ಒಂದು ಚಕ್ರಾಸ್ ಕೂಡ ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಪ್ರೊಟೆಕ್ಷನ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ, ಮೇನ್ ಡೋರ್ನ ಎಷ್ಟು ಪವರ್ಫುಲ್ಲಾಗಿ ಇಟ್ಕೊಂಡಿರ್ತೀರ ಅಷ್ಟೇ ನೆಗೆಟಿವ್ ಎನರ್ಜೀಸಿಂದ ದೂರ ಇರ್ತೀರ. ಸೊ ಇದನ್ನ ಕೆಲವ್ರು ನೋಡ್ಬೋದು, ಚಪ್ಪಲಿ ಅಲ್ಲೇ ಬಿಟ್ಟಿರ್ತಾರೆ, ಅದು ತುಂಬ ಜೇಡ ಎಲ್ಲ ಕಟ್ಟಿರುತ್ತೆ ಡೋರ್ ಹತ್ರ. ಸೊ ಆ ಥರ ಇದ್ದಾಗ ತುಂಬ ಬೇಗ ನೆಗೆಟಿವ್ ಎನರ್ಜೀಸ್ನ ಅಟ್ರ್ಯಾಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಮನೆ ಬಾಗಿಲಿಗೆ ನೀಟಾಗಿರ್ತಕ್ಕಂಥ ಒಂದು ಭತ್ತದ ತೋರಣ ಆಗಿರ್ಬೋದು, ಒಂದು ತ್ರಿಶೂಲದ ಒಂದು ಚಿಹ್ನೆ ಆಗಿರ್ಬೋದು, ಸ್ವಸ್ತಿಕ್, ಓಂ, ಇದೆಲ್ಲ ತುಂಬ ಜನ ಹಾಕ್ತಾರೆ. ಸೊ ಇದು ಅರ್ಶಿಣದಿಂದ ಹಾಕೋದ್ರಿಂದ ತುಂಬ ಬೇಗ ನೆಗೆಟಿವ್ ಎನರ್ಜೀಸ್ ವಾಯ್ಡ್ ಆಫ್ ಆಗುತ್ತೆ. ಆ್ಯಂಡ್ ಹೊಸ್ತಿಲಿಗೆ
ಅರಿಶಿನ ಕುಂಕುಮ ಆಮೇಲೆ ಧೂಪ ಎಲ್ಲ ಹಾಕೋದ್ರಿಂದ ಆ ಒಂದು ಬಾಗಿಲಿನ ಎನರ್ಜೀಸ್ ಸ್ಟ್ರಾಂಗ್ ಆಗುತ್ತೆ. ಸೊ ಇದನ್ನು ಮಾಡ್ಕೊ. ಇನ್ನು ಮನೆಯಲ್ಲಿ ದೇವರ ಮನೆ ಯಾವ ರೀತಿ ಇರಬೇಕು ಮ್ಯಾಮ್? ಎಲ್ಲಿರಬೇಕು, ಯಾವ ದಿಕ್ಕಲ್ಲಿರಬೇಕು ಮತ್ತು ಹೇಗಿರಬೇಕು ದೇವರ ಮನೆ? ಈಶಾನ್ಯ ಮೂಲೆ ಅಂತ ಹೇಳ್ತೀವಿ. ಓಕೆ, ಸೊ ಆ ಒಂದು ವಾಸ್ತು ಪ್ರಕಾರ ದೇವರ ಮನೆ ಇದ್ದರೆ ಬಹಳ ಶ್ರೇಷ್ಠ. ಸೊ ಅಲ್ಲಿ ಏನು ಮಾಡಬೇಕಾದ್ರೆ ಪ್ರತಿನಿತ್ಯ, ಇವಾಗ ನೀವು ಹೇಳಿರ್ಬೋದು ಲೈಕ್ ಎಷ್ಟೋ ಜನ ಆಫೀಸ್ ಇರುತ್ತೆ, ಬೇಗ ತಿಂಡಿ ಮಾಡಬೇಕು, ಇದರಲ್ಲೇ ಇದು ಬಿಡ್ತಾರೆ. ಸೊ ಎಷ್ಟೋ ಜನ ದೀಪನೇ ಹಚ್ಚಲ್ಲ ಮನೇಲಿ. ಬಹಳ ತಪ್ಪದು. ನಿಮ್ಗೆ ಎಷ್ಟು ಟೈಮ್ ಇಲ್ಲದೆ ಇದ್ರೂ ಪರವಾಗಿಲ್ಲ, 1-2 ನಿಮಿಷ ಇದೆಯಾ, 1-2 ದೀಪನ ಹಚ್ಬಿಟ್ಟು ಹೋಗಿ. ಮನೆ ದೀಪ ಏನಿದೆ ಅದು ನಮ್ಮ ಕುಲದೈವನ ಸ್ಟ್ರಾಂಗ್ ಮಾಡುತ್ತೆ. ದೀಪದಿಂದನೇ ದೇವರಿಗೆ ಶಕ್ತಿ. ಸೊ ನೀವೆಷ್ಟು ಪವರ್ಫುಲ್ಲಾಗಿ ಇಟ್ಕೊಂಡಿರ್ತೀರಾ ನಿಮ್ಮ ಒಂದು ದೇವರ ಮನೆ, ಅದು ನಿಮ್ಮ ಎಂಟೈರ್ ಮನೆಗೆ ಒಂದು ಶ್ರೀರಕ್ಷೆ ಇದ್ದಂಗೆ. ಸೊ ಇದನ್ನು ಮಾಡ್ಕೊಳ್ತಕ್ಕಂಥದ್ದು ಉತ್ತಮ. ನಿಮ್ಗೆ ಟೈಮ್ ಇಲ್ಲ ಅಂದರೂ ಜಸ್ಟ್ 1-2 ದೀಪ ಹಚ್ಚಿಬಿಡಿ ಸಾಕು. ಇದು ಮಾಡಬೇಕು. ಓಕೆ. ಇನ್ನು ನಾವು ಜನರಲ್ಲಾಗಿ ನೋಡ್ತೀವಿ ಅಂತಂದರೆ ಸಾಮಾನ್ಯವಾಗಿ ಫ್ರೆಂಡ್ ಸರ್ಕಲಲ್ಲಿ ಹೇಳ್ತಾ ಇರ್ತಾರೆ, ನಮ್ಮ ಕ್ಯಾಸ್ಟಲ್ಲಿ ಹೆಣ್ಣು ಸಿಗ್ತಾ ಇಲ್ಲ, ನಮ್ಮ ಕ್ಯಾಸ್ಟಲ್ಲೇ ಹೆಣ್ಣಿಲ್ಲ ಅಂತ. ಎಲ್ಲೋ ಒಂದು ಕಡೆ ಎಲ್ಲರದ್ದು ಕೂಡಿಸ್ಕೊಂಡು ನೋಡಿದಾಗ ಲೇಟ್ ಮ್ಯಾರೇಜ್ ಅನ್ನೋದು ಕಾಣುತ್ತೆ. 30+ ಆದರೂ ಕೂಡ ಮದುವೆ ಆಗಲ್ಲ. ಅದಕ್ಕೇನು ರೀಸನ್ ಇರುತ್ತೆ ಮ್ಯಾಮ್ ಜನರಲ್ಲಾಗಿ ನೋಡೋದಾದರೆ? ಜನರಲಾಗಿ ನೋಡೋದಾದರೆ ಈಗಿನ ಜೆನ್ಜಿ ಇರ್ಬೋದು, ಇವರ ಒಂದು ಮೆಂಟ್ಯಾಲಿಟಿ. ಹಳೆ ಕಾಲದಲ್ಲೆಲ್ಲ ಹಾಗಿರಲಿಲ್ಲ, ಫುಲ್ ಅರೇಂಜ್ ಮ್ಯಾರೇಜ್ ಇತ್ತು. ಸೊ ಇದೆಲ್ಲ ಪ್ರೊಸೀಜರ್ಸ್ ಹಿರಿಯರು ಕೂತು ಮಾಡ್ತಾಯಿದ್ರು. ಬಟ್ ಈಗ ಹಾಗಲ್ಲ. ಆಲೋಚನೆ ಚೇಂಜ್ ಆಗಿದೆ, ಮೈಂಡ್ಸೆಟ್, ಎಕ್ಸ್ಪೆಕ್ಟೇಷನ್ಸ್ ಚೇಂಜ್ ಆಗಿದೆ. ಸೊ ಮೈಂಡ್ಸೆಟ್ ಒಂದು ಕಡೆ ಬಿಟ್ಟರೆ ಇನ್ನೊಂದು ಕಡೆ ಏನಪ್ಪ ಅಂದರೆ ಈ ಗ್ರಹಗಳ ದೋಷನೂ ಇರುತ್ತೆ ಕೆಲವೊಮ್ಮೆ. ಇವಾಗ ನೋಡಿ 28-25ಕ್ಕೆ ಅವ್ರು ರೆಡಿ ಇರ್ತಾರೆ ಮದುವೆ ಆಗೋಕ್ಕೆ, ಆದ್ರೂ ಸೆಟ್ ಆಗ್ತಿಲ್ಲ ಅನ್ನುವವರಿಗೆ ಇದು ಅಪ್ಲೈ ಆಗುತ್ತೆ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ ಮೇಯ್ನಾಗಿ 7ನೇ ಮನೆಯಲ್ಲಿ ಏನಾದರೂ ಹೆವಿ ಎನರ್ಜೀಸ್ ಅಥವಾ ಕರ್ಮ ಇದೆ ಅಥವಾ ಪಾಪಗ್ರಹಗಳೇನಾದರೂ ಕೂತಿದೆಯಾ ಅನ್ನೋದನ್ನು ಫಸ್ಟ್ ಕ್ಲಾರಿಫೈ ಮಾಡ್ಕೋಬೇಕು. ಕೆಲವೊಮ್ಮೆ ಏನಾಗುತ್ತೆ, ಪಾಪಗ್ರಹ ಕೂತಿದ್ರೂ ಅವ್ರಿಗೆ ಡಿಲೇ ಮ್ಯಾರೇಜ್ ಆಗುತ್ತೆ ಒಂದು ಒಳ್ಳೆಯ ರೀಸನ್ಗೆ. ಇವಾಗ ಇವ್ರಿಗೆ ಏನಾದರೂ 25-26ಕ್ಕೆಲ್ಲ ಮ್ಯಾರೇಜ್ ಆಗಿಬಿಟ್ರೆ, ಈ ಹೆವಿ ಕರ್ಮ ಏನಾದರೂ ಬಂದರೆ ಅವ್ರಿಗೆ ಮ್ಯಾರೇಜ್ ಲೈಫಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಡಿವೋರ್ಸ್ ಸಹ ಆಗ್ಬೋದು. ಇದನ್ನು ತಪ್ಪಿಸೋದಕ್ಕೆ ಒಂದು 30 ಅಥವಾ 32 ಈ ಥರನೂ ಕೆಲವರು ಮದುವೆ ಆಗುತ್ತೆ. ಬಟ್ ಟೆನ್ಷನ್ ತಗೊಳ್ಳೋ ಅಂಥ ಅಗತ್ಯ ಏನಿಲ್ಲ. ದಯವಿಟ್ಟು ಪೇರೆಂಟ್ಸ್ ಜಾಸ್ತಿ ಪ್ರೆಷರೈಸ್ ಮಾಡಬೇಡಿ. ಯಾಕಂದರೆ ಎಷ್ಟೋ ನಾನು ನೋಡೋವಂಥ ಕ್ಲೈಂಟ್ಸ್, ಇಲ್ಲ ಮನೇಲಿ ನನಗೆ ತುಂಬ ಪ್ರೆಷರ್ ಹಾಕ್ತಿದ್ದಾರೆ, ನನಗೆ ಯಾವುದು ಸೆಟ್ ಆಗ್ತಿಲ್ಲ, ನನಗೆ ಯಾವುದು ಇಷ್ಟ ಆಗ್ತಿಲ್ಲ ಅನ್ನೋರು ಇದ್ದಾರೆ. ಆ್ಯಂಡ್ ತುಂಬ ಫೋರ್ಸ್ಫುಲ್ಲಾಗಿ ಮಾಡೋದ್ರಿಂದ ಅವರು ಮಾನಸಿಕ ಖಿನ್ನತೆಗೂ ಒಳಗಾಗ್ತಾರೆ. ಸೊ ದಯವಿಟ್ಟು ಅದನ್ನು ಮಾಡಬೇಡಿ. ಅವ್ರಿಗೂ ಸಹ ಒಂದು ಟೈಮ್, ಒಂದು ಅವಕಾಶವನ್ನು ಕೊಡಿ ಅಂತ ಹೇಳ್ತೀನಿ. ಎಸ್, ರೈಟ್ ಮ್ಯಾಮ್. ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಈ ಪಾಡ್ಕಾಸ್ಟ್ನ ಚರ್ಚೆ ಮಾಡಿದ್ದೀವಿ. ವರ್ಷ ಭವಿಷ್ಯ ಆಗಿರಬಹುದು, ಅಥವಾ ಮಾಟ ಮಂತ್ರ ಆಗಿರ್ಬೋದು, ಅಥವಾ ಟ್ಯಾರೋ ಕಾರ್ಡ್ ಹೇಗೆ ನಮಗೆ ಭವಿಷ್ಯವನ್ನು ಬದಲಾಯಿಸೋಕ್ಕೆ ಒಂದು ಮಾರ್ಗವಾಗುತ್ತೆ ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ನಿಮಗೆ ಇಂಡಿಯನ್ ಟಿವಿಯ ಪರವಾಗಿ ಧನ್ಯವಾದಗಳು ಮೇಡಮ್. ನಮಸ್ತೆ, ಥ್ಯಾಂಕ್ ಯು.